श्रीराम समर्थ। देहापरि कालोनी प्रपंच मुक्षु जनागारी अध्यात्म चर्चा करोनी बहुलोक जे मेळगीति। नमस्कार क्या ब्रह्म चैतन्य सद्गुरुनाथ महाराज की जय 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 रघुवीर। समर्थ सद्गुरु श्री ब्रह्म चैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇವತ್ತು 14ನೇ ಒಂದು ಗ್ರೂಪ್ನಲ್ಲಿರ್ತಕ್ಕಂಥ ಸಾಧಕರು ಯಾರು ಹನುಮಾನ್ ಚಾಲೀಸ ಪಾಸ್ ಮಾಡಲಿಕ್ಕಿದ್ದಾರೆ ಅವರು ಹೆಸರುಗಳನ್ನು ಶ್ರೀ ಸದ್ಗುರು ಸಂವಿಧಾನದಲ್ಲಿ ನಿವೇದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಹೆಸರು ಗೋತ್ರ ರಾಶಿ ನಕ್ಷತ್ರ ಕೊಟ್ಟಿದ್ರೆ ಮತ್ತು ಅವರು ಎಷ್ಟು ಸಂಖ್ಯೆಯಲ್ಲಿ ಹನುಮಾನ್ ಚಾಲೀಸ ಪಾಠ ಮಾಡ್ತಾರೆ ಅನ್ನೋದನ್ನು ಸಹಿತ ನಿವೇದನೆ ಮಾಡುವ ಒಂದು ಪ್ರತಿ ದಿವಸದ ಒಂದು ಪದ್ಧತಿಗೆ ಅನುಸಾರವಾಗಿ ನಿವೇದನೆ ಮಾಡುವುದಕ್ಕಾಗಿ ನಾವು ಸ್ವಲ್ಪ ಕಲಾವಿದರು ನಿವೇದನೆ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಸಹಜವಾಗಿ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಇವಾಗ ಒಬ್ಬರು ಪ್ರತಿಭಾ ಅನ್ನುವರು ಪ್ರತಿ ದಿವಸ 54 ಪಾಠ ಮಾಡ್ತಕ್ಕಂಥ ಸಂಕಲ್ಪ ಮಾಡಿ ಕೂತಿದ್ದಾರೆ. ಅವರು ಒಂದು 10 ನಿಮಿಷ ಕೇಳಬೇಕು, ಆಮೇಲೆ ನಿಮಗೂ ನಾನು ಸಂಕಲ್ಪ ಮಾಡ್ತೀನಿ. ನಾನು ಇವತ್ತು ಪಾಠ ಓದೋದ್ರ ಸಂಕಲ್ಪ ಮಾಡ್ತಿರ್ತೀನಿ ಪ್ರತಿ ದಿವಸ, ಅದರ ಜೊತೆಗೆ ನಿಮಗೂ ಮಾಡ್ತೀನಿ. ಒಂದು 10 ನಿಮಿಷ ಒಂದು ಪ್ರಾಸ್ತಾವಿಕವಾಗಿ ಹೇಳೋದು ಪದ್ಧತಿ ಇಟ್ಕೊಂಡಿದ್ದೀನಿ. ಅದಕ್ಕನುಸಾರವಾಗಿ 10 ನಿಮಿಷ ಕೇಳಬೇಕು, ಆಮೇಲೆ ನಿಮಗೂ ಸಂಕಲ್ಪ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಸಹಜವಾಗಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಅಂತ ಏನು ಅಂದರೆ, ಮೊನ್ನೆ ಸ್ನಾನ ಮಾಡುವಾಗ ಸಹಜವಾಗಿ ಒಂದು ವಿಚಾರ ಬಂತು. ಅದನ್ನು ನಾನು ಸಂತೋಷವನ್ನು ಹೇಳ್ತಾ ಇದ್ದೆ. ಅದನ್ನು ನಾವು ರೆಕಾರ್ಡ್ ಮಾಡಿಕೊಂಡ ನಾವು ಶಶಿಧರ್ ಕುಲಕರ್ಣಿ ಅವರಿಗೆ ಕಳಿಸಿದ್ವಿ. ಅವರು ಅದನ್ನು ಬರೆದು ತೆಗೆದರು. ಆ ಬರೆದದ್ದನ್ನು ಈಗ ನಾನು ಅದನ್ನು ನಾಳೆ ಶನಿವಾರ ದಿವಸ ನಮ್ಮ ಕನ್ನಡದಲ್ಲಿ ಮತ್ತು ಮುಂದಿನ ಶನಿವಾರ ಮರಾಠಿಯಲ್ಲಿ ಓದ್ತೀನಿ. ಏನೋ ನಮ್ಮ ಸಾಧನೆ ದೃಷ್ಟಿಯಿಂದ ಉಪಯೋಗ ಆಗುವಂಥ ವಿಚಾರ ಸಲ್ಲಿಸಿ ಅದು ಓದಬೇಕು ಅಂತ ಮಾಡಿದ್ದೀನಿ. ಇವತ್ತಿಂದು ಸಹಿತ ನಾನು ಬರೀಲಿಕ್ಕೆ ಕಳಿಸಿದ್ದೀನಿ. ಅವರು ಅದನ್ನು ಬರೀತಾರೆ. ಬರೆದ ಬಳಿಕ ಶನಿವಾರ ದಿವಸ ರಾತ್ರಿ ನಾವು ಚೈತನ್ಯ ಚಿಂತನ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಸಹಜವಾಗಿ ಓದ್ತೀವಿ. ಅದನ್ನು ಅವರಿಗೂ ಶ್ರವಣ ಮಾಡಬೇಕು. ಅವರು ಕಲಿಸ್ತಾರವಾಗಿ ಸಂಕ್ಷಿಪ್ತವಾಗಿ ನನ್ನ ಮನಸ್ಸಿನಲ್ಲಿ ಬೆಳಿಗ್ಗೆ ಬಂದಿರತಕ್ಕಂಥದ್ದು. ಆಮೇಲೆ ಅದು ಹೊರಕೂತಾಗ ಬಂತು. ಆಮೇಲೆ ಅದು ಸ್ನಾನ ಮುಗಿಯೋವರೆಗೂ ನಡೀತಾ ವಿಚಾರ. ಅವನು ಅದಕ್ಕಾಗಿ ಏನಾದರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದರಲ್ಲಿ ನಾನು ಸಹಜವಾಗಿ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೆ. ಅದನ್ನು ಸಹಜವಾಗಿ ನಿಮ್ಮೆಲ್ಲರಿಗೂ ಈಗ ಸಂಕ್ಷಿಪ್ತವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮಗೆ ಏನು ಅನಿಸ್ತದೆ ಅಂದರೆ, ಯಾರಿಗೆ ಅದನ್ನು ಮನುಷ್ಯರಿಗೆ ಏನು ಅನಿಸ್ತದೆ ಅಂದರೆ, ನಮಗೆ ನಮ್ದೆಲ್ಲಾನು ಚಲೋ ಇರಬೇಕು ಮನಸ್ಸು. ವ್ಯವಹಾರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಭಾವನಾ ಇರ್ತದೆ. ನನ್ನ ಮನೆ ಉತ್ತಮವಾಗಿರಬೇಕು, ಅಥವಾ ನನ್ನ ಹೆಂಡತಿ ಮಕ್ಕಳು ಉತ್ತಮರಾಗಿರಬೇಕು, ಮನೆ ಉತ್ತಮವಾಗಿರಬೇಕು, ನನ್ನ ಉತ್ತಮ ಗಾಡಿ ಇರಬೇಕು, ಸಾಕಷ್ಟು ನನಗೆ ಉತ್ತಮವಾಗಿ ಸಂಬಳ ಇರಬೇಕು. ಇಂಥವೆಲ್ಲ ನನಗೆ ಸಂಬಂಧಪಟ್ಟದ್ದು ಅಥವಾ ಯಾವುದಕ್ಕೆ ನಾವು ನಂದು ಅಂತೀವೋ ಅದೆಲ್ಲಾನು ನಮಗೇನು ಅಂತಂದ್ರೆ ಉತ್ತಮವಾದಂತಹದ್ದಿರಬೇಕು. ಉತ್ತಮ ಮಿತ್ರರಿರಬೇಕು. ಉತ್ತಮ ಒಂದೇನು ಅಂತಂದ್ರೆ ಸಹೋದ್ಯೋಗಿಗಳಿರಬೇಕು. ಬ್ಯಾಂಕ್ನಲ್ಲಿ, ಕಂಪನಿಯಲ್ಲಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾರಿಗೆ ಉತ್ತಮ ಇರಬೇಕು. ಅದೇ ರೀತಿ ಅಸಿಸ್ಟೆಂಟ್ಗಳು ಉತ್ತಮರಿರಬೇಕು. ಆರೋಗ್ಯ ಉತ್ತಮವಾಗಿರಬೇಕು. ನಂದು ಅನ್ನುವಂಥದ್ದೇನು ಅದೆಲ್ಲ ಉತ್ತಮವಾಗಿರಬೇಕು ಅಂತ ಅನಿಸ್ತದೆ. ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಅನಿಸೋ ಒಂದು ಭಾವನೆ. ಆದ್ರೆ ನನ್ನ ಮನಸ್ಸಿನಾಗ ಏನೊಂದು ಪ್ರಶ್ನೆ ಏನು ಬಂತು ಅಂದರೆ, ನಾನು ಉತ್ತಮವಾಗಿರಬೇಕು ಅಂತ ಅನಿಸ್ತದೆ ನಮಗೆ. ವಿಚಾರ ನೋಡಿದರೆ ನಾನು ಉತ್ತಮವಾಗಿರಬೇಕು ಅಂತ ಅನಿಸೋದ್ರ ಕಡೆ ನಮ್ಗೆ ಲಕ್ಷಣ ಇಲ್ಲ. ನಾನು ಹೆಂಗಿದ್ದೀನಿ, ಹೆಂಗಿರಬೇಕು, ನನ್ನೂ ಎಲ್ಲ ಉತ್ತಮ ಇರಬೇಕು ಅನಿಸ್ತದೆ. ಹೇಗೆ ಉತ್ತಮ ಇರಬೇಕು, ಮಕ್ಕಳು ಉತ್ತಮ ಇರಬೇಕು, ಮನೆ ಉತ್ತಮ ಇರಬೇಕು, ಹೊಲ ತೋಟ ಗದ್ದೆ, ಅದೇ ರೀತಿಯಾಗಿ ಬೆಳ್ಳಿ ಬಂಗಾರ ವಸ್ತು ಒಡವೆ ಇತ್ಯಾದಿ ಎಲ್ಲರೂ ನನಗೆ ಉತ್ತಮವಾಗಿರಬೇಕು
ಅರ್ಥಾತ್ ಏನು ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದಿರಬೇಕು ಅಂತೆಲ್ಲರಿಗೂ ಅನಿಸ್ತದೆ. ಆದರೆ ನಾನು ಉತ್ತಮವಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ನಮ್ಮ ಮನಸ್ಸಿನಾಗ ಏನು ಅನಿಸ್ತದೆ ಅಂದ್ರೆ, ನಾನು ಉತ್ತಮವಾಗಿರಬೇಕು ಅನ್ನೋದ್ರ ಮೊದಲನೇ ಮೆಟ್ಟಿಲು ಏನು ಅಂದ್ರೆ, ಅಥವಾ ಮೊದಲನೇ ಒಂದು ಅಂಶ ಏನು ಅಂದ್ರೆ, ದೇಹದಿಂದ ನಾನು ಉತ್ತಮ ಇರಬೇಕು. ನಾನು ದೇಹ ಅಂತ ನಾನು ತಿಳ್ಕೊಂಡಿರೋದ್ರಿಂದ ದೇಹ ಭಾವದಿಂದ ನಾನು ಉತ್ತಮನಾಗಿರಬೇಕು. ಅರ್ಥಾತ್ ಏನು ಇದ್ದೀನೇನೋ ಅಂತ ತಿಳ್ಕೊಂಡು ವಿಚಾರ ಮಾಡಿ ನೋಡಿದ್ರೆ, ನಾವು ನಮ್ಮ ದೇಹದ ಕಡೆ ನೋಡ್ಕೊಂಡು ಯಾವ ದೇಹ ನಾನು ಅನಿಸ್ತೀವೋ ಆ ನಾನು ಉತ್ತಮ ಇದ್ದೀನೋ ಹೆಂಗೆ. ಒಂದ್ ದೃಷ್ಟಿಯಿಂದ ನೋಡಿದ್ರೆ ಏನಿದೆ ಅಂದ್ರೆ, ಆ ದೇಹ ಅಂದ್ರೆ ಅದರ ಸ್ಟ್ರಕ್ಚರ್ ಏನಿದೆ, ಅದರ ಕಂಟೆಂಟ್ಸ್ ಏನಿದೆ ಅಂತ ನೋಡಿದ್ರೆ, ನಾನು ಅಂಥ ದೇಹ ನಾನು ಉತ್ತಮ ಇದ್ದೀನಿ ಏನು ಅಂತಂದ್ರೆ, ಎಂಥ ಇದ್ದೀನಿ ಅಂದ್ರೆ ಅದನ್ನ ಅಕಸ್ಮಾತ್ತಾಗಿ ಒಳಗಿಂದೆಲ್ಲ ತೆಗೆದು ನೋಡಿದ್ರೆ ನಮಗೆ ಅದನ್ನ ನೋಡ್ಬೇಕು ಅನ್ಸೋದಿಲ್ಲ, ಮುಟ್ಬೇಕು ಅನ್ಸೋದಿಲ್ಲ, ಅದನ್ನ ಮೂಸಿ ನೋಡ್ಬೇಕು ಅನ್ಸೋದಿಲ್ಲ. ಅರ್ಥಾತ್ ಏನು ಅಂದ್ರೆ ಕಣ್ ತೆಗೆದು ನೋಡ್ಬೇಕು ಅಂಥದ್ದು ಒಂದು ದೊಡ್ಡ ಇನ್ನೊಂದೇನದ ಅಂದ್ರೆ, ಮೂರುವರೆ ಮಳದ್ದು ಇದೊಂದೇನು ಮುದ್ದದನೋ, ಇದೊಂದೇನು ಗಂಟದನೋ, ಅಥವಾ ಆಕಾರ ಕಾಳಿಂದ ಏನೊಂದು ದೇಹದನೋ, ಇದ್ರೊಳಗೆ ಉತ್ತಮ ಅನ್ನುವಂಥದ್ದು ಏನಿದೆ, ಯಾವುದಕ್ಕೆ ನಾವು ನಾನು 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 ಅಂತ ತಿಳ್ಕೊಂಡು ಅಭಿಮಾನದಿಂದ ಹೇಳ್ತಿರ್ತೀವಿ, ಅಥವಾ ನಮ್ಮ ಅಜ್ಞಾನದಿಂದ ಅದರ ಬಗ್ಗೆ ಎಷ್ಟು ಅಭಿಮಾನ ಹೊಂದಿರ್ತೀವಿ, ಅದನ್ನ ಎಷ್ಟು ಸಂರಕ್ಷಣೆ ಮಾಡಿ ಹೊರಪಡಿಸ್ತೀವಿ, ಎಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀವಿ. ಮೊದಲನೇದಾಗಿ ಏನು ಅಂದ್ರೆ, ಅದು ಯಾವ ಒಂದು ವಸ್ತುಗಳಿಂದ ಮಟೀರಿಯಲ್ಸ್, ಅದು ರಾ ಮಟೀರಿಯಲ್ಸ್ ಹೆಂಗವ ಅಂದ್ರೆ, ಅದಕ್ಕೆ ನಮ್ಗೆ ಕೈಲಿ ಹಿಡಿಲಿಕ್ಕಾಗೋದಿಲ್ಲ, ಕಣ್ಣಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಅರ್ಥಾತ್ ಏನು ಅಂದ್ರೆ, ಅಂಥ ಏನು ಅಂದ್ರೆ ಅಸ್ಥಿ, ಮಾಂಸ, ಎಲುಬು, ಮಾಂಸ, ನರ ಇತ್ಯಾದಿ ನಾವು ಮಜ್ಜ, ಮಲ, ಮೂತ್ರ ಇತ್ಯಾದಿಗಳನ್ನು ತುಂಬಿರ್ತಕ್ಕಂಥ ಈ ದೇಹನೇ ನಾನು ಅನ್ಕೋತೀವಿ. ಅಂದ್ರೆ ಹೊರಗಿನ ವಸ್ತು ಎಷ್ಟು ಚಂದನು ಉತ್ತಮವಾದದ್ದು ಇರಬೇಕು. ಈಗ ನಮ್ಮ ಗಾಡಿ ಅದು, ನಮ್ಮ ಗಾಡಿ ಮುಟ್ಬೇಕು ಅನಿಸ್ತದೆ, ಅದ್ರ ಬಗ್ಗೆ ಇದು ಅನಿಸ್ತದೆ. ಅರ್ಥಾತ್ ಹೆಂಗು ಹಂಗೆ ನಮ್ಮ ದೇಹದೊಳಗಿರ್ತಕ್ಕಂಥ ವಸ್ತುಗಳು ಎಂಥವು ಅಂದ್ರೆ, ಅದಕ್ಕೆ ನಾನು ಅನ್ಕೊಳ್ಳಿಕ್ಕೆ ನಮ್ಗೆ ನಾಚಿಕೆ ಅನಿಸ್ಬೇಕು. ಅಂತ ದೇಹ ನಾನು ಅನ್ಕೋತೀವಿ. ಆಮೇಲೆ ಎರಡನೇದೇನು ಅಂತಂದ್ರೆ, ಆ ದೇಹದ ಒಂದು ರೂಪರೇಷ ನೋಡಿದ್ರು ಸಹಿತ ನಮ್ಗೆ ಅದ್ರೊಳಗೆ ಸಮಾಧಾನದ ಏನು ಅಂದ್ರೆ ಇಲ್ಲ. ಗಿಡ್ಡರೇ ಇರ್ತೀವಿ, ಎತ್ತರ ಇರ್ತೀವಿ, ಕರಿಯರೇ ಇರ್ತೀವಿ, ಅಥವಾ ಮತ್ತೇನು ಬಡಕರೇ ಇರ್ತೀವಿ, ದಪ್ಪರೇ ಇರ್ತೀವಿ, ಅತಿ ದಪ್ಪ ಇರ್ತೀವಿ, ಅತಿ ಬಡಕಿರ್ತೀವಿ. ಅದೇ ರೀತಿಯಾಗಿ ಮೂವನ್ನ ನಮೂನಿ, ಕಣ್ಣೊಂದು ನಮೂನಿ, ಕಿವಿ ಒಂದು ನಮೂನಿ, ಕೈಕಾಲೊಂದು ನಮೂನಿ. ಅಂಥ ಒಂದೇನು ಅಂದ್ರೆ, ಯಾವ ದೃಷ್ಟಿಯಿಂದಲೂ ಉತ್ತಮವಾಗಿರದೇ ಇರತಕ್ಕಂಥ ಈ ದೇಹದ ಬಗ್ಗೆ ನಾನು 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 ಅಂತೀವಿ. ದೇಹಕ್ಕೆ ಯಾರೇನು ಅನ್ನಬಾರ್ದು, ಯಾರೇನು ಆಡಬಾರ್ದು, ಅದು ಸರಿ ಅಂದ್ರೆ ಸಿಟ್ಟು ಬರ್ತದೆ ನಮಗೆ. ಇಂಥ ದೇಹ ನಾನು ಅನ್ಕೋತೀವಿ. ಆ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿ, ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ನೋಡಿದ್ರೆ ಈ ದೇಹ ನಾನು ಅನ್ನುವಂಥ ಅಸಹ್ಯ ಮಾತು ಯಾವುದೂ ಅಲ್ಲ. ಇದರಂಥದ್ದೇನು ಅಂದ್ರೆ, ಇನ್ನು ಬಾಕಿ ಹೊರಗಿನ ವಸ್ತು ನಾನು ಅನ್ನೋದ್ರೊಳಗೆ ಏನಾದ್ರೂ ಒಂದು ಸ್ವಲ್ಪ ಏನದ ಅಂದ್ರೆ ಅಡ್ಡಿಗಿಲ್ಪ ಅನಿಸುವಂತಹದ್ದು. ಆದ್ರೆ ಈ ದೇಹ ರೋಗ ಎಷ್ಟು, ರುಜಿನೆಷ್ಟು, ಜ್ಞಾನೇಶ್ವರ ಮಹಾರಾಜರಂತೂ ಬದಲಾಗಿ ದೇಹ ಅಂದ್ರೆ ಹೆಂಗದ ಅನ್ನೋದನ್ನ ನಾಳೆ ನಾನು ಅದನ್ನು ಓದಿ ತೋರಿಸ್ತಂತೆ. ಈ ದೇಹ ಅಂದ್ರೆ ಹೆಂಗದ ಅನ್ನೋದಕ್ಕೆ ಅದ್ರ ಬಹಳ ಹೆಂಗ್ ಬರ್ತಾರಂದ್ರೆ, ಈ ದೇಹದ ಬಗ್ಗೆ ನಮ್ದೇನು ಮೋಹ ಅದ, ಆಸಕ್ತಿ ಅದನ್ನು, ನಾನು ಅನ್ನೋ ಭಾವ ಅದನ್ನು, ಅದನ್ನು ಕಿತ್ತು ಒಗೆದು ಬಿಡ್ಬೇಕು ಅನಿಸ್ತದೆ. ಅರ್ಥಾತ್ ಈ ದೇಹ ನಾನು ಅಲ್ಪ ಅಲ್ಲ 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 ಅನ್ನೋ ಹಂಗಾಗ್ತದೆ. ಅರ್ಥಾತ್ ಈ ದೇಹ ಅಂದ್ರೆ ಹೆಂಗದ ಅಂದ್ರೆ, ರೋಗಗಳೆಂಬ ಪಕ್ವಾನ್ನಗಳನ್ನು ಇಟ್ಟಿರ್ತಕ್ಕಂಥ ತಾಟಿದ್ದಂಗದ. ಈ ದೇಹ ಅಂತಂದ್ರೆ ಹೆಂಗದ ಅಂದ್ರೆ, ಚೋಳದಿಂದ ತುಂಬಿರ್ತಕ್ಕಂಥ ಹಗೆಯಲ್ಲಿ ಹಗೆ ಇದ್ದಂಗದ. ಇದ್ರೊಳಗೆ ಬಿದ್ದು ಏನ್ ಪರಿಸ್ಥಿತಿ ಆಗುತ್ತೆ ಹಂಗದ. ಈ ಪ್ರಕಾರದಿಂದ ಹೆಂಗದ ಅಂದ್ರೆ ದೇಹ. ಅರ್ಥಾತ್ ಏನು ಅಂದ್ರೆ, ಇದು ಮೃತ್ಯು ಅನ್ನೋದು ತಾಯಿ ಗರ್ಭದೊಳಗಿದ್ದಾಗ ಪ್ರಾಣದ ಜೊತೆಗೆ ಮೃತ್ಯುನೂ ಜೊತೆಗೆ ಬಂದ ಬಿಟ್ಟಿರ್ತದೆ. ಇಂಥ ಈ ದೇಹದ ಅದೇ ರೀತಿಯಾಗಿ ಈ ದೇಹ ಹೆಂಗದ ಅಂತಂದ್ರೆ, ಕೆಳಗೆ ಕೆಂಡ ಹಾಕ್ಯಾರ ಪಾಟ್ ಮೇಲೆ, ಅದ್ರ ಮ್ಯಾಲ ಹೋಮ್ ಗಾದಿನೋ ಹಳ್ಳಿ ಗಾದಿನೋ ಹಾಕಿ ಅದ್ರ ಮ್ಯಾಲ ಗಡದ ಮಲ್ಕೊಳ್ಳೋದು ಹೆಂಗೋ ಹಂಗೆ ಈ ದೇಹ ಅಂಥ ಒಂದು ಭಯಾನಕ ಪರಿಸ್ಥಿತಿ ಒಳಗದ. ಮಹಾರಾಜ ಹೇಳ್ತಿದ್ರು, ದೇಹ ಹೆಂಗದ ಅಂದ್ರೆ ಜ್ವಾಲಾಮುಖಿ ಮ್ಯಾಲ ಕೂತದ. ಯಾವಾಗ ಅದು ಭಗ್ಗಂತದ್ದು ಹೇಳಿ ಬರಂಗಿಲ್ಲ. ಯಾವಾಗ ಏನದ ಅಂದ್ರೆ, ಯಾವ ಯಾವ ಒಂದು ಆಘಾತದಿಂದ ದೇಹ. ಮೊನ್ನೆ ಒಂದು ಕಡೆ ಯಾರು ಉದಾಹರಣೆ ಓದಿದ್ವಿ. ಈ ದರ್ಶನ ಪ್ರವಚನದಾಗ ಬಂದಾವ, ಬಹುಶಃ ನಿಮಗೂ ಮ್ಯಾಗ್ಜಿನ್ ನಲ್ಲಿ ಓದ್ಲಿಕ್ಕೆ ಸಿಗ್ತಾವ. ಅರ್ಥಾತ್ ಏನು ಅಂದ್ರೆ, ಎರಡು ಉದಾಹರಣೆ
ಏನು ಅಂದ್ರೆ ಒಂದು ಹುಡುಗನಿಗೆ ಹೆಂಗೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಅಕ್ಷರಶಃ ಅವನ್ನ ಏನ್ ಮಾಡಿದ್ರು ಅಂದ್ರೆ ಗಂಡು ಕಟ್ಕೊಂಡು ಮನೆಗೆ ತಗೊಂಡ್ಬಂದ್ರ. ಅರ್ಥಾತ್ ಏನು ಅಂದ್ರೆ ಹೀಗೆ 2 ಹುಡುಗರು ಉದಾಹರಣೆ ಹೇಳಿದ. ಗಂಡು ಕಟ್ಟಿಕೊಂಡನ ಮನೆಗೆ ತಗೊಂಡ್ಬಂದ್ರು. ಏನೇನೋ ಅದರೊಳಗೆ ತಗೊಂಡು ಬರುವಂತ ಪರಿಸ್ಥಿತಿ ಇಲ್ಲ. ನಾವು ನೋಡ್ತೀವಿ ಎಷ್ಟೋ ಹಾಸ್ಪಿಟಲ್ ಒಳಗೆ ಆಪರೇಷನ್ ಆಗಿತ್ತು ಅಂದ್ರೆ ಅವ್ನು ಗಂಡು ಕಟ್ಟಿಕೊಂಡ ಮನೆಗೆ ತರುವಂತ. ಇಂಥ ದೇಹ ಯಾವ ಕ್ಷಣಕ್ಕೆ ಹೋಗ್ತದೋ ಗೊತ್ತಿಲ್ಲ. ಎಷ್ಟೇ ರೋಗ ರುಜಿನಿ ಇದ್ರೊಳಗೆ ಇದ್ರ ಮ್ಯಾಲ ನಮ್ದು ಏನೂ ನಿಯಂತ್ರಣ ನಡೆಯಂಗಿಲ್ಲ, ನಮ್ದೇನೂ ಅಧಿಕಾರ ನಡೆಯಂಗಿಲ್ಲ. ಅದು ಹೆಂಗೆ ಹೋಗ್ತದನೋ ಹಂಗೆ ನಾವು ಅದ್ರ ಬೆನ್ನು ಹತ್ತಬೇಕು, ಅದನ್ನ ಅನುಭವಿಸೋಕೆ ಹೋಗ್ಬೇಕು. ಇಂಥ ದೇಹ ನಾನು. ಇನ್ನು 2ನೇದೇನು ಅಂದ್ರೆ ಮನಸ್ಸು ನಾನು ಅನ್ಬೇಕು ಅಂತಂದ್ರೆ ಆ ಮನಸ್ಸಿನಷ್ಟು ಹೊಲಸು ಮನಸ್ಸು ಅರ್ಥಾತ್ ಏನು ಅಂದ್ರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಆ ಮನಸ್ಸು ಅಂದ್ರೆ ಏನು ಅಂದ್ರೆ ಅನೇಕ ಜನ್ಮಗಳ ಒಂದು ಏನು ಅಂದ್ರೆ ವಾಸನೆಗಳು, ವಿಕಾರಗಳು, ವಿಕಲ್ಪಗಳು. ಅರ್ಥಾತ್ ಏನು ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಈರ್ಷ, ದ್ವೇಷ, ಅಸೂಯ, ಮತ್ಸರ ಇತ್ಯಾದಿ ಇತ್ಯಾದಿ ಭಾವಗಳನ್ನು ತುಂಬಿಕೊಂಡಿರ್ತಕ್ಕಂಥದ್ದು ದೊಡ್ಡದೊಂದು ಏನು ಅಂದ್ರೆ ಗಂಟು ಒಳಚಿದ್ದಂಗ. ಅರ್ಥಾತ್ ದೊಡ್ಡದೊಂದು ತೆಗ್ಗಿನೊಳಗೆ ಹೆಂಗೆ ಒಳಚಿರ್ತದೋ ಹಂಗ ಅಂಥ ಮನಸ್ಸು ನಾನು ಅನ್ಕೊಳ್ಳಿಕ್ಕೇನೆ ನಾವು ನಮಗೇನು ಅಷ್ಟು ಮುಂಚೆ ಮೂಗು ಮುಚ್ಕೋಬೇಕಂತ ಆಮೇಲೆ ಕಣ್ಣು ಮುಚ್ಕೋಬೇಕಂತ. ಅಂಥ ಮನಸ್ಸು ನಾನು ಅಂತಲಿಕ್ಕೂ ನಮಗೇನಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ, ಅದರೊಳಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ. ನನ್ನ ಮನಸ್ಸು ಅಗದಿ ಶುದ್ಧದಪ್ಪ, ಪವಿತ್ರದ, ಅಗದಿ ಸುಂದರದ, ದಿವ್ಯದ ಯಾರು ಹೇಳಿಕ್ಕೆ ಶಕ್ಯದ ಹೇಳಿ ನೋಡು. ಒಬ್ಬ ಸತ್ಪುರುಷರು ಬಿಟ್ರೆ ಅರ್ಥಾತ್ ಏನು ಅಂದ್ರೆ ಇನ್ನೂ ಯಾರು ವಾಸನೆಗಳ ಬೀಜಗಳ ಅಂಕುರು ಒಡೆದಿಲ್ಲೋ ಅಂಥ ಸಣ್ಣ ಕೂಸು, ಅದೇ ರೀತಿಯಾಗಿ ಯಾರು ವಾಸನೆಗಳ ಸಂಪೂರ್ಣ ದಗ್ಧವಾಗಿ ಹೋಗ್ಬಿಟ್ಟಾರು, ಕುರ್ದಂಗಾಗಿ ಹೋಗ್ಬಿಟ್ಟಾವು ಅಂತ ಸತ್ಪುರುಷರು, ಇವರಿಬ್ಬರನ್ನ ಬಿಟ್ರೆ ಉಳಿದವ ಮನಸ್ಸೆಲ್ಲ ಏನು ಅಂದ್ರೆ ಕೊಳಚಿದ್ದಂಗದ. ಆ ಮನಸ್ಸು ನಾನು ಅಥವಾ ನಂದು ಅನ್ಕೊಳ್ಳೋರು ನಮ್ಗೆ ಎಷ್ಟು ಹೀಸಿಗೆ ಅನಿಸ್ಬೇಕು ಅಂದ್ರೆ ಆ ಮನಸ್ಸು ನಾನು ಅಂದ್ರೆ ನಮಗೂ ಅಲ್ಲ ಅನ್ನುವಂತ. ಮತ್ತೆ ಅದಕ್ಕೆ ನನ್ನ ಮನಸ್ಸು, ನನ್ನ ದೇಹ ಅಂತೀವಿ, ನನ್ನ ಕೈ ಅಂತೀವಿ. ನನ್ನ ಕೈ ಅಂದ್ರೆ ಒಂದು ಸ್ವಲ್ಪ ಒಳಗೆ ನಾವು ವಿಚಾರ ಮಾಡಿ ನೋಡಿದ್ರೆ ರತ್ತಿಯಿಂದ ಮಣಕೈ ತನಕ ಒಂದೆರಡು ಅದ, ಮಣಕೈಯಿಂದ ಮುಂದೆ ಅಂಗೈ ತನಕ ಒಂದೆರಡು, ಅಂಗೈ ಬಟ್ಟೆಗಳು ಒಂದು 5 ಎಲುಬು. ಇಂಥ ಒಂದು ಎಲುಬಿನ ಇದು ಸ್ಕೆಲ್ಟನ್ನು. ಅದ್ರ ಮೇಲೆ ಅಂದ್ರೆ ಸ್ವಲ್ಪ ಮಾಂಸ, ಅಲ್ಲಲ್ಲಿ ಮಾಂಸ ಮೆತ್ತಾರೆ, ಅದ್ರೊಳಗೆ ನರ್ನಾಡಿಗಳನ್ನು ಆಡ್ಸಾದ್ರೆ ಮ್ಯಾಲ ಮುಂದೆ ಕಲಿನೋ ಬಿಳಿನೋ ಎಂಥದ್ದು ಒಂದು ಚರ್ಮ ಸುತ್ತಾರೆ. ಅದಕ್ಕೆ ನಾನು ನಾನು ಅನ್ಕೋತೀವಿ, ನಂದು ನಂದು ಅನ್ಕೋತೀವಿ. ಮನಸ್ಸು ನಂದು ಅಂತಂದ್ರೆ ನಾನು ಅಂದ್ರೆ ಅದು ನಾನಲ್ಲ. ಅದು ಸಹಿತ ನಾನು ಅಲ್ಲಿಗೆ ನಮ್ಗೇನಿಲ್ಲ ಅಂದ್ರೆ ಚಂದ ಅನ್ಸೋದಿಲ್ಲ. 4 ಮಂದಿ ಒಳಗೆ ಅಸಹ್ಯ ಅನಿಸ್ತದೆ ನಾನು ಮನಸ್ಸು ಅನ್ಕೊಳ್ಳಿಕ್ಕೆ. ಯಾಕಂದ್ರೆ ನಮ್ಮ ಮನಸ್ಸನ್ನು ನಾವು ನೋಡ್ಕೊಂಡು ನಮ್ಮ ಮನಸ್ಸು ಹೆಂಗದ ಅನ್ನೋದು ನಮ್ಗೆ ಗೊತ್ತಾಗ. ಆದ್ರೂ ಆ ಮನಸ್ಸಿನ ಬಗ್ಗೆ, ದೇಹದ ಬಗ್ಗೆ ಎಷ್ಟು ಅಭಿಮಾನ ಹೊಂದುತ್ತೀವಿ ಅಂದ್ರೆ ಇದು ಅಜ್ಞಾನದ ಪರಾಕಾಷ್ಠ. ಅದೇ ರೀತಿ ಬುದ್ಧಿ ನಾನು ಏನು ಅಂತಂದ್ರೆ ಬುದ್ಧಿದಕ್ಕೂ ನಾವು ನನ್ನ ಬುದ್ಧಿ ಅಂತಿರ್ತೀವಿ. ಆದ್ರೆ ಬುದ್ಧಿಯಲ್ಲಿ ಚಲೋ ಅದ ಏನು ಅಂದ್ರೆ ಅರ್ಥಾತ್ ಖಳಂಚಿ ವೆಂಕಟಿ ಸಾಂಡು ಜ್ಞಾನೇಶ್ವರ ಮಹಾರಾಜರು ಅಲ್ಲಿ ಬರೀತಾರೆ ಪ್ರಸಾದಾನರು ದುಷ್ಟರ ಕುಟಿಲತೆ ದೂರವಾಗಲಿ. ಅರ್ಥಾತ್ ಎಷ್ಟರೇ ಕುಟಿಲ ಬುದ್ಧಿ ಅದ ನಮ್ಮದು ಅಂತಂದ್ರೆ ಆ ಬುದ್ಧಿ ಉಪಯೋಗ ಎದಕ್ ಮಾಡ್ಕೋತೀವಿ ಅಂದ್ರೆ ಇನ್ನೊಬ್ಬರನ್ನ ಅಸಹ್ಯ ಮಾಡ್ಲಿಕ್ಕೆ ಆ ಬುದ್ಧಿ ಉಪಯೋಗ ಮಾಡ್ಕೋತೀವಿ. ಇನ್ನೊಬ್ಬರು ಮಾದಿ ಮೇಲೆ ಏನು ಅಂದ್ರೆ ಬೆವರು ಇಳಿಸ್ಲಿಕ್ಕೇನೆ ನಾವು ನಮ್ಮ ಬುದ್ಧಿ, ಚಾತುರ್ಯ, ಕೌಶಲ್ಯ ಉಪಯೋಗ ಮಾಡಿಕೊಳ್ಳೋದು. ಇಂಥ ಗಣಿತವಾಗಿರೋ ವಿಚಾರಗಳಿಂದ, ಕಲ್ಪನೆ ವಿಚಾರಗಳಿಂದ ತುಂಬಿರ್ತಕ್ಕಂಥ ಬುದ್ಧಿ, ಅದರ ಸದ್ವಿಚಾರ ಇಲ್ಲ, ವಿವೇಕದ ವಿಚಾರ ಇಲ್ಲ. ಅರ್ಥಾತ್ ಯಾವಾಗಲೂ ಯಾರನ್ನ ಮೋಸ ಮಾಡಲಿ, ಯಾರನ್ನ ಅಸಹ್ಯ ಮಾಡಲಿ, ಯಾರಿಗೆ ಏನು ಅನ್ನಲಿ, ಏನ್ ಬಿಡ್ಲಿ ಅನ್ನುವಂಥದ್ದು ಬುದ್ಧಿ. ಇಂಥ ವಿಚಾರಗಳಿಂದ ತುಂಬಿಕೊಂಡಿರೋ ಬುದ್ಧಿ ನಾನು ಅಂತಂದ್ರೆ ನಮ್ಮ ಮಸಳಿ ಹೆಂಗೆ ಕಾಣಿಸ್ತದ ಅಂದ್ರೆ ರಾಕ್ಷಸರ ಮಸಳಿಗತೆ ಕಾಣಿಸ್ಬೇಕು ಖರೆ. ಅಂಥದಕ್ಕೆ ಮತ್ತೆ ನಾನು ಅನ್ನೋದ್ರು ಏನ್ ಚಂದದೆ, ನನಗೆ ಏನು ಅನ್ನಿಸ್ತೀವಿ ಅಂದ್ರೆ ಹಂಗ ನಾನು ಎಂಥವ್ನು ಇರಬೇಕು ಅಂದ್ರೆ ನಾನು ಎಲ್ಲಾ ದೃಷ್ಟಿಯಿಂದಲೂ ಸಂಪನ್ನನಾಗಿರ್ಬೇಕು. ಹೆಂಗ ನನ್ನು ಅನ್ನುವಂಥವುಗಳು ಹೆಂಗ ಉತ್ತಮ ಆಗಿರ್ಬೇಕು ಅಂತ ಅನಿಸ್ತದನೋ ಹಂಗ ನಾನು ಅನ್ನುವಂಥವನು ಉತ್ತಮ ಆಗಬೇಕು ಅಂದ್ರೆ ನಾನು ಆದ್ರೆ ನಾನು ಉತ್ತಮ ಆಗ್ತೀನಿ ಅಂತಂದಾಗ ನಾನು ಅತಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಸಮಯ ಬಹಳ ಇದೆ. ನಾನು ಏನಾದ್ರೂ ಉತ್ತಮ ಆಗಲಿಕ್ಕೆ ಶಕ್ಯದ ಅಂತಂದ್ರೆ ಒಂದೊಂದು ಅದಕ್ಕೆ ಪರ್ಯಾಯದ ಏನು ಅಂದ್ರೆ ಅದಕ್ಕಿಂತ ಬುದ್ಧಿಗಿಂತ ಇನ್ನೊಂದು ವಸ್ತುವಾದ ಒಳಗೆ ಯಾವುದು ಅಂದ್ರೆ ಆತ್ಮ ಅನ್ನುವಂಥದ್ದು. ಅರ್ಥಾತ್ ದೇಹ ಪ್ರಾಣದ್ದೇನು ಪಾಪದೇನು ಇಲ್ಲ ಅಂದ್ರೆ ಕೆಟ್ಟನೂ ಅಲ್ಲ, ಚಲೋನೂ ಅಲ್ಲ. ಹಗಲು ರಾತ್ರಿ ಇಲ್ಲದ ದೇಹವನ್ನ ದಸ್ತಿ ತಿರುಗಿದಂಗೆ ತಿರುಗಿಕೋತ ಅದು
ಅರ್ಥಾತ್ ಒಳಗೋದು ಹೊರಗೆ ಬರೋದು ಮಾಡಿಕೊಂಡು ಅರ್ಥಾತ್ ಏನು ಅಂತಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ 5 ಮಂದಿ ಅಣ್ಣತಮ್ಮಂದ್ರೆ ಏನಿದ್ದಾರೋ ಅವ್ರು ನಮ್ಮ ದೇಹವನ್ನು ಕಾಯ್ಕೊಂಡು ಹೋಗುವ ಜವಾಬ್ದಾರಿ ತಗೊಂಡು ಅವ್ರ ಆಯುಷ್ಯ ತುಂಬ ಕಾಯ್ಕೊಂಡು ಹೋಗ್ತಾರೆ. ಅದನ್ನು ಕೆಲವು ಧರ್ಮ ಏನು ಅಂತಂದ್ರೆ ಅರ್ಥಾತ್ ಹಸಿವು, ನೀರಡಿಕೆ ಮತ್ತು ಕಾಮವಾಸನೆ ಇವು ಸಹಿತ ಪ್ರಾಣದ ಧರ್ಮ ಅಂತ ಹೇಳ್ತಾರೆ. ಹಸಿವೆ ಆಗಿತ್ತು ಅಂದ್ರೆ ನೋಡ್ರಿ ನನ್ನ ಪ್ರಾಣ ಬಿಲಿಬಿಲಿಯಲ್ಲಿ ಕತ್ತಿದ ಅಂತ ಹೇಳ್ತೀವಿ. ಅರ್ಥಾತ್ ಏನು ಅಂದ್ರೆ ಹಸಿವೆ ಆಗಿದೆ ಅಂದ್ರೆ ನನ್ನ ಪ್ರಾಣ ಬಿಲಿಬಿಲಿಯಲ್ಲಿ ಕತ್ತಿದ ಅಂದ್ರೆ ಪ್ರಾಣ ಹೋಗ್ತದೇನೋ ಅಂತ ಅನಿಸುವ ಹಂಗಾಗ್ತದೆ. ಪ್ರಾಣದ ಧರ್ಮವು ಅವು ಅದು ಸಹಿತ ಏನಲ್ಲ ನಾನು ಅನಿಸ್ಕೊಳ್ಳುವಂತಹದ್ದಲ್ಲ. ಜಡ ಆಗಿರುವುದು ದೇಹ ಜಡ, ಮನಸ್ಸು ಜಡ, ಬುದ್ಧಿ ಜಡ, ಪ್ರಾಣ ಜಡ. ಅಂದ್ರೆ ನಾನು ಉತ್ತಮ ನಾನು ಅನ್ನುವಂಥದ್ದು ಈ ದೇಹದೊಳಗೆ ಯಾವ್ದಾದ್ರು ಅದ ಏನು ಅಂತಂದ್ರೆ ಒಂದು ವಸ್ತು ಅದರಿ. ಅದು ಒಂದು ವೇಳೆ ನಾನು ಆದಿವಿ ಅಂದ್ರೆ ಬಸ್ ಏನಾದಿವಿ ಅಂದ್ರೆ ಧನ್ಯ ಆದಿವಿ ಅಂತ ಹೇಳ್ಬೋದು. ಅದ್ಯಾವುದು ಅಂದ್ರೆ ಆತ್ಮ. ನಮ್ಮೊಳಗೆ ಏನದ ಅಂದ್ರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ದಿವ್ಯವಾಗಿರುವ ಅನಾದಿ ಅನಂತ ಸರ್ವಜ್ಞ ಸರ್ವಶಕ್ತಿಮಾನ್ ಸಚಿತ್ ಆನಂದ ಸ್ವರೂಪ ಅಸ್ತಿ ಭಾತಿ ಪ್ರಿಯಂ ಅನ್ನೋ ಹಂಗ ಅಖಂಡವಾಗಿ ಜನ್ಮ ಮರಣ ರಹಿತವಾಗಿರುವುದು, ಯಾವಾಗಲೂ ಆನಂದ ಸ್ವರೂಪವಾಗಿರುವುದು, ದುಃಖದ ಲೇಷ ಇಲ್ಲದೆ ಇರ್ತಕ್ಕಂಥದ್ದು, ವಿಕಾರದ ಲೇಷ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಏನಿಲ್ಲ ಅಂದ್ರೆ ಅದರ ವಿಚಾರ ಇಲ್ಲ, ಮೋಹ ಇಲ್ಲ, ಆಸಕ್ತಿ ಇಲ್ಲ, ಅತ್ಯಂತ ಶುದ್ಧವಾಗಿರುವುದು, ಪರಿಪೂರ್ಣವಾಗಿರುವುದು, ಆನಂದಮಯವಾಗಿರುವುದು, ಸರ್ವಜ್ಞವಾಗಿರ್ತಕ್ಕಂಥ ಸರ್ವಶಕ್ತಿಮಾನವಾಗಿರ್ತಕ್ಕಂಥ ಒಂದೇನು ವಸ್ತು ಅದನ್ನು ಅದಕ್ಕೆ ನಾವು ಆತ್ಮ ಅಂತೀವಿ. ಆದ್ದರಿಂದ ಇವೆಲ್ಲದರೊಳಗಿರ್ತಕ್ಕಂಥ ನಾನು 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 ಅನ್ನೋದನ್ನು ತೆಗೆದು ಅರ್ಥಾತ್ ಏನು ಅಂದ್ರೆ 2 ಪ್ರಕಾರಗಳು ನೋಡ್ರಿ ಜಗತ್ತಿನೊಳಗೆ. ಮನುಷ್ಯರ ಒಂದು ಬುದ್ಧಿಯ ದೃಷ್ಟಿಯಿಂದ 2 ಪ್ರಕಾರಗಳು. ಒಂದು ಎಂಥ ಬುದ್ಧಿ ಅದ ಅಂತಂದ್ರೆ ಮನುಷ್ಯನ ಬುದ್ಧಿ ಎಂಥದಂದ್ರೆ ಅವನು ಆ ಬುದ್ಧಿ ತನ್ನ ಸಾಮರ್ಥ್ಯ ಮೀರಿ ಏನ್ ಮಾಡ್ತಂದ್ರೆ ಕೆಲಸ ಮಾಡಿ ಏನ್ ಮಾಡ್ತಂದ್ರೆ ಯಾವ ಒಂದು ಅರ್ಥಾತ್ ಏನು ಅತ್ಯಂತ ಮಲಿನವಾಗಿರ್ತಕ್ಕಂಥ ವಸ್ತುಗಳನ್ನು ಯಾವುದಕ್ಕೆ ನಾವು ನಂದು ಅನ್ಕೊಳ್ಕತ್ತೀವೋ ಅದನ್ನ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಮ್ಮ ಬುದ್ಧಿ ಅಂದ್ರ ಅದನ್ನ ಯಾವಾಗಲೂ ಸುಖವಾಗಿರ್ಬೇಕು, ಚಂದಂಗಿರ್ಬೇಕು, ನಿರ್ವಿಕಾರ ಅಂದ್ರೆ ಯಾವುದು ಗಡ್ಡು ಜಾಗೃತಿ ಇಲ್ದಂಗಿರ್ಬೇಕು, ಯಾವಾಗಲೂ ಅದನ್ನ ನೈಷಾದಂಗಿರ್ಬೇಕು ಅನ್ನೋದಕ್ಕಾಗಿ ಬುದ್ಧಿ ತನ್ನ ಕಸರತ್ತು ತೋರಿಸಿ ಏನ್ ಮಾಡಿದ ಅಂದ್ರೆ ವೈಜ್ಞಾನಿಕ ಆವಿಷ್ಕಾರಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು. ಅನೇಕ ವಸ್ತುಗಳನ್ನ, ಯಂತ್ರಗಳನ್ನ, ಸಾಮಗ್ರಿಗಳನ್ನ ನಿರ್ಮಾಣ ಮಾಡಿದನು. ಅವೆಲ್ಲವುಗಳನ್ನು ಉಪಯೋಗ ಮಾಡಿಕೊಂಡು ಈ ಮನುಷ್ಯನ ಬುದ್ಧಿಯ ಒಂದು ಪ್ರಕಾರ ಏನ್ ಮಾಡಂತದ ಅಂದ್ರೆ ಆ ಬುದ್ಧಿ ನಮಗ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಈ ದೇಹವನ್ನ ಅಗ್ನಿ ಏನಪ್ಪಾ ಅಂದ್ರೆ ಉತ್ತಮವಾಗಿ ಇಟ್ಬೋದು. ನೀವು ಏನ್ ಬೇಕಾದಷ್ಟು ಇದಕ್ಕೂ ಅರ್ಥಾತ್ ವಸ್ತುಗಳನ್ನು ಒದಗಿಸಿದ್ರು ಈ ದೇಹದ ವಿಕಾರಗಳಲ್ಲಿ ಏನೂ ವ್ಯತ್ಯಾಸ ಆಗುದಿಲ್ಲ. ಹುಟ್ಟಿದ ಕೂಡಲೇ ಕೂಸು ಚಂದ ಅನಿಸ್ತೀವಿ ಅಂದ್ರೆ ಕಳ್ತನ ಹಂಗೆ ಇರಬೇಕು ಅಂದ್ರೆ ನಮ್ ಕೈಯಾಗಲ್ಲ ಏನ್ರಿ. ಆ ಕೂಸು ಬೆಳ್ಕೋತನ ಹೋಗ್ತದ, ಬೆಳ್ಕೋತ ಹೋದಂಗ ಅದಕ್ಕೆ ಏನೇನ್ ಆಗ್ಬೇಕು ಅವೆಲ್ಲ ಪರಿವರ್ತನೆ ಆಗ್ಕೋತ ಹೋಗ್ತಾವೆ. ಅರ್ಥಾತ್ ಏನು ಗಂಡ್ಮಕ್ಳಿಗೆ ನಮ್ಗೆ ಮೀಸಿ ಬರ್ಬೇಕಂದ್ರೆ ಮೀಸಿ ಬರಂಗಿಲ್ಲ, ಗಂಡಸರಿಗೆ ನಮ್ಗೆ ಮೀಸಿ ಬೇಡ ಅಂದ್ರೆ ಮೀಸಿ ಬಿಡಂಗಿಲ್ಲ. ಅರ್ಥಾತ್ ಏನು ಯಾವ ವಿಜ್ಞಾನನೂ ಅದನ್ನ ಏನು ಮಾಡ್ಲಿಕ್ಕೆ ಶಕ್ತಿಲ್ಲ. ಹಿಂಗೇನದ ಅದ್ರೊಳಗೆ ಏನ್ ವಿಕಾರಗಳು ನಿರ್ಮಾಣ ಆಗ್ಬೇಕು ಅಕ್ಕೋತನ ಹೋಗ್ತಾವ. ವಯಸ್ಸಾದಂಗಂತೂ ಅರ್ಥಾತ್ ಜೈ ಕೃಷ್ಣಮೂರ್ತಿ ಅನ್ನುವರು ಅರ್ಥಾತ್ ಬರ್ನಾಡ್ ಶಾ ಒಂದು ಕಡೆ ಹೇಳಿದ, ಅವ್ರು ತರುಣ ಇದ್ದಾಗ ನಾನು ಅವ್ರನ್ನ ನೋಡಿದ್ದೆ. ಅವಾಗ ನನಗೆ ಏನ್ ಅನಿಸಿತ್ತು ಅಂದ್ರೆ ಅವನಂಥ ಸುಂದರ ವಸ್ತು ನಾನು ನನ್ನ ಆಯುಷ್ಯದಲ್ಲೇ ನೋಡಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಅವ್ರು. ಅರ್ಥಾತ್ ಏನು ಅವ್ರು ಒಂದ್ಸಲ ಹೇಳಿದ್ರೆ ಆಮೇಲೆ ಅದೇ ಜೈ ಕೃಷ್ಣಮೂರ್ತಿ 72 ವರ್ಷದವರಾದಾಗ ಮುಂಬೈಗೆ ಬಂದಾಗ ಅವ್ರು ಹೇಳಿದ್ರು, ನಾವು ಯು ಸಿ ಎ ಮಂಕಿ ಅಂತ, ಒಂದು ಮಂಗ್ಯ ನೋಡ್ಲಿಲ್ಲ ನಾವು ಮುಂದೆ ಕೂತಿರೋದು ಅಂದ್ರೆ ಮುದುಕರಾಗಬೇಕು ಅಂತಂದ್ರೆ ಅರ್ಥಾತ್ ಏನಂದ್ರೆ ಮಾರಿ ಹೆಂಗ ಆಗ್ತದೋ ಹೇಳಿ ಬರಂಗಿಲ್ಲ, ಹನುಮಪ್ಪನಂಗ ಆಗ್ತದನೋ ಇಲ್ಲಿ ಮಧ್ಯಾಹ್ನದಲ್ಲಿ ಆಗ್ತದನೋ ಹೇಳಿ ಬರಂಗಿಲ್ಲ. ಆಕಾರ ವಿಕಾರಗಳು ಅಂಥದಕ್ಕೆ ನಾನು ಅನ್ನೋದು ಕೊನೆಗೆ ಮೂರ್ತಿಯಾಗಿ ಮಾಡ್ಕೊಂಡಾಗ ವಿಕಾರಗಳಿಗೆ ಬರದೇ ಇದ್ದಾಗ ನಾನು ಈ ದೇಹನ ನಾನು ಅನ್ನೋದು ಚಂದನೆ ಕಾಣಿಸ್ತದೆ. ರಾತ್ರಿಂದ ಏನಾಗಬೇಕು, ನಾನು ಅನ್ನೋದು ಏನಾಗಬೇಕು ಅಂದ್ರೆ ಅದಕ್ಕೆ ಸುಂದರನಾಗಿರ್ತಕ್ಕಂಥವಾಗಬೇಕು, ಭವ್ಯವಾಗಿರೋ, ದಿವ್ಯವಾಗಿರೋ, ಆನಂದ ಸ್ವರೂಪನಾಗಿರ್ತಕ್ಕಂಥವು ಆಗಬೇಕು ಅಂದ್ರೆ ಇವು ಯಾವು ನಾನಲ್ಲ ಅನ್ನುವಂಥ ಭಾವವನ್ನು ಮನುಷ್ಯನಾಗ ತಂದ್ಕೊಂಡು ಅದು ಮನುಷ್ಯನಾಗ ಗಟ್ಟಿ ಮಾಡಿಕೊಂಡು ನಾನು ಏನಾಗಬೇಕು ಅಂದ್ರೆ ಆತ್ಮಸ್ವರೂಪ ಆಗಬೇಕು. ಇದೇನದ ಅಂದ್ರೆ ಅಧ್ಯಾತ್ಮ. ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಈ ದೇಹವನ್ನು ಏನದ ಅಂದ್ರೆ
ಬಹಳಷ್ಟು ಪ್ರಯತ್ನ ಮಾಡಿ 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 ಇದನ್ನ ನಿರೋಗಿ ಮಾಡಬೇಕು. ಯಾವ ದೃಷ್ಟಿ ಇದ್ರು ಇದ್ರದ್ದು ಏನಾಗಲ್ಲ, ಇನ್ನೂ ಏನು ಯಾವ ವಿಜ್ಞಾನಿಗೂ ಇದು ಶಕ್ತಿ ಆಗಿಲ್ಲ ಏನು ಅಂದ್ರೆ ಮುಂದಕ್ಕಾಗಬಾರ್ದು, ಸಾಯಬಾರ್ದು ಅನ್ನೋ ಹಂಗೆ ಮಾಡುವಂತಹದ್ದೇನು ಯಾರಿಗೂ ಶಕ್ತಿ ಆಗಿಲ್ಲ. ಮತ್ತು ಮನುಷ್ಯ ಎಲ್ಲ ಬರ್ಬರ್ತಾ ಮುಂದಕ್ಕಾಗಿ ಆಗ್ತಾನೆ. ಅದಕ್ಕನುಸಾರವಾಗಿ ಡಾಕ್ಟರ್ಗಳು ಹೇಳ್ತಾರೆ, ಅರ್ಥಾತ್ ನಮಗೂ ಹೇಳ್ತಾರೆ ಏನು ಅಂದ್ರೆ ಇಂಜೆಕ್ಷನ್ ಮಾಡ್ಬೇಕಂದ್ರು ನಿಮ್ಮೊಳಗೆ ಮಸಲ್ಸ್ ಎಲ್ಲ ಇದು ಆಗ್ಯಾವ್ರಿ, ಜೀರ್ಣ ಆಗ್ಯಾವ ಅಂತ ಹೇಳ್ತಾರೆ. ಮುಂದೆ ಏನದಂದ್ರೆ ಮಸಲ್ಸನ ಉಳಿಯಂಗಿಲ್ಲ ಒಳಗೆ. ಅರ್ಥಾತ್ ಏನು ಅಂತಂದ್ರೆ ಆಮೇಲೆ ಏನು ಬರೀ ಎರುವಿನ ಹಂತ ನಿಂದಿರ್ತದೆ, ಅದಕ್ಕೊಂದು ಚರ್ಮ ಸುತ್ತಿದ್ದು ಅವು ಚರ್ಮ ಸಹಿತ ಹೆಂಗೆ ಜೋತಾಡ್ತಿರ್ತದೆ ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಮುದುಕರು ಹೆಂಗಾಗಿರ್ತದ, ಬಾಯಾಗಿಂದ ದೊಡ್ಡ ಹೋಗ್ತಿರ್ತದೆ, ಮುಂಗಾಯಿಂದ ಸುಮ್ಮನೆ ಹೋಗ್ತಿರ್ತದೆ, ಹಣ್ಣು ಪಿಳಿ ಬಿಡ್ತಿರ್ತಾರೆ, ಬಾಯಾಗ ಹಂದಿರಂಗಿಲ್ಲ, ನಮೂನಿ ಚಿತ್ರ ಕಾಣಿಸ್ತಿರ್ತಾರೆ. ಅದಕ್ಕೆ ನಾನು ಅನ್ಕೊಳ್ಳೋದು ಬಿಡುವುದಿಲ್ಲ. ನಾನು ಎಷ್ಟ ನಮ್ದು ಅವಿವೇಕದ ಅಂದಾಗ ನಾನು ಚಂದ ಇರ್ಬೇಕು ಅಥವಾ ಸುಂದರ ಇರಬೇಕು. ನಾನು ಸುಂದರ ಆಗ್ಬೇಕು ಅಂದ್ರೆ ಮಾರುತಿಗತಿ ನಾವು ರಾಮನ ಸೇವಾ ಮಾಡಿದ್ರೆ ನಮ್ಮ ಚರಿತ್ರನ ಸುಂದರ ಆಗ. ಮಾರುತಿ ಅವನು ಮಂಗಲ ಮಾರಿ ಉಳ್ಳವ ನೋಡಿದ್ರೆ ಅವನು ಭಗವಂತನ ಸೇವಾ ಮಾಡಿ ಏನಾದ ಅಂದ್ರೆ ಅವನ ಒಂದು ಚರಿತ್ರೆ ಏನದ ರಾಮಾಯಣದೊಳಗೆ ಅವನ ಒಬ್ಬಂದ ಕಾಂಡ ಏನದ ಸುಂದರ ಕಾಂಡ ಅಂತ. ಹಂಗೇನದಂದ್ರೆ ನಾವು ಎಲ್ಲಾ ದೃಷ್ಟಿಯಿಂದಲೂ ನಾವು ಉತ್ತಮ ಆಗಬೇಕು ಅಂತಿದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಏನಂದ್ರೆ ಒಳಗೆ ಯಾವ ಉತ್ತಮ ವಸ್ತು ಅದನ್ನು ನಾವು ಅದ್ರ ಸ್ವರೂಪನ ಅದ ಆಗಿಬಿಡ್ಬೇಕು. ಅಂದ್ರೆ ಅದು ಆಗಿ ಬರ್ತದೆ ಅಂದ್ರೆ ಅದು ಆಗಿ ಬರುವುದಲ್ಲ, ಅದು ಇದ್ದ ಇದ್ದೀವಿ, ಆದ್ರೆ ನಾವು ಮರೆತು ಬಿಡ್ತೀವಿ ಅಷ್ಟೇ. ಆದ್ದರಿಂದ ಎಲ್ಲಾ ಸತ್ಪುರುಷರು ಏನಂತಾರಂದ್ರೆ ನೀನು ಬ್ರಹ್ಮ ಇದ್ದೀಪ, ನೀನು ಆತ್ಮ ಇದ್ದಿ, ಅದನ್ನ ಮರೆತು ನೀ ಏನೇನೋ ಇವೆಲ್ಲ ಏನವಲ್ಲ ಇಂಥವೆಲ್ಲ ನೀನ್ ಹಾಕೊಂಡು ಕೂತಿದಿ, ದೇಹ ಮನಸ್ಸು ಬುದ್ಧಿ ಪ್ರಾಣ ಎಲ್ಲ ಹಾಕೊಂಡು ಕೂತಿದಿ, ಇವೆಲ್ಲ ನೀನಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾನು ನಚ ಶ್ರೋತ್ರ ದಿಗ್ವೇ ನಚ ಜ್ಞಾನ ನೇತ್ರೇ ನಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಚಿದಾನಂದ ಸ್ವರೂಪನಾಗಿರ್ತಕ್ಕಂಥವ, ಆನಂದ ಸ್ವರೂಪನಾಗಿರ್ತಕ್ಕಂಥವ್ ನಾನಿದ್ದೀನಿ. ಹಾಗಾಗಿ ಧನ್ಯ ಆಗಿರುವಂತ ತಿಳ್ಕೊಂಡು ಸತ್ಪುರುಷರು ಹೇಳ್ತಾರೆ. ಅದಕ್ಕಾಗಿ ನೀನು ಆತ್ಮಸ್ವರೂಪ ಆಗು, ನೀನು ಬ್ರಹ್ಮಸ್ವರೂಪ ಆಗು. ನಾನು ಎಷ್ಟೋ ಸಲ ಒಂದು ಉದಾಹರಣೆ ಹೇಳಿದ್ದೀನಿ. ಅರ್ಥಾತ್ ನಿಸರ್ಗದತ್ತ ಮಹಾರಾಜರಿಗೆ ಅವರು ಗುರುಗಳ ಹೇಳಿದ್ರು, ನೀನು ಬ್ರಹ್ಮಿದ್ದಿ ಬಾ ತತ್ವಮಸಿ, ನೀನು ಬ್ರಹ್ಮಿದ್ದಿ ಅನ್ನೋ ಕೂಡ ಅವ್ರು ಹೇಳಿದ್ರು ಆದೆ. ನಾನು ಹೂನ್ರಿ ಅಂತ ಹೂನ್ರಿ ಅಂದ್ಕೊಳ್ಳಿ ಏನಾಗ್ಬಿಟ್ರು, ನಾನು ಬ್ರಹ್ಮ ಆದೆ. ಬ್ರಹ್ಮ ಆದೆ ಅಂದ್ರೆ ಏನ್ ಮಾಡಿದೆ ಅಂದ್ರೆ ಏನೇನು ಮಾಡಿರ್ತೀವಿ ಇದ್ದದ್ದಾಗಿನೇ ಅಂತ ಏನ್ ಮಾಡೋದಿರ್ತದೆ. ನೀನು ಮನುಷ್ಯ ಇದ್ದೆ ಅಂದ್ಕೊಳ್ಳಿ, ಹೌದ್ರಿ ನಾ ಮನುಷ್ಯ ಇದ್ದೀನಿ ಅಂದ್ಕೊಂಡು ಮಾಡೋದೇನಿರ್ತದೆ, ಏನು ಮಾಡೋದಿರಂಗಿಲ್ಲ. ಹೆಂಗು ಅದು ನೀ ಜೀವಂತಿದ್ದೀಪ ಅಂತಂದು ಕೂಡ ಏನಾದ್ರು ಮಾಡೋದಿರ್ತದೆ. ಜೀವಂತಿದ್ದದ್ದು ಖರೆ ಇರ್ತದೆ. ನಾವು ಅದನ್ನು ಮರ್ತಿರ್ತೀವಿ. ನಾನು ಜೀವಂತಿದ್ದೀನಿ ಅನ್ನೋದು ಮರ್ತಿರ್ತೀವಿ. ನಮ್ಮ ಸದ್ಗುರು ಹೇಳ್ತಾರೆ, ನೀ ಜೀವಂತಿದ್ದೀಪ, ನೀನು ಮನುಷ್ಯ ಇದ್ದಿ ಅಂತ ಹೇಳಿಕೊಳ್ಳಿ. ಆಮೇಲೆ ಮತ್ತೆ ಲಗ ಹೋಗ್ಬೇಕಾಗಿ ಹೇಳ್ಬೇಕೇನ್ರಿ? ಏನ್ ಲಗ ಹೋಗ್ಬೇಕಾಗಿಲ್ಲ, ಏನ್ ಜಪ ಮಾಡ್ಬೇಕಾಗಿಲ್ಲ, ಜಪ ಮಾಡ್ಬೇಕಾಗಿಲ್ಲ. ಅವ್ನು ಹೇಳಿದ್ರು ಮತ್ತೆ ನೀವೇನು ಮಾಡಿದ್ರಿ? ಏನೇನು ಮಾಡಿಲ್ಲ. ಮತ್ತೇನು ಮಾಡಲೇ ಇಲ್ಲ ಅಂದ್ರೆ ಭಕ್ತ ಅದನ್ನು ನೆನಪಿನಾಗಿ ಇಟ್ಕೊಂಡೆ ಅಂತ. ನಾನು ಬ್ರಹ್ಮ ಇದ್ದೀನಿ ಅನ್ನೋದನ್ನು 24 ತಾಸು ನಾನು ನೆನಪಿಟ್ಕೊಂಡೆ. ನಾವು ಅದನ್ನು ಮರ್ತೀವಿ ಅಂತ ತಿಳ್ಕೊಂಡು ಏನಾಗಿವಿ ಅಂದ್ರೆ ಈ ದೇಹ ಅರ್ಥಾತ್ ಏನು ಯಾವ ದೇಹದ ಹೆಸರು ಅರ್ಥಾತ್ ಸಂಪತ್ನಾಗ ಹೋಗಬಾರ್ದು ಅಂತ ದೇಹ ನಾವು ಅನ್ಕೋತೀವಿ. ನಮ್ಮ ಅಸಲಿ ನಾವು ನೋಡ್ಕೋಬೇಕು. ಕಲ್ಯಾಗ ನಮ್ಗೆ ಅಸಹ್ಯ ಅನ್ನಿಸ್ತದೆ. ಆದ್ರೂ ಆ ದೇಹ ಆ ಮಾರಿ ಆ ಮಸಳಿ ನಮ್ಗೆ ಎಷ್ಟು ಪ್ರಿಯ ಅನಿಸ್ತದೆ. ಅದ್ರ ಬಗ್ಗೆ ಯಾರೇನು ಅನ್ಬಾರ್ದು. ಯಾರೇನು ಅಂದ ಕೂಡಲೇ ಸಿಟ್ಟು ಬರ್ತದೆ ನಮ್ಗೆ. ನಿನ್ನ ಮಾರಿ ಮಂಗೆ ಅನ್ಲತ್ತಿರೋ ನೋಡು ಅಂತಂದ ಕೂಡಲೇ ನಿನ್ನ ಮಾರಿದ ಮಂಗೆ, ನಿನ್ನ ಮಾರಿ ಗೋರಿಲ್ಲ ಅನ್ಲತ್ತಿರೋದು ಅಂತಾರೆ. ಅರ್ಥಾತ್ ಏನು ಅಂದ್ರೆ ನನ್ನ ಮಾರಿ ನಂಗೆ ಮಸ್ತದ ಅಂತಾರೆ. ಬಿಕಾಸ್ ಯಾಕೆ ಹೇಳಿಕತ್ತೀನಿ ಅಂದ್ರೆ ಬರೀ ನಾನು ವಿನೋದನ್ನು ಬಾಜು ತೆಗೆದು ನೋಡಿ ವಿಚಾರ ಮಾಡಿದ್ರೆ ನಾನು ಉತ್ತಮನಾಗಬೇಕು ಅಂದ್ರೆ ಎಲ್ಲ ಪರ್ಯಾಯಗಳು. ಈ ಮನುಷ್ಯತೆ ಏನು ಅಂದ್ರೆ ನಾನು ನನ್ನೊಳಗೆ ಏನು ಉತ್ತಮದನೋ ಅದು ನಾನು ಆಗಬೇಕು. ಅದ್ಯಾವುದು ಅಂದ್ರೆ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ, ಬ್ರಹ್ಮಸ್ವರೂಪ ಅದು ನಾನು ಆಗಬೇಕು. ಒಂದು ಅಂದ್ರೆ ನಮ್ಗೆ ಶಕ್ತಿ ಅದ ಏನ್ರಿ, ನಮ್ಗೆ ಸ್ವಲ್ಪ ಕಠಿಣ ಅದ. ಆ ಬ್ರಹ್ಮಸ್ವರೂಪ ನಾನು ಆಗೋದು ಅನ್ನೋದು ಕಠಿಣ ಅದ. ನಾನು ಬ್ರಹ್ಮಸ್ವರೂಪ ಆದೆ ಅಂದ್ರೆ ದೇಹದ ಯಾವ ಧರ್ಮವೂ ನನಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಆಗಿಬಿಡ್ತಾವ. ದೇಹದ ಏನದ ಅಂದ್ರೆ ಅದು 6 ವಿಕಾರಗಳವ. ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಉಪಕ್ಷೀಯತೆ ನಶ್ಯತೆ. ಅರ್ಥಾತ್ ಮುಂಚೆ ನಿರ್ಮಾಣ ಆಗ್ತದೆ, ಆಮೇಲೆ ಏನಾಗ್ತದೆ ಅಂದ್ರೆ ಹುಟ್ಟುತ್ತದೆ, ಆಮೇಲೆ ಬೆಳೀತದೆ, ಆಮೇಲೆ ದೊಡ್ಡದಾಗ್ತದೆ, ಆಮೇಲೆ ವಿಕಾರ ಬರ್ತದೆ, ಆಮೇಲೆ ನಾಶ ಆಗ್ತದೆ. ಇವು ಯಾವೂ ನನಗಿಲ್ಲ.
ಯಾಕಂದ್ರೆ ದೇಹ ನಾನಲ್ಲ ಅಂತ ನಾವು ಆ ದೇಹದ ಭಾವದ ಬಾಜು ಬಂದ್ಬಿಟ್ಟಿವಿ. ಮನಸ್ಸು ನಾನಲ್ಲ ಅನ್ನೋ ದೃಷ್ಟಿಯಿಂದ ಮನಸ್ಸಿನ ಭಾವದಿಂದಲೂ ನಾವು ಬಾಜು ಬಂದ್ಬಿಟ್ಟಿವಿ. ಬುದ್ಧಿ ನಾನಲ್ಲ ಅನ್ನೋ ಬುದ್ಧಿಯ ಭಾವದಿಂದಲೂ ನಾವು ಬಾಜು ಬಂದ್ಬಿಟ್ಟಿವಿ. ಅವು ಯಾವ ಇಲ್ಲದೆ ಇರ್ತಕ್ಕಂಥ ವಸ್ತು ಯಾವುದು ಅಂದ್ರೆ ನಮ್ಮೊಳಗಿರ್ತಕ್ಕಂಥದ್ದು ಆತ್ಮ. ಅದು ನಾನು ಆಗಿಬಿಟ್ಟೆ ಅಂದ್ರೆ ನಾವು ನಮ್ಮ ಮುರುಕು ಝೋಪಡಿ, ಮುರುಕು ಮನಿ ಅಥವಾ ಬಿದ್ದ ಮನಿ, ಮುರುಕು ಝೋಪಡಿ, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಏನು ದಲಿತರ ಎಲ್ಲಾ ಲಕ್ಷಣಗಳನ್ನು ಬಿಟ್ಟು ನಾವು ಏನಪ್ಪಾ ಅಂದ್ರೆ ಅರಮನೆ ಒಳಗೆ ಬಂದು ಬಿಟ್ಟಿವಿ ಅಂದ್ರೆ ಮುಂದೆ ದಲಿತರದ ಅದ್ರ ಬಗ್ಗೆ ನಾವು ನಮ್ಗೆ ಸಂಬಂಧನೇ ಇಲ್ಲ ಅಂದಾಗ ಅದು ಸುಮ್ಮನೆ ಖಚಿಕೊಳ್ಳೇ ಇದೆ. ಆಮೇಲೆ ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜ ಎಷ್ಟರೇ ಚಂದ ಬರೀತಾರೆ ಅಂದ್ರೆ ಈ ರೀತಿಯಾಗಿ ಯಾರು ಆತ್ಮಸ್ವರೂಪ ಆಗಿದಾರೋ ಅವ್ರಿಗೆ ಹೆಂಗ ಅನಿಸ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವನಿಗೆ ಇಂದ್ರ ಭವನನ ಏನ್ ಅನ್ಸಂಗಿಲ್ಲ ಅಂದ್ರೆ ಅದು ಇಂದ್ರ ಭವನದೊಳಗೂ ಯಾರಿಗೆ ಬ್ಯಾಸರ ಅನಿಸ್ತದನು, ಇಂದ್ರ ಭವನ ಅಂತ ಏನ್ ದೊಡ್ಡ ವಿಶೇಷ ಅನ್ಸಂಗಿಲ್ಲೋ ಅವನಿಗೆ ಅದ್ರೊಳಗೆ ಯಾರಿಗೆ ಏನ್ ಅನ್ಸೋದು ಅಂದ್ರೆ ವಿಶೇಷ ಅನ್ಸಂಗಿಲ್ವೋ ಅದ್ರೊಳಗೂ ಯಾರಿಗೆ ಬ್ಯಾಸರ ಬರ್ತದನು ಅಂಥವನಿಗೆ ಆ ಭಿಕ್ಷುಕರ ಗುಡಿಸಲಾಗಿ ಏನಾದರೂ ಮನಸ್ಸು ರಮಿಸ್ಲಿಕ್ಕೆ ಶಕ್ಯದ ಏನು ಅಥ ಗುಡಿಸಲಾದ್ರೆ ದೇವಭಾವ ಅರ್ಥಾತ್ ಯಾರಿಗೆ ಆತ್ಮಸ್ವರೂಪದಲ್ಲೇನೆ ಅಖಂಡವಾಗಿರ್ತಕ್ಕಂಥ ಆತ್ಮಸ್ವರೂಪನ ಎಷ್ಟು ಸಹಜ ಅನಿಸುತ್ತಂದ್ರೆ ಅದರಲ್ಲೂ ಏನು ವಿಶೇಷ ಇಲ್ಲ ಅನಿಸುತ್ತದನೋ ಅಂಥವ್ರಿಗೆ ಗುಡಿಸಲೆಂದಾದ್ರೂ ಇದು ದೇವಭಾವದಿಂದಾದ್ರೂ ನುಡಿಸಿದ್ದೇನು. ಯಾರಿಗೆ ಅಮೃತನೂ ಕುಡಿದು ಸಾಕಾಗಿ ಹೋಗಿದನು ಅಂಥವ್ರಿಗೆ ನಮ್ಮಲ್ಲಿ ಮಾಡಿದ್ದಾರೆ ಗಂಜಿ, ಅಂಥ ಗಂಜಿ ಏನಾದ್ರು ಅವನಿಗೆ ರುಚಿ ಹತ್ತದೇನು ಅಂತ ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ ಅದ್ರ ಹುಳಿ ಮಜ್ಜಿಗೆ ಗಂಜಿಗೆ ಏನಾದ್ರು ರುಚಿ ಹತ್ತದೇನು ಹೆಂಗೋ ಹಂಗೆ ಅಂದ್ರೆ ನಾವು ಅವನಾದೆ ಅಂದ್ರೆ ಪ್ರಶ್ನೆ ಬಗ್ಗೆ ಹೇಳ್ತದೆ. ಅರ್ಥಾತ್ ಏನು ಅಂದ್ರೆ ಇದು ಎರಡನೇದು ಒಂದು ಉಪಾಯ ನಮಗ ಶಕ್ಯವಾದ ಅನುಕೂಲವಾಗುವಂತಹದ್ದು ಯಾವುದು ಅಂದ್ರೆ ನಾನು ಉತ್ತಮನಾಗಬೇಕು ಅಂದ್ರೆ ಉತ್ತಮನವನಾಗಬೇಕು. ಯಾರು ಉತ್ತಮ ಇದ್ದಾರೋ ಅವರನ್ನು ನಾನು ಆಗಿಬಿಟ್ಟೆ, ನಾನು ಉತ್ತಮ ಆಗಿಬಿಟ್ಟೆ. ಮುಂಜಾನೆ ಉದಾಹರಣೆ ಹೇಳೋದು ಹೇಳಿದೆ. ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾನಂದ ಮಹಾರಾಜರವರಾದ್ರು ಬ್ರಹ್ಮಾನಂದ ಮಹಾರಾಜನ ಅಂತಪರಿ ನೋಡ್ಲಿಕ್ಕೆ ಚಂದ ಇದ್ದಿದ್ವಿ, ಅಂತಪರಿ ನೋಡ್ಲಿಕ್ಕೆ ಚಂದ ಇದ್ದಿದ್ದಿಲ್ಲ, ವಿದ್ವಾಂಸರು ಖರೆ. ಆದ್ರೂ ಮಹಾರಾಜರವರು ಆದ ಕೂಡಿ ಅವ್ರು ಎಷ್ಟು ಚಂದ ಆದ್ರು ಅಂದ್ರೆ ಎಷ್ಟು ದಿವ್ಯ ಆದ್ರು, ಭವ್ಯ ಆದ್ರು, ಚಂದ ಆದ್ರು, ಅಷ್ಟು ಅವ್ರು ಏನಾದ್ರು ಒಂದು ಸರ್ವಜ್ಞ ಆದ್ರು, ಸರ್ವಶಕ್ತಿಮಾನ ಆದ್ರು. ಅರ್ಥಾತ್ ಯಾಕಂದ್ರೆ ಅಂಥ ವಸ್ತುವಿನ ಒಂದು ಸಂಬಂಧವನ್ನು ಜೋಡಿಸಿಕೊಂಡಿರೋದ್ರಿಂದಾಗಿ ಪ್ರಭು ಶ್ರೀರಾಮಚಂದ್ರನ ಸಂಬಂಧದಿಂದ ಮಾರುತಿ ಏನಾದ ಅಂದ್ರೆ ಜಗದ್ವಿಖ್ಯಾತ ಆದ, ದಿವ್ಯ ಆದ, ಭವ್ಯ ಆದ. ಹೆಂಗೋ ಹಂಗೇನದಂದ್ರೆ ನಾವು ಭಗವಂತನವರ ಆದ್ವಿ ಅಂದ್ರೆ ನಾವು ಏನಾಗ್ತೀವಿ, ಉತ್ತಮ ಆಗ್ತೀವಿ. ಅರ್ಥಾತ್ ಏನೋ ಭಗವಂತನಂಥದ್ದೇ ನಮ್ಮೊಳಗೆ ಎಲ್ಲ ಲಕ್ಷಣಗಳು ಬಂದ್ಬಿಟ್ಟ ದೇಹದಲ್ಲೆಲ್ಲ. ಅರ್ಥಾತ್ ಏನು ಅಂದ್ರೆ ನಮ್ಮ ಅಂತಃಕರಣದೊಳಗೆ ನಾನು ಅನ್ನುವಂಥದ್ದು ಮುಂಜಾನೆ ನಾವು ಉದಾಹರಣೆ ಹೇಳಿದ್ವಿ. ಅರ್ಥಾತ್ ಏನು ಅಂದ್ರೆ ಈಗ ನೋಡ್ರಿ ಒಬ್ಬರು ದೊಡ್ಡ DC ಹೇಳಿದ್ದನ್ನು ಈ ಚೀಫ್ ಮಿನಿಸ್ಟರ್ ಹೆಂಡತಿಗೆ ಎಷ್ಟಗದಿ ತನ್ನ ಗಂಡನ ಬಗ್ಗೆ ಅಭಿಮಾನ ಅನಿಸ್ತದ. ಅವನ ಸಂಬಂಧದಿಂದ ಆಕೆಗೆ ಎಷ್ಟು ಮಹತ್ವ ಬರ್ತದೆ. ಆಕೆಏನು ಒಂದು 2ನೇ 5ನೇ ಓದಿದ್ರು ಸಹಿತ ಏನೋ ಮದುವೆ ಆಗಿಬಿಟ್ಟು ರಿಲೇಷನ್ ಒಳಗೆಲ್ಲ ಮದುವೆ ಮಾಡ್ಕೊಂಡ್ಬಿಟ್ರು, ಮನ್ಯಾಗ ಫೋರ್ಸ್ ಆಯ್ತು ಆಗ್ಬಿಡೋದು ಮದುವೆ ಮಾಡ್ಕೊಂಡ. ಅವನ ಚೀಫ್ ಮಿನಿಸ್ಟರ್ ಇದ್ದಾನ, DC ಇದ್ದಾನ, ಅವನ ಅರ್ಥಾತ್ ದೊಡ್ಡ ಆಫೀಸರ್ ಇದ್ದಾನ, ಅವನ ಹೇಳ್ತಾರೆ 5ನೇ ಕ್ಲಾಸಿನಕ್ಕಿ ಅಂತ. ಆದ್ರೂ ಅಕ್ಕಿಗೆ ಅಷ್ಟು ಮಹತ್ವ ಬಂದ್ಬಿಡ್ತದೆ. ನಾವು ಉದಾಹರಣೆ ಹೇಳಿದ್ವಿ, ಮಹಾರಾಜರ ಒಂದು ಉದಾಹರಣೆ ಹೇಳಿದ್ರು. ಅರ್ಥಾತ್ ಒಬ್ಬ ಹೆಣ್ಮಗಳು ಹೋಗಿ ಮಹಾರಾಜರ ಪೇಡೆ ಕೊಟ್ಟು ಕೂಡಲೇ ಮಹಾರಾಜರು ಕೇಳಿದ್ರು, ಯಾಕೆ ಅದು ಏನಿದೆ ಪೇಡೆ ಅಂತ. ಇಲ್ರಿ ನಾನು MBBS ಆಗೀನಿ, ಡಾಕ್ಟರೇಟ್ ಆಗೀನಿ. ಮಹಾರಾಜರೊಂದು ಇಷ್ಟೇ ಕಷ್ಟಪಡ್ಬೇಕಾಗಿತ್ತು. ಅದ್ರ ಸಲುವಾಗಿ ಒಬ್ಬ ಡಾಕ್ಟರ್ ಮದುವೆ ಮಾಡಿ ಬಿಟ್ಕೊಂಡಿದ್ದೆ ಅಂದ್ರೆ ಡಾಕ್ಟರ್ ನಾಯಿ ಬಿಡ್ತಿದ್ದಿ. ನಮ್ಮ ತಾಯಿಯವರು ಓದಿದ್ದು 2ನೇ ಬರೇ, ನಮ್ಮ ತಂದೆಯವರು ಮಾಸ್ತರು. ಊರಾಗ ಎಲ್ಲಾರು ಏನಂತಿದ್ರು, ಅಕ್ಕೋರು ಅಂತಿದ್ರು ನಮ್ಮ ತಾಯಿಯವರಿಗೆ. ಅರ್ಥಾತ್ ನಮ್ಮ ತಾಯಿ ಅಂತ ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಅಂತ ಬರ್ತಿದ್ದಿಲ್ಲ. ಆದ್ರೆ ಮಾಸ್ತರ್ ಹೆಂಡತಿ ಅನ್ನೋದಕ್ಕಿಂತ ಅಕ್ಕೋರು ಹೆಂಗಾದ್ರು ಹಂಗ ನಾವು ಏನಾಗ್ಬೇಕು ಅಂದ್ರೆ ಅಂಥವ್ರವ್ರು ಆಗಿಬಿಟ್ಟಿವಿ ಅಂತ ದೊಡ್ಡ ಅರ್ಥಾತ್ ನಾವು ಉತ್ತಮ ಆಗಿಬಿಟ್ಟಿವಿ. ಆಮೇಲೆ ನಮ್ಮೊಳಗೆ ಏನಾದ್ರು ದೋಷದವ್ರು ಬಂದಿದ್ರು ಅವ್ರ ಜವಾಬ್ದಾರಿ ಇರ್ತಾರ, ಅವ್ರು ನೋಡ್ಕೋತಾರೆ. ಆದ್ರೂ ಸಹಿತ ನಾವು ಅಂಥವ್ರು ದೊಡ್ಡವರವ್ರು ಆದಾಗೂ ಎಷ್ಟು ನಾವು ಯಾವ ರೀತಿ ಕಾಳಜಿ ವಹಿಸ್ಬೇಕು ಅನ್ನೋದಕ್ಕೂ ನಾನು ಒಂದು ಉದಾಹರಣೆ ಹೇಳಿದೆ. ಏನು ಅಂತಂದ್ರೆ ರಾಮಕೃಷ್ಣ ಪರಮಹಂಸರ ಹತ್ರ ಅವ್ರ ಶಿಷ್ಯ ಇದ್ದ, ಅವ್ರಿಗೆ ಸೋದರಯ್ಯ ಅರ್ಥಾತ್ ಹೃದಯನಾಥ್ ಅಂತ ಅವನ ಹೆಸರು. ಅವನು ಎಷ್ಟೋ ವರ್ಷಗಳವರೆಗೆ ರಾಮಕೃಷ್ಣ ಪರಮಹಂಸರ ಹತ್ರ ಇದ್ರು
ರಾಮಕೃಷ್ಣ ಪರಮಹಂಸರ ಜೊತೆ ಹೆಂಗಿದ್ದ ಅಂದ್ರೆ ಅವ್ರ ಸಲ ರಾಮಕೃಷ್ಣ ಪರಮಹಂಸರ ಕಣ್ಣೀರ್ ಹಾಕ್ತಿದ್ರು, ಸಾಕಾಗಿ ಹೋಗಿದ್ವಿ ಒಂದ್ ಸಲುವಾಗಿ ಅಂತಿದ್ರು. ಹಂಗ ಅಂಥವ್ರು ಹತ್ತಿರ ಅಂಥವ್ರು ನಾವು ಹೆಂಗಾಗ್ಲಿಕ್ಕೆ ಶಕ್ಯದ. ಅವನು ಅರ್ಥಾತ್ ಏನು ಅಂದ್ರೆ ರಾಮಕೃಷ್ಣ ಪರಮಹಂಸರ ಕೊಲೆ ಕೂತಿದ್ರ ಅವ್ ಬಂದ್ ಮಾಮ ಈ ಒಳಗೆ ಯಾಕೆ ಕೂತಿರಿ, ಹೊರಗೆ ಕೂಡ್ಬೇಕಂತೆ. ಹೊರಗೆ ಕೂತಿರಿ, ಎಷ್ಟೊತ್ತಾಗ ಹೊರಗೆ ಕೂತಿರಿ, ಒಳಗೆ ಕೂಡ್ನಾಡ್ರಿ ಅಂತಿದ್ದ. ಅವ್ರು ಏನ್ ಮಾಡಿದ್ರು ಅದನ್ನ ಹಂಗ್ಯಾಕ್ ಮಾಡ್ತಿದ್ದೆ, ಅದ್ ಹಿಂಗ್ಯಾಕ್ ಮಾಡ್ತೀರಿ ಅಂತಿದ್ದ. ಹಿಂಗಾಗಿ ರಾಮಕೃಷ್ಣ ಪರಮಹಂಸರು ದೇವಿ ಮುಂದೆ ಕೂತು ಅಳ್ತಿದ್ರು. ನನಗೆ ಹೃದಯ ಕಾಲ ಸಾಕಾಗಿ ಹೋಗಿದ್ದ ನೋಡ್ರಿ. ಅರ್ಥಾತ್ ನಾವು ಸತ್ಪುರುಷರಿಗೆ, ಅದಕ್ಕೆ ನಾನು ಮುಂಜಾನೆ ಹೇಳಿದೇನು ಅಂದ್ರೆ ನಾವು ಸತ್ಪುರುಷರು ಆಗಬೇಕು ಅಂದ್ರೆ ಮೊದಲೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಏನ್ ಸೇರ್ತದನೋ ಅದನ್ನ ನಾವು ಮಾಡ್ಬೇಕು. ನಾವು ಮಾಡೋದು ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಗ್ಬೇಕು ಅಂದ್ರೆ ಅವ್ರಿಗೆ ಏನ್ ಸೇರ್ತದನೋ ಅದನ್ನ ನಾವು ಎಷ್ಟು ಮಾಡ್ಬೇಕು ಅಂದ್ರೆ ಅವ್ರಿಗೆ ಅದರಿಂದ ಸಂತೋಷ ಆಗ್ಬೇಕು. ಅಂದ್ರೆ ಏನಾಗ್ತದೆ, ನಾವು ಅವರು ನಮ್ಮನ್ನು ಮುಂಚೆ ನಮ್ಮವರು ಅಂತ ಹಚ್ಕೋತಾರೆ, ಈ ಹುಡುಗ ನಮ್ಮವ ಅಂತ ಅವ್ರು ಅಂದ್ರು ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆತು ಅಂತ ತಿಳ್ಕೋಬೇಕು. ತುಳಸಿದಾಸರು ಹೇಳಿದ್ರು, ಅರ್ಥಾತ್ ಒಂದ್ಸಲ ತುಳಸಿದಾಸರು ರಾಮದೇವರು ಒಂದು ಪತ್ರ ಬರ್ತದೆ, ವಿನಯ ಪತ್ರಿಕಾದರು. ಆ ಪತ್ರವನ್ನು ಯಾರು ಕೈ ಕೊಟ್ಟರು ಅಂದ್ರೆ ಮಾರುತಿ ಕೈಯಾಗ. ಮಾರುತಿ ಕೈಯಾಗ ಕೊಟ್ಟು ಮಾರುತಿಗೆ ಏನ್ ಹೇಳಿದ್ರು, ಇದನ್ನ ಒಯ್ದು ಸೀತಾ ಮಾತೆ ಕೈಯಾಗ ಕೊಟ್ರು. ರಾಮ್ ಯಾವಾಗ ಒಳ್ಳೆ ಮೂಡ್ನ್ಯಾಗ ಇರ್ತಾನೋ ಅವಾಗ ರಾಮನ ಕೈಯಾಗ ಕೊಡಂತ ಹೇಳು ಅಂತ ಹೇಳಿ ಆಯ್ತು ಅಂತ ಮಾರುತಿ ಹೋಗಿ ಸೀತಾ ಮಾತೆ ಕೈಯಾಗ ಕೊಟ್ಟು ಕೂಡಲೇ ಸೀತಾ ಮಾತೆ ಏನ್ ಮಾಡಿದ್ರು, ರಾಮ ಈ ಒಳಗೆ ಉತ್ತಮ ಮೂಡ್ನ್ಯಾಗ ಇದ್ದಾಗ, ಒಳ್ಳೆ ನಕ್ಕೋತ ಕಲ್ಕೋತ ಇದ್ದಾಗ ಪತ್ರ ಕೊಟ್ಟು ಕೂಡಲೇ ಪತ್ರ ಓದಿದಾಗ ಅವಾಗ ರಾಮ ದರ್ಬಾರ್ ಹೋಗಿ ಕೂತಿದ್ದ ಆ ಸ್ಥಾನದಲ್ಲಿ. ಅವಾಗ ರಾಮ ಹೇಳಿದ ಏನು ಅಂದ್ರೆ, ಅವರನ್ನು ಕುಚ್ಚ ತುಳಸಿದಾಸ ಎಲ್ಲಿದ್ದ ಕರೀಲಿದೆ. ಅರ್ಥಾತ್ ಆ ನನ್ನ ಕುಚ್ಚ ತುಳಸಿದಾಸ ನನ್ನ ಅಥವಾ ಶಬ್ದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ, ಹುಚ್ಚರೆ ಅನ್ಲಿ, ಎಡ್ಡರೆ ಅನ್ಲಿ, ಮೂರ್ಖರೆ ಅನ್ಲಿ, ನನ್ನ ಹುಚ್ಚ ತುಳಸಿದಾಸ ಅಂತ ರಾಮ ಅಂದದನ್ನು ಕೇಳಿ ತುಳಸಿದಾಸ ಹುಚ್ಚರ ಅನ್ಕೊಂಡಾಗ್ಲಿಕ್ಕೆ ಕಲಿಕೂ ನಾನು ನನ್ನ ತುಳಸಿದಾಸ ಅಂತಲ್ಪ ಅಂತ ಹೆಂಗು ಹಂಗ ಮಹಾರಾಜರಿಗೆ ಅನಿಸ್ಬೇಕು. ನನ್ನ ಹುಡುಗ, ನನ್ನ ಮನುಷ್ಯ, ನನ್ನ ಶಿಷ್ಯ, ನನ್ನ ಸೇವಕ ಅನ್ನೋ ಹಾಗೆ ನಾವು ಆಗಬೇಕು ಅಂದ್ರೆ ಅವ್ರಿಗೆ ಏನ್ ಸೇರ್ತದೋ ಅದನ್ನ ಎಷ್ಟು ಪರಾಕಾಷ್ಠದಲ್ಲಿ ಮಾಡಬೇಕು ಅಂದ್ರೆ ಅವ್ರಿಗೆ ಅದರಿಂದ ಸಂತೋಷ ಆಗುವಂತ ಮಾಡಿದ್ವಿ ಅಂದ್ರೆ ಈ ಒಂದು ರಿಲೇಷನ್ ಏನದನೋ ಇಡೀ ನಮ್ಮ ಜೀವನದೊಳಗಿನ ಎಲ್ಲಾ ರಿಲೇಷನ್ಗಳಿಗಿಂತಲೂ ಶ್ರೇಷ್ಠವಾದ ರಿಲೇಷನ್ ಉಳಿದ ಪ್ರಾಪಂಚಿಕ ಯಾವ ಸಂಬಂಧದಿಂದಲೂ ನಮಗೆ ಉತ್ತಮತೆ ಅನ್ನುವಂಥದ್ದು ಬರ್ಲಿಕ್ಕೆ ಶಕ್ತಿ ಇಲ್ಲ. ಅರ್ಥಾತ್ ದೊಡ್ಡ ಮನೆ ಕಳಿಸಿದ್ವಿ ಅಂತ ನಾವು ಉತ್ತಮ ಅಂತ ಅನ್ಸ್ಕೊಳ್ಳೋದಿಲ್ರಿ. ಆ ದೊಡ್ಡದೇನೋ 1 ಕೋಟಿ ರೂಪಾಯಿ ಗಾಡಿ ಇರ್ತೀವಿ ಅನ್ನೋದ್ರಿಂದ ಬಹಳ ದೊಡ್ಡ ಉತ್ತಮ ಅಂತ ಏನಲ್ಲ. ಮಹಾರಾಜ ಹೇಳಿದ್ರು, ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನ, ಅದ್ರ ಅಷ್ಟ ಜಿಪುಣ ಇದ್ದಾನ, ಅವಾಗ ಯಾರು ದೊಡ್ಡ ಮನುಷ್ಯ ಅಂತಾರೆ. ಒಬ್ಬ ದೊಡ್ಡ ಪಂಡಿತ ಇದ್ದಾನ, ಅದ್ರ ಅಷ್ಟ ಗರ್ವಿಷ್ಠ ಇದ್ದಾನೆ, ಅವ್ನಿಗೆ ಯಾರು ದೊಡ್ಡ ಮನುಷ್ಯ ಅಂತಾರೆ. ಒಬ್ಬ ದೊಡ್ಡ ಜಮೀನ್ದಾರ ಇದ್ದಾನ, ಅಷ್ಟ ದುಷ್ಟ ಇದ್ದಾನೆ, ಅವ್ನಿಗೆ ಯಾರು ದೊಡ್ಡ ಮನುಷ್ಯ ಅಂತಾರೆ. ಅರ್ಥಾತ್ ಶ್ರೀಮಂತ ಇದ್ದು ಉದಾರ ಇದ್ದ ಅಂದ್ರೆ ದೊಡ್ಡ ಮನುಷ್ಯ ಅಂತ, ಪಂಡಿತ ಇದ್ದು ವಿನಯಶೀಲ ಇದ್ದ ಅಂದ್ರೆ ದೊಡ್ಡ ಮನುಷ್ಯ ಅಂತ. ಅದೇ ರೀತಿ ಜಮೀನ್ದಾರ ಇದ್ದು ಅತ್ಯಂತ ದಯಾಳು ಇದ್ದ ಬಡಬಗ್ಗರ ಬಗ್ಗೆ ಅಂದ್ರೆ ಅವನಿಗೆ ದೊಡ್ಡ ಮನುಷ್ಯ ಅಂತಾರೆ. ಹೆಂಗು ಹಂಗೇನದ ಅಂದ್ರೆ ನಮ್ಮಲ್ಲಿ ಏನಾದ್ರೂ ದೊಡ್ಡ ಗುಣ ಇದ್ರೆ ಮಾತ್ರ ದೊಡ್ಡ ಮನುಷ್ಯ ಅಂತ ಹೆಂಗಂತಾರು. ಹಂಗಂದ್ರೆ ಅಗದಿ ದೊಡ್ಡ ಗುಣ ಯಾವುದು ಅಂದ್ರೆ ನಮ್ಮ ಪರಮಾರ್ಥ ದೃಷ್ಟಿಯಿಂದ, ಅಧ್ಯಾತ್ಮ ದೃಷ್ಟಿಯಿಂದ ಸದ್ಗುರುಗಳಿಗೆ ನಾವು ಶರಣ ಹೋಗಿ ಅವರಿಗೆ ಸಂತೋಷ ಅನಿಸುವಂಗ ನಮ್ಮ 24 ತಾಸು 24x7 ಆಯುಷ್ಯವನ್ನು ನಾವು ಕಳೆದದ್ದಾದರೆ ನಿಶ್ಚಿತವಾಗಿ ನಾವೇನಾಗ್ತೀವಿ ಅಂದ್ರೆ ದೊಡ್ಡ ಅವರಿಗೆ ನಾವು ಉತ್ತಮರಾಗ್ತೀವಿ. ಅದು ಹೊಟ್ಟು ಉತ್ತಮತೆ ಅನ್ನುವಂಥದ್ದು ಬ್ಯಾರೆ ಬ್ಯಾರೆ ಯಾವುದರಿಂದಲೂ ಬರುವಂತಹದ್ದಲ್ಲ. ಇಂಥ ಉತ್ತಮತೆಯನ್ನು ಪಡ್ಕೊಂಡು ಅವನ ಜನ್ಮ ಸಾರ್ಥಕ ಆಗ್ತದೆ, ಜೀವನ ಸಾರ್ಥಕ ಆಗ್ತದೆ, ಅವಾಗ ಅವನಿಗೆ ಸಮಾಧಾನ ಆಗ್ತದೆ, ಶಾಂತಿ ಆಗ್ತದೆ. ಆದ್ರಿಂದ ನಾವು ಏನಾದ್ರೂ ಮಾಡಿ ಹೊರಗಿನ ಪ್ರಪಂಚದಲ್ಲಿ ಉತ್ತಮ ಅನಿಸಿಕೊಂಡು ಎದಕ್ಕೂ ಉಪಯೋಗ ಇಲ್ಲದು, ಅದೇನು ಸಮಾಧಾನಕ್ಕೆ ಕಾರಣ ಆಗುವುದಿಲ್ಲ. ಆದ್ರಿಂದ ನಾವು ಒಳಗಿರ್ತಕ್ಕಂಥ ಉತ್ತಮವಾಗಿರೋ ವಸ್ತುವೇ ಆಗ್ಬೇಕು. ಒಂದು ಇಲ್ಲಾಂದ್ರೆ ಯಾವುದು ನಮ್ಮ ಹೃದಯದಲ್ಲಿ ಆತ್ಮಭಾವದಿಂದ ಅದನ್ನು ಅದೇ ಪರಮಾತ್ಮ ಸ್ವರೂಪದನು ಅಂಥ ಭಗವಂತಂತೆ ಇದ್ದಾನೋ ಅಥವಾ ಅಂತಹ ಸದ್ಗುರುಗಳಂತೆ ಏನಿದ್ದಾರೋ ಅವರಿಗೆ ಶರಣು ಹೋಗಿ ಅವ್ರಿಗೆ ಏನ್ ಬಹಳ ಸೇರ್ತದನೋ. ಅಕಸ್ಮಾತ್ ಹೆಂಗಿತ್ತ ಅಂದ್ರೆ ಸದ್ಗುರುಗಳ ಮನೆಯಲ್ಲಿ ಈಗೇನೋ ಒಂದು ವಿಶೇಷ ಕಾರ್ಯಕ್ರಮ ನಡೆದಿದೆ. ಆ ವಿಶೇಷ ಕಾರ್ಯಕ್ರಮ ನಡೆದಾಗ ಇದು ನಮ್ಮ ಸೌಂಡ್ ಆಗೋದಿಲ್ಲ, ನಮ್ಮ ವೈಯಕ್ತಿಕ ಇದು ಬಹಳ ಆಕ್ಟಿವಿಟೀಸ್ ಬಹಳವ ಅಂತ ತಿಳ್ಕೊಂಡು ಆ ವಿಶೇಷ ಕಾರ್ಯಕ್ರಮ ಮಾಡೋದು ಎಲ್ಲರೂ ಗುರುಗಳು ಸಹಿತ ಅದರೊಳಗೆ ಅತಿ ತತ್ಪರತೆಯಿಂದ ಭಾಗವಹಿಸುವ ಹೊತ್ತಿನಾಗ ನಮ್ಮ ಸ್ವಂತದ್ದು ಆಕ್ಟಿವಿಟೀಸ್ ಬಹಳವ ಅಂತ ತಿಳ್ಕೊಂಡು ನಾವು ಎಲ್ಲೋ ಒಂದ್ ಕಡೆಗೆ ಇಡೀ ದಿವಸ ಹೋಗಿ ಕೂತು ಅರ್ಥಾತ್ ಏನು ಉತ್ಸವ ಮುಗಿದ್ರೊಳಗೆ ಈ ನಮ್ಮ ಕೆಲಸವಾಗಿ ಮುಗಿದಾವೆ ಏನದ ಹೇಳಿ ಅಂತಂದ್ರ
ಕಸ ಹೊಡಿಗೆ ಹೋಗ್ಬಿಡು ಮನೆಗೆ ಅಂತಾರೆ. ತಾತ್ಪರ್ಯ ಏನು ಅಂದ್ರೆ ಅವ್ರಿಗೆ ಏನು ನಡೆದಿರ್ತದನ್ನು ಅದನ್ನು ನಾವು ಭಾಗವಹಿಸಿದ್ವಿ ಅಂದ್ರೆ ಅಥವಾ ಅದನ್ನು ನಾವು ಆಸಕ್ತಿಯಿಂದ ತೊಡಗಿದ್ವಿ ಅಂದರೆ ಅವರಿಗೆ ನಾವು ಸಂತೋಷ ಆಗುವಂಗೆ ಇದ್ದಂಗೆ ಆಗ್ತದೆ. ಆದ್ದರಿಂದ ನಮ್ಮ ಕಳಕಳಿ ಏನದ ಅಂದ್ರೆ ಇಷ್ಟು ಅರ್ಥಾತ್ ಏನು ಅಂದ್ರೆ 15-20 ಲಕ್ಷಗಟ್ಟಲೆ ಹನುಮಾನ್ ಚಾಲೀಸ ಪಾಠ ಆಗ್ಲಿಕ್ಕೆ ಹತ್ತಿದ ಅಂತಿದ್ರೆ ಇದರಿಂದ ನಿಶ್ಚಿತವಾಗಿ ಅವರು ಸಂಕಲ್ಪದ ಅನ್ನುವಂತಹ ಭಾವನೆಯಿಂದ ನಾವು ದೇಹ ಉತ್ತಮ ಆಗ್ಲಿಕ್ಕೆ ಶಕ್ತಿಲ್ಲ, ಬೇಕಾದಂತ ಎಲಿಜಬೆತ್ ರಾಣಿ ವಿಕ್ಟೋರಿಯಾ ರಾಣಿ ಆದ್ರೂ ಸಹಿತ ಅಕ್ಕಿ ದೇಹನು ನಮ್ಮ ದೇಹಕ್ಕಿಂತಲೂ ಯಾವ ದೃಷ್ಟಿಯಿಂದನೂ ಇದು ಬ್ಯಾರೆ ಅಲ್ಲ. ಅರ್ಥಾತ್ ಏನು ಅಂದ್ರೆ ಆಕೆ ಜಗತ್ ಪ್ರಸಿದ್ಧ ರಾಣಿ ಆಗಿರುವಳ್ಳಾಕ ಅಥವಾ ಜಗತ್ ಪ್ರಸಿದ್ಧ ಮನುಷ್ಯ ಯಾರದೇ ಆಗಿರುವಲ್ಲ. ಅವ್ರ ದೇಹದ ನಮ್ಮ ದೇಹದ ಕಂಟೆಂಟ್ಸ್ ಅವನ್ನು ಅವ್ರ ದೇಹದ್ದು ಅವರ ಕಂಟೆಂಟ್ಸು ಅವ್ರು ಮುಂಜಾನೆ ಕೂಡ ಸಂಡಾಸ್ ಹೋಗಬೇಕು, ನಾವು ಹೋಗಬೇಕು. ಅರ್ಥಾತ್ ಏನು ಅಂದ್ರೆ ವಿಕ್ಟೋರಿಯಾ ಮಹಾರಾಣಿ ಅಂತ ಆಕೆಗೇನು ಸಂಡಾಸ್ ಮಾಪಿಲ್ಲ. ಆದ್ರಿಂದ ಆಮೇಲೆ ಡಾಕ್ಟರ್ ಬರ್ಬೇಕಾಗ್ತದೆ. ಒಂದ್ 2-3 ದಿವಸ ಮಾಪ್ ಆದ್ರೆ ಆಮೇಲೆ ಡಾಕ್ಟರ್ ಬರ್ಬೇಕಾಗ್ತದೆ. ತಾತ್ಪರ್ಯ ಏನು ಅಂದ್ರೆ ನಮ್ಮ ದೇಹ ಹೊಲಸದನು ಅಷ್ಟು ಅವ್ರ ದೇಹನು ಅಷ್ಟು ಹೊಲಸಾಗಿರೋದು. ಇದಕ್ಕೆ ನಾನು ಅನ್ನೋದ್ರೊಳಗೆ ಯಾವ ಒಂದು ಪುರುಷಾರ್ಥ ಇಲ್ಲ ಅನ್ನೋಕ್ಕಿಂತಲೂ ಅವಿವೇಕದ ಪರಾಕಾಷ್ಠ. ಜ್ಞಾನೇಶ್ವರ ಮಹಾರಾಜ ಹೇಳಿದ್ರು, ಈ ದೇಹ ನಾನು ಅನಿಸುವ ದೊಡ್ಡ ಸುಳ್ಳು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತೆ. ಇದು ಮೊದಲನೇ ಬಹಳ ದೊಡ್ಡ ಸುಳ್ಳು. ಯಹ ದೇಹ ही मैं हूं, यह सब पापों का बाप है और सब और पाप तो इसके बच्चे हैं ಅಂತ. ಈ ದೇಹದ ನಾನು ಅನ್ನುವಂಥ ದೊಡ್ಡ ಪಾಪ ಇನ್ನೊಂದು ಯಾವುದೂ ಅಲ್ಲ. ಆಮೇಲೆ ಪ್ರಾಣ ನಾನೇನು ಅಂದ್ರೆ ಪ್ರಾಣ ನಾನು ಅನ್ಕೊಳ್ಳೋದ್ರೊಳಗೆ ಏನೂ ಆಗ್ತಿಲ್ಲ. ಅದೊಂದು ಏನಪ್ಪಾ ಅಂದ್ರೆ ಕಂಬ ಕಿವಿ ಇದು ಇದ್ದಂಗ ದಿರಿ ಇದ್ದಂಗ ಅದು ಹಗಲು ರಾತ್ರಿ ಏನದನ್ನು ಬುಸ್ 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 ಮಾಡ್ಕೋತಿರುವಂತದ್ದು ಅದು ನಾನು ಅನ್ನೋದ್ರಗೂ ಏನಾಗ್ತಿಲ್ಲ. ಮನಸ್ಸು ನಾನು ಅಂದ್ರೆ ಚೆ 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 ಅದ್ರ ಹೆಸರು ತೆಗಿಬಾರ್ದು. ಅಂಥ ಪರಿಯ ಮನಸ್ಸದ ಅದನ್ನ ನಾನು ಅನ್ನುವಂಥ ಪ್ರಶ್ನೆ ಇಲ್ಲ. ಬುದ್ಧಿ ನಾನು ಅಂತಂದ್ರೆ ಮುಗ್ದ ಹೋದ ಕಥಿ. ನಮ್ಮಂತ ಒಂದು ಕನಿಷ್ಠ ಕ್ಷುದ್ರ ಬುದ್ಧಿ ಯಾರಿಗೂ ಇರ್ಲಿಕ್ಕಿಲ್ಲ ಅಂತ ಒಂದು ಕ್ಷುದ್ರ ಕಪಟ ವಂಚನೆ ಮಾಡುವಂತಹದ್ದು, ಅಸಹ್ಯ ಮಾಡುವಂತಹದ್ದು, ಮಾಲಿನ್ಯ ಬೆವರಿಳಿಸುವಂತಹದ್ದು, ಕಂಡವ್ರಿಗೆ ಕಂಡದ್ದು ಅನ್ನುವಂಥದ್ದು, ನಿಂದ ಮಾಡುವಂತ ಇಂಥ ವಿಚಾರಗಳಿಂದಲೇ ತುಂಬಿಕೊಂಡಿರೋ ಬುದ್ಧಿ ನಾನು ನಂದು ಅನ್ನೋದು ಆಗ್ತಿಲ್ಲ. ಏನಾದ್ರೂ ನಾನು ಅನ್ನೋದಿದ್ರೆ ಆತ್ಮಸ್ವರೂಪ ನಾನು, ನಂದು ಅನ್ನೋದಿದ್ರೆ ಭಗವಂತನ ನನ್ನವನು, ಮಹಾರಾಜರೇ ನಮ್ಮವರು ಅಂತ ಅಂದ್ವಿ ಅಂದ್ರೆ ಈ ಜನ್ಮ ಸಾರ್ಥಕ ಆತು ಅಂತ ತಿಳ್ಕೊಂಡು ಅನ್ನೋ ದೃಷ್ಟಿಯಿಂದ ನಾವು ಏನಾದ್ರೂ ಮಾಡಿ ಅವನ ಕಾರ್ಯದಲ್ಲಿ, ಅವನ ಒಂದು ಸಾಧನೆಯಲ್ಲಿ, ಅವನ ಉಪಾಸನೆಯಲ್ಲಿ 24 ತಾಸು ಅವನ ಕಡೆಗೆ ನನ್ನ ಮಹಾರಾಜರು, ನನ್ನ ಭಗವಂತ, ನನ್ನ ಮಾರುತಿ, ನನ್ನ ಹನುಮಾನ್ ಚಾಲೀಸ, ನನ್ನ ಜಪ, ನನ್ನ ನಾಮಸ್ಮರಣೆ ಅರ್ಥಾತ್ ನಂದು ಅಲ್ಲ. ನಾನು ಮಾಡಬೇಕಾಗಿರೋದು ಏನಿದ್ರು ಸಹಿತ ನಮಗೆ ಕರ್ತವ್ಯದ ಭಾವನಾನು ಅದರೊಳಗಾಗಬೇಕು, ಸಾಧನೆಯ ಭಾವನಾನು ಅದರೊಳಗಾಗಬೇಕು. ಪ್ರಪಂಚದ ಬಗ್ಗೆ ಕರ್ತವ್ಯ ಅನಿಸಿದ್ರೆ ಅದರಷ್ಟು ನಿಕೃಷ್ಟವಾಗಿರ್ತಕ್ಕಂಥ ಒಂದೇನಾದ್ರು ವಿಚಾರ ಮತ್ತೊಂದು ಯಾವುದೂ ಅಲ್ಲ. ಏನೇನು ನಮಗೆ ಪ್ರಪಂಚದೊಳಗೆ ಕರ್ತವ್ಯ ಇಲ್ಲ. ನಾವು ಹುಟ್ಟಿ ಬರ್ದೇ ಇರಲಿ ಜಗತ್ತು ನಡೀತಿದ್ದಿಲ್ಲ ಅಂತ ಏನಿಲ್ಲ. ನೀವು ಗಡದ ಮಲ್ಕೊಂಡ್ಬಿಟ್ರೆ ಆಯುಷ್ಯ ತುಂಬ ಏನು ಈ ಜಗತ್ತಿನೊಳಗೆ ಏನೇನೋ ನಿಲ್ಲೋದಿಲ್ಲ, ಸತ್ರ ಅಮಾವಾಸ್ಯೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಹಂಗೇನು ಅಂದ್ರೆ ನಾವು ಮಲ್ಕೊಂಡ್ರೆ ಗಡದ ಮಲ್ಕೊಂಡ್ಬಿಟ್ಟಿವಿ, ಹಾಸಿಗೆ ಹಚ್ಕೊಂಡ್ರು ಅಂದ್ರೆ ಜಗತ್ತು ಏನೇನೋ ನಿಲ್ಲೋದಿಲ್ಲ. ನಾವು ಇಲ್ಲದೆ ಇದ್ರು ನಿಲ್ಲೋದಿಲ್ಲ. ನಾವು ಏನ್ ಬೇಕಾದಾಗಿರುವಲ್ಬೇಕ, ಜಗತ್ತಿನಾಗ ಸುಪ್ರಸಿದ್ಧ ಮನುಷ್ಯ ಆಗಿರುವಲ್ಬೇಕ. ನಾವು ಹುಟ್ಟಿ ಬರ್ದೇ ಇದ್ದ ಜಗತ್ತಿನೊಳಗೆ ಈವರೆಗೆ ಎಂತೆಂಥವ್ರು ಹೋದ್ರು ಅಥವಾ ಜಗತ್ತೇನಾದ್ರೂ ನಿಂತದೇನ್ರಿ. ಆದ್ರಿಂದ ಏನು ಅಂದ್ರೆ ನಾವು ಹುಟ್ಟಿ ಬರ್ದೇ ಇದ್ದು ಏನೇನು ನಮಗೆ ಈ ಜಗತ್ತಿನೊಳಗೆ ನಾವು ಮಾಡಬೇಕಾದಿಲ್ಲ ಅಂತ ಮಹಾರಾಜರ ಪ್ರವಚನ ಓದಿದ್ರೆ ಒಂದು 15-20 ಸಲ ಅದೇನಂದ್ರೆ ನನಗೆ ಈ ಜಗತ್ತಿನಲ್ಲಿ ಮಾಡಬೇಕಾದ ಕರ್ತವ್ಯವೇನೂ ಇಲ್ಲ ಅನಿಸುವವನಿಗೆ ಮಾತ್ರ ಸಮಾಧಾನವಾಗುತ್ತದೆ, ಉಳಿದವರಿಗೆ ಆಗುವುದಿಲ್ಲ ಅಂತದ. ಅರ್ಥಾತ್ ಏನು ಅಂದ್ರೆ ಕರ್ತವ್ಯ ಏನಿದೆ ಬರೀ ವ್ಯಾಮೋಹ. ನಾವು ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಟ್ಕೊಂಡಿರ್ತೀವಿ ಅಷ್ಟ ಹೊರತು ಏನಿದ್ರೆ ಮರಿಮಕ್ಕಳ ತಲೆ ಮೇಲೆ ಕಟ್ಟಿ ಕಾಳು ಹಾಕಿದ್ವಿ. ಅರ್ಥಾತ್ ಅಂದ್ರೆ ಇವನಿಗೆ ಮರಿಮಕ್ಕಳು ಹುಟ್ಟಿದ್ರಲ್ಲೇ ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕು, ಹುಟ್ಟಿದ್ದೇ ಇಲ್ಲ ಅಂದ್ರೆ ನೀವು ತಲೆ ಮೇಲೆ ಅಕ್ಕಿ ಕಾಳು ಹಾಕ್ತಾರೆ. ಮಕ್ಕಳ ಆಗಿಲ್ಲ ಅಂತಂದಾಗ ಮೊಮ್ಮಕ್ಕಳಿಗೂ ಬರ್ತಾವ, ಮೊಮ್ಮಕ್ಕಳೇ ಆಗಿಲ್ಲ ಅಂದ್ರೆ ಮರಿಮಕ್ಕಳಿಗೂ ಬರ್ತಾವ. ಹುಟ್ಟೋಳು ಏನಾದ್ರು ಒಂದು ತಲೆ ಹಚ್ಕೊಂಡು ಏನಿರ್ಲಿ ಈ ಮಗನ ಮದುವೆ ಒಂದು ಮಾಡಿ ಬಿಟ್ಟಿವೆ, ನಮ್ಮ ಕರ್ತವ್ಯ ಮುಗೀತು ನೋಡ್ರಿ. ಅವನಿಗೆ ಭಗವಂತ ಬರದ ಕೈ ಕೊಟ್ಟು ಕಳ್ಸಾನೆ, ಈ ಮಗನ ಮದುವೆ ಮಾಡಿಬಿಟ್ಟು ನಿಮ್ ಕರ್ತವ್ಯ ಮುಗೀತಪ್ಪ ಅಂತ ತಿಳ್ಕೊಂಡು ಮುಂದಿನ ಕರ್ತವ್ಯ ಎಂತೆಂತಾವ ಬರ್ತಾವ ಅಂದ್ರೆ ಮದುವೆ ಚಲೋ ಇನ್ನು ಆಮೇಲೆ ಬಾಣಂತನ ಬರ್ತಾವ, ಬಸರಂತನ ಬರ್ತಾವೆ. ಏನಿಲ್ರಿ ಇದೊಂದು ಮೊದಲೇ ಒಂದು ಬಾಣಂತನ ಮಾಡಿಬಿಟ್ಟಿವಿ ಅಂದ್ರೆ ನಮ್ದು ಪ್ರಶ್ನೆ ಬಗೆಹರಿತು ಅಂತಾರೆ. ಅಷ್ಟಕ್ಕೆ ಮುಗಿತಾ ಏನ್ರಿ ಮಕ್ಕಳಿಗೆ ಬಹಳ ತ್ರಾಸ ಕೊಡ್ಲಿಕ್ಕೆ ಹತ್ತಾರಿ.
ಅತ್ತಿ ಮನೆಯೊಳಗ ಏನ್ರಿ ಸಮಾಧಾನ ಇಲ್ರಿ ಅವ ಇದನ್ನ ಬಗೆಹರಿಸಿಬಿಟ್ಟಿದ್ರ ಅದು ನಮ್ಮ ಕರ್ತವ್ಯ ಮುಗಿತದ ನೋಡ್ರಿ. ಕೋರ್ಟ್ನಾಗ ನಡೆದ್ರಿ, ಡೈವರ್ಸ್ ಬಂದದ್ರಿ, ಬಗೆಹರಿಸೋಗ್ಬಿಟ್ಟಿವಿ ಅಂದ್ರೆ ಮುಗಿತ್ ನೋಡ್ರಿ ನಮ್ದು ಅಂತಂದ್ರೆ ಏನಪ್ಪಾ ಅಂದ್ರೆ ನಾವು ಮುಗಿದಾಗ ಮುಗಿತಕ್ಕಂಥದ್ದು. ಅರ್ಥಾತ್ ಇಂಥ ಪರಿಸ್ಥಿತಿಯಿಂದ ಸುಳ್ಳ ನಾವು ಹೊರಪಡಿಸ್ತೀವಿ. ಆದ್ರೆ ನಮ್ಮ ಕಲ್ಪನೆ ಏನದ ಅಂದ್ರೆ ನಾವು ಎಷ್ಟು ಸಮಯ ಸಿಗ್ತದ ಅಷ್ಟು ಸಮಯವನ್ನ ನಾವು ಭಗವಂತನವರಾಗೋದಕ್ಕಾಗಿ, ಭಗವಂತನನ್ನ ಸಂತುಷ್ಟಗೊಳಿಸೋದಕ್ಕಾಗಿ ಪ್ರಯತ್ನ ಮಾಡುವಾಗ ನಾವು ಸಮಯವನ್ನು ಕಳೆದ್ರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅನ್ನೋ ದೃಷ್ಟಿಯಿಂದಲೇ ನಾವು ಶತಕೋಟಿ ರಾಮನಾಮ ಬದಿರಿ ಅಂತ ಹೇಳಿದ್ವಿ. ಅದಾದ ಬಳಿಕ ನಮ್ಗೆ ಅನಿಸ್ತು ಮತ್ತೆ ಅದ್ರೊಳಗಾದ್ರೂ ನಾವು ತೊಡಗಿಸಿ ಎಷ್ಟೋ ಮಂದಿ ನಮ್ಗೆ ಫೋನ್ ಮಾಡ್ತಾರೆ, ಏನ್ರಿ ನೀವು ನಮ್ಗೆ ಸೌಡ ಕೊಡಬಾರಲ್ಲ, ನಾವು ಇನ್ನೂ ಸೌಂಡ್ ಕೊಡದೇ ಇರುವಾಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಕತ್ತೀವಿ ಅಂತ ಹೇಳಿ. ಇನ್ನೂ ನಮ್ಗೆ ಏನಾದ್ರು ತಲೆ ತೋರಿಸ್ಕೊಳ್ಳಿಕ್ಕೆ ಸೌಂಡ್ ಆಗಿರಬಾರ್ದು, ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡಿ ಕತ್ತೀವಿ ಅಂತ. ಇನ್ನು ಕೆಲವರು ಫೋನ್ ಮಾಡ್ತಾರೆ, ಏನ್ರಿ ಅಷ್ಟರ ನೀವು ಪಾಪ ಮುಂಜಾನೆ ಸಂಜೆ ತನಕ ಓದ್ತೀರಿ, ಪ್ರವಚನ ಮಾಡ್ತೀರಿ, ತ್ರಾಸ ವಯಸ್ಸು ಆಗ್ಯದ, ಯಾಕೆ ಸುಮ್ಮನೆ ವಿಶ್ರಾಂತಿ ತಗೋಬಾರ್ದು? ಅವ್ಕಂದ್ರೆ ನಾವು ವಿಶ್ರಾಂತಿ ತಗೊಂಡ್ರೆ ಅರ್ಥಾತ್ ನಮಗೆ ವಯಸ್ಸಾಗಿಲ್ಲ ಬರೋಬ್ಬರಿ ಅದ. ನೀವು ಗಟ್ಟಿಮುಟ್ಟಿದ್ದವ್ರು ನೀವು ಆಮೇಲೆ ಏನದ ಏನು ಮಾಡೋದ ಸುಮ್ಮನೆ ಕೂಡ್ತಿಲ್ಲ. ಅದಕ್ಕಾಗಿ ನಾವು ವಯಸ್ಸಾದವ್ರು ಇದ್ರು ನಿಮ್ಮ ಗಟ್ಟಿಮುಟ್ಟಿದ್ದವ್ರನ್ನ ಸಣ್ಣ ಬಿಡಬಾರ್ದು ಅಂತ ಹಿಂಗೆ ಮಾಡಿ ಕತ್ತೀವಿ ಅಂತ ಹೇಳಿದ್ವಿ ನಾವು. ಹೆಂಗೋ ಹಂಗೇನದ ಅಂತಂದ್ರೆ ನಿಜವಾಗಿಯೂ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಘಟೀನೇ ಘಟಿ ಸಾರ್ಥಕಾರ್ಥಿ ಕರಾವಿ. ಒಂದೊಂದು ಕ್ಷಣ ನಾವು ಸಾರ್ಥಕ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇವತ್ತು 14ನೇ ಗ್ರೂಪ್ ನಾವು ನೋಡ್ತೀವಿ. ಈಗ ಈ ರೀತಿಯಾಗಿ 50 ಗ್ರೂಪ್ಗಳಾಗಿವೆ. 50ನೇ ಗ್ರೂಪ್ನೇ ನಮ್ಮ ಆಶ್ರಮದ ಎಲ್ಲ ಒಂದು ಸಾಧಕರ ಗ್ರೂಪ್ ಅಂತಾಗಿದೆ. ಎಲ್ಲರೂ ಇಲ್ಲಿ ಏನದ ಅಂದ್ರೆ ಬೆಳಿಗ್ಗೆ 10ರಿಂದ ರಾತ್ರಿ 10 ತನಕ ಹನುಮಾನ್ ಚಾಲೀಸ ಮಹಾರಾಜ ಮುಂದೆ ಇಬ್ಬಿಬ್ಬರು ಕೂತಂತಾರೆ. ಅದು ಪ್ರತಿ ದಿವಸ ಕನಿಷ್ಠ ಒಂದು 14-17 ಸಾವಿರ, 14-17 ಸಾವಿರ ತಿಂಗಳಿಗೆ 14-17 ಸಾವಿರ ದಿನ ಏನದ 500 ಹನುಮಾನ್ ಚಾಲೀಸ ಆಗ್ತವೆ. ತಿಂಗಳಿಗೆ ಒಂದು 14-17 ಸಾವಿರ ಹನುಮಾನ್ ಚಾಲೀಸ ಆದ್ರೆ ಎಲ್ಲರೂ ತಮ್ಮ ಉಪಯೋಗನೂ ಅನ್ಕೊಳ್ಳುವಂತಹದ್ದನ್ನ ಇವತ್ತಿನಿಂದ ನಾವು ಇನ್ನು ಗ್ರೂಪ್ನಾಗ ಸೇರ್ಕೊಂಡಿವಿ ಎಲ್ಲರೂ. ಈ ಗ್ರೂಪಿನ ನಂತರ ಮತ್ತೆ 51ನೇ ಗ್ರೂಪ್ನು ಶುರು ಆಗ್ತದೆ. ನಮ್ಮ ಅಪೇಕ್ಷೆ ಆದ್ರೆ ಏನೊಂದು 100 ಗ್ರೂಪ್ ಆಗಬೇಕು. ಪ್ರತಿ ದಿವಸ ಕನಿಷ್ಠ 1 ಲಕ್ಷ ಹನುಮಾನ್ ಚಾಲೀಸ ಪಾಠ ಆಗಬೇಕು. ತಿಂಗಳಿಗೆ 30 ಲಕ್ಷ ಆದ್ರೆ 1 ವರ್ಷಕ್ಕೆ 3.5 ಕೋಟಿ ಆಗ್ತದೆ. 3 ವರ್ಷಕ್ಕೆ 11 ಕೋಟಿ ಆಗ್ತದೆ. ಅರ್ಥಾತ್ ಕೊರೋನಾದ ನಿಮಿತ್ತ ಮಾತ್ರ ಇದ್ರೂ ಸಹಿತ ಇದು ಕೇವಲ ನಮ್ಮ ಆತ್ಮೋದ್ಧಾರಕ್ಕಾಗಿದೆ ಅನ್ನುವಂತಹ ಭಾವನೆಯಿಂದ ನಾವೆಲ್ಲರೂ ಇದ್ರೊಳಗೆ ಹೆಚ್ಚಾಗಿ ತೊಡಗಬೇಕು. 100 ಪಾಠ ಮಾಡ್ತಕ್ಕಂಥವ್ರ ಸಂಖ್ಯಾನು ದಿನದಿಂದ ಹೆಚ್ಚಾಗಿರ್ತೇವೆ. ನಿನ್ನ ನಾವು ಸಂಕಲ್ಪ ಮಾಡಿಸಿದೀವಿ ಏನು ಅಂದ್ರೆ ಒಂದು ಕುಟುಂಬದವರು ಸೇರಿ 3 ಮಂದಿಯೋ 4 ಮಂದಿಯೋ 5 ಮಂದಿಯೋ ಇದ್ರೂ ಅಡ್ಡಿ ಇಲ್ಲ. ಒಂದು ದಿವಸಕ್ಕೆ 100 ಮಾಡಿದ್ರೆ ಒಂದು ಕುಟುಂಬದವರು ಒಬ್ಬರು 2 3 ಮಂದಿ 4 ಮಂದಿ ಎಷ್ಟಿದ್ರು ಸಹಿತ ಮತ್ತೆ ಅದನ್ನು ಸಹಿತ ಒಂದ ಕಡೆ ಕುತ್ಕೊಂಡ ಮಾಡ್ಬೇಕನ್ನುವಂಥದ್ದು ಏನಿಲ್ಲ. 100 ಮಾಡುವವರಿದ್ರ ನಿಮ್ಮ ಸಮಯಕ್ಕನುಸಾರವಾಗಿ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಒಬ್ರು 30, ಒಬ್ರು 25, ಒಬ್ರು 22, ಒಬ್ರು 11 ಹಿಂಗ ಒಟ್ಟು ಒಂದು ದಿವಸಕ್ಕೆ 100 ಮಾಡಿದ್ರೆ ಒಂದು ತಿಂಗಳಿಗೆ ಏನಾಗ್ತದೆ ಅಂದ್ರೆ 3,000 ಆಗ್ತವೆ. ವರ್ಷಕ್ಕೆ 36,000 ಆಗ್ತವೆ. ನಾವು ಅದನ್ನು 33,000 ಹಿಡಿದ್ರು ಸಹಿತ ಅರ್ಥಾತ್ 36,000 ಆದ್ರೆ ಒಂದು ವರ್ಷಕ್ಕೆ 1,08,000 ಅರ್ಥಾತ್ 3 ವರ್ಷಕ್ಕೆ 1,08,000 ಹನುಮಾನ್ ಚಾಲೀಸ ಆಗ್ತವೆ. ಆದ್ರಿಂದ ಒಂದೊಂದು ಕುಟುಂಬಕ್ಕೂ ನಾವು ಏನ್ ಮಾಡೋದಿದ್ವಿ ಅಂದ್ರೆ 3 ವರ್ಷದ್ದು ಅಂತಿದ್ರೆ 1 ಲಕ್ಷದ್ದು, 2 ವರ್ಷದಿದ್ರೆ ಅರ್ಥಾತ್ ಏನು ಅಂದ್ರೆ 66,000, 1 ವರ್ಷದಿದ್ರೆ 33,000. ಈ ಪ್ರಕಾರವಾಗಿ ನಾವು ಅದನ್ನು ಸಹಿತ ಸಂಕಲ್ಪ ಮಾಡಿಸಿ ಅರ್ಥಾತ್ ಏನು ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಬಿಡು. ಅದ ಏನು 3 ವರ್ಷದ್ದು ಒಂದು ಕುಟುಂಬ ಕಾಂಟ್ರಾಕ್ಟ್ ಏನು ಅಂದ್ರೆ 1 ಲಕ್ಷ ಜಪ ಅರ್ಥ ಹನುಮಾನ್ ಚಾಲೀಸ ಪಾಠ ಮಾಡುವುದದ್ದು ಒಂದು ಕುಟುಂಬಕ್ಕೆ 1 ಲಕ್ಷ ನಾವು ಕಾಂಟ್ರಾಕ್ಟ್ ಕೊಟ್ಬಿಡುದು. ಅರ್ಥಾತ್ ಏನು ಅಂದ್ರೆ ಅವರು ಅದನ್ನ ಅತ್ಯಂತ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿ 3 ವರ್ಷದಲ್ಲಿ 1 ಲಕ್ಷ ಮಾಡಿದ್ರು ಅಂದ್ರೆ ನಿಶ್ಚಿತವಾಗಿ ಬಹಳ ದೊಡ್ಡ ಸಾಧನೆ ಆದಂಗೆ ಆಗ್ತದೆ ಜೀವನದಲ್ಲಿ. ಅದ್ರ ಜೊತೆಗೆ ನಿಮ್ಮ ನಾಮಸ್ಮರಣೆ, ನಿಮ್ಮ ನಿತ್ಯದ ಉಪಾಸನೆ, ಪೂಜಾ ಪಾಠ ಏನವನ್ನು ಜಪ ತಪ ಅವನ್ನೆಲ್ಲವನ್ನೂ ಮಾಡಿಕೊಂಡು ಮನೆಯೊಳಗಿರ್ತಕ್ಕಂಥವ್ರು ಎಲ್ಲರೂ 3 ವರ್ಷದವರೆಗೆ ನಮ್ಗೆ ಹೊರಗೊಂದು ಜಗತ್ತದ ಅನ್ನೋ ಕಡೆಗೆ ಲಕ್ಷಣ ಇಟ್ಟಿದ್ದಿಲ್ರಿ. ಇಲ್ಲ ಅನ್ನೋ ಹಂಗಾದ್ರೆ ನಮ್ಮ ಜೀವನ ನಿಜವಾಗಿಯೂ ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನಮ್ಮ ಕಲ್ಕಳೆ ಇದೆ. ಆದ್ದರಿಂದ ನಾವು ಉತ್ತಮ ಆಗ್ಬೇಕು. ಅಂದ್ರೆ ನಾವು ಉತ್ತಮ ಆಗಿವೆ ಅಂದ್ರೆ ನಮ್ಮ ಎಲ್ಲಾನು ಉತ್ತಮ ಆಗ್ತದೆ. ನಮ್ದು ಏನಿದ್ರು ಉತ್ತಮ ಆಗ್ತದೆ. ಅದೇ ಒಂದು ತುಕಾರಾಮ್ ಮಹಾರಾಜರ ಮನಿ ಹೆಂಗದ
ಮನೆಗೆ ಈಗೇನಂತ ತುಕಾರಾಮ್ ಲಾಲ್ ಬಹದ್ದೂರ್ ನಾವು ಕಾಶಿಗೆ ಹೋಗಿದ್ವಿ, ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆ ನೋಡ್ಲಿಕ್ಕೆ ಹೋಗಿದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗನೇ ಕಟ್ಟಿಸಿಕೊಂಡಿರ್ತಕ್ಕಂಥ ಮನೆ. ಇವತ್ತಿಗೂ ಅಲ್ಲಿ ಮಣ್ಣಿನ ಒಂದು ಬಲಿಯವ, ಅದೇ ರೀತಿಯಾಗಿ ಒಂದು ಇವತ್ತಿಗೂ ಅಲ್ಲೆಲ್ಲ ಒಂದು ಅವಾಗಿನ ಪದ್ಧತಿ ಪ್ರಕಾರ ನೆಲ ಸಾಧಿಸು ನೆಲ ಕಾಶಿ ಒಳಗ ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ಅವರಂದ್ರು ನಮ್ಗೆ ಏನಾದ್ರೂ ಒಂದು ಬರೆದು ಕೊಡ್ರಿ ಇಲ್ಲಿ ಅಂತ ಬಂದವ್ರಿಗೆಲ್ಲ ಅವ್ರು ಬರ್ಸಿರ್ತಾರೆ. ನನಗೆ बर्फ कोड्री अंदाज बर्रे आज मैं इस काशी जी में काशी क्षेत्र में दूसरे विश्वनाथ के घर ही देख रहा हूं। आज मैं इस काशी क्षेत्र में दूसरे विश्वनाथ के घर ही देख रहा हूं। इन ಎರಡನೇ ವಿಶ್ವನಾಥರ ಮನೆಯನ್ನ ನೋಡ್ಲಿಕ್ಕೆ ಹತ್ತೀನಿ. ಇವತ್ತಿಗೂ ಆ ಮನೆ ಎಷ್ಟು ಮಹತ್ವದ ಅಂತಂದ್ರೆ ನೀವು 10 ಅಂತಸ್ತಿಂದು ದೇವನಂತ ಬಿಲ್ಡಿಂಗ್ ಕಟ್ಟಿದ್ರು ಅದ್ರ ಮುಂದೆ ಅದ್ರದ್ದು ಏನೇನು ಕಿಮ್ಮತ್ ಅನ್ಸೋದಿಲ್ಲ. ಹೆಂಗೋ ಹಂಗೆ ಏನದ ಅಂದ್ರೆ ನಾವು ಉತ್ತಮ ಆದ್ವಿ ಅಂದ್ರೆ ತುಕಾರಾಮ್ ಮಹಾರಾಜರ ಮನಿ ಅಂತದ್ದು ಅಂತ ತಿಳ್ಕೊಂಡು ಯಾರಿಗೆ ಏನದು ಇದು ಅನಿಸ್ತಾ ಇದೆ. ತುಕಾರಾಮ್ ಮಹಾರಾಜರ ಮನಿ ಏನ್ರಿ ಅದು ಅಗದಿ ಹಳೆಯ ಮನಿ, ಎಲ್ಲ ಕಡೆ ಬಿದ್ದದಿತ್ತು. ಆದ್ರೆ ಛತ್ರಪತಿ ಶಿವಾಜಿ ಅವರಿಗೆ ಕೈ ಮುಗಿದು ಕೇಳಿದೆ ಏನು ಅಂದ್ರೆ ಅರಮನೆಗೆ ಬಂದಿ. ತುಕಾರಾಮ್ ಮಹಾರಾಜರಂತೂ ಅಲ್ಲೇನು ಸಮಾಧಾನದ ಅಂತೆ, ಏಕೆ ಕಾಯವಸೆ ಸಮಾಧಾನ, ಅಲ್ಲೇನಂಥ ಸಮಾಧಾನದ. ನಾವು ಈ ಮನೆ ಒಳಗೆ ಆನಂದದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿಕೊಂಡು ಆನಂದದಲ್ಲಿದ್ದೀವಿ. ಆ ಮನೆ ಅಂತ ದಿವ್ಯ ಇರ್ಬೋದು ಕಲ್ಪನಾ ಮಾಡಿ. ಅದೇ ರೀತಿ ತುಕಾರಾಮ್ ಮಹಾರಾಜರು ಹೇಳ್ತಿ ಅಂತಂದ್ರೆ ಅತ್ಯಂತ ಕರ್ಕಶ ಮಗಳು. ಮುಂಜಾನೆ ಎದ್ದು ಕೂಡಲೇ ಬೈಲಿಕ್ಕೆ ಶುರು ಮಾಡಿದಾಕಿ, ರಾತ್ರಿ ತನಕನೂ ಬೈಲಿ ಕಲಿಗಾಕಿ. ಅರ್ಥಾತ್ ವೈಕುಂಠಕ್ಕೆ ಹೋಗೋ ಸಮಯದಲ್ಲಿ ಸೇ ತುಕಾರಾಮ್ ಮಹಾರಾಜರು ಕರೆದು ಭಗವಂತ ನಿನ್ನ ಮ್ಯಾಲೂ ಅನುಗ್ರಹ ಮಾಡಿ, ಅರ್ಥಾತ್ ಏನು ಅಂದ್ರೆ 2 ಸೀಟಿನ ವಿಮಾನ ಕಳಿಸ ನಾವು ಹುಡುಕೊಂಡು ನಡಿ ಅಂದ್ರೆ ಅಲ್ಲೇ ಮಣ್ಣದ ನಿಮ್ಮ ವೈಕುಂಠದಾಗ ಮಕ್ಕಳು ಹಸದಾವ, ಭಕ್ತಿ ಮಾಡ್ಲಿಕ್ಕೆ ಹತ್ತೀನಿ, ರೊಟ್ಟಿ ಮಾಡ್ಲಿಕ್ಕೆ ಹತ್ತೀನಿ. ಈಗ ಅವ್ ಮಕ್ಕಳು ಬಂದು ಭಕ್ತಿ ತಿಂತಾವ. ಅಕ್ಕಿಗೇನು ಅನ್ಸಿತ್ತು ಅಂದ್ರೆ ವೈಕುಂಠ ಅಂತ ಯಾವ ಊರಿಸಿರಬಹುದು ಪಾಪ ನೋಡ್ರಿ. ಎಂಥ ಮಹಾತ್ಮನ ಹೆಂಡತಿ ಎಂಥಾಗಿ ಅದು ಎಷ್ಟು ಅಮರಾಗಿ ಹೋಗ್ತದೆ. ತುಕಾರಾಮ್ ಮಹಾರಾಜರಂತ ಹೋದ್ ಕೂಡ ದೇಹ ಬಿಟ್ಟು ಬಿಟ್ರೆ ಅರ್ಥಾತ್ ಏನು ಅಂದ್ರೆ ದಿವ್ಯ ಆಗಿ ಹೋಗಿ ಅಂಥ ಹೆಂಡತಿ ನಾವೇನಾದ್ರೆ ಅಲ್ಲಿಗೆ ಆಗ್ತೇವೆ, ಅದು ಉತ್ತಮ. ಆ ಮಕ್ಕಳು ಅರ್ಥ ಕಾಶಿ ಮತ್ತು ಅರ್ಥಾತ್ ಏನು ಅಂದ್ರೆ ಆ ಮಕ್ಕಳು ಉತ್ತಮ. ಮಹಾದೇವ ಮತ್ತು ಕಾಶಿ ಅವ್ರು ಹೊಟ್ಟೆ ಹುಟ್ಟಿರೋ ಮಕ್ಕಳು ದಿವ್ಯ ಆದ್ರು, ಮಕ್ಕಳು ಉತ್ತಮ ಆದ್ರು. ಅವ್ರದ್ದು ಅನ್ನೋದೇನಂದ್ರೆ ಅದೆಲ್ಲ ಉತ್ತಮ. ತುಕಾರಾಮ್ ಮಹಾರಾಜರ ದೇಹ ಬಿಡುವಾಗ ಅವ್ರು ನಿಳೋವ ನೀಲಕಂಠರಾವ್ ಕುಲಕರ್ಣಿ ಅನ್ನೋರು ಅವ್ರು ಇದ್ದಿದ್ದಲ್ಲಿ ಮಹಾನ್ ಭಕ್ತರು. ತುಕಾರಾಮ್ ಮಹಾರಾಜರ ಅಗದಿ ಪರಮ ಶಿಷ್ಯರವರು ಅವ್ರು ಇದ್ದಿದ್ದಿಲ್ಲ. ಆಮೇಲೆ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋದ್ಮೇಲೆ ಬಂದರು. ಆ ವೈಕುಂಠಕ್ಕೆ ಹೋದ ಜಗಾದಾಗ 21 ದಿವಸ ಅರ್ಥಾತ್ ನೀರಿಲ್ಲ ಅನ್ನೆಲ್ಲ ತುಕಾರಾಮ್ 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 ಅನ್ಕೋತ ಕೂತರು. ಅವಾಗ ಪ್ರತ್ಯಕ್ಷ ನಾರಾಯಣ ಬಂದ. ಅವ್ರು ಹೇಳಿದ್ರು, ನಿಳೋಬಾ ಡೋಳೆವುಗಳು ನೀ ಅಲ್ವಾ ಕಣ್ಣು ತೆಗಿ, ನಾನು ಬಂದೀನಿ ಅಂತ. ಯಾರು ನೀನು? ನಾವು ನಾರಾಯಣ. ನಿನ್ಯಾರು ಕರೆದಾರಿಲ್ಲ? ನಾ ಏನೇನು ಕರೆದಿಲ್ಲ. ಹಿಂದ ಧ್ರುವ ಕರೆದಿದ್ದ, ಅಲ್ಲಿ ಹೋಗಿ ಬರೋಬ್ಬರಿ ಅದ. ಪ್ರಹ್ಲಾದ್ ಕರೆದಿದ್ದ, ಅಲ್ಲಿ ಹೋಗಿ ಬರೋಬ್ಬರಿ ಅದ. ಸರಿ, ನಾವೇನೇನು ಕರೆದೇ ಇಲ್ಲ. ಯಾರು ಬೇಕು? ನಮ್ಮ ಸದ್ಗುರುಗಳು ಬೇಕು, ತುಕಾರಾಮರು ಬೇಕು. ಮತ್ತು ನಾರಾಯಣ ಹೋಗಿ ತುಕಾರಾಮರನ್ನು ಕಳಿಸಿದ್ರೆ ತುಕಾರಾಮರು ಬಂದು ನಾನು ತುಕಾ ಬಂದಿನ ಬಾಲ ಕಣ್ ತೆಗಿಪ ಅಂದ್ರು. ಕಣ್ ತೆಗೆದು ಶಾಸ್ತ್ರ ನಮಸ್ಕಾರ ಹಾಕಿದ್ರು. ಬಹಳ ಸಮಾಧಾನ ಮಾಡಿದ್ರು. ತುಕಾರಾಮ್ ಮಹಾರಾಜರು ಹೋಗು ತಮ್ಮ ತಂಬೂರಿ ಪಟ್ಟರು. ಅರ್ಥಾತ್ ಇನ್ನು ತಂಬೂರಿ ಪ್ಯಾಟೆಗೆ ಬೇಕಾದ ಸಿಗ್ತಾರೆ. ಅದು ತುಕಾರಾಮರ ತಂಬೂರಿಗೆ ಎಷ್ಟು ಮಹತ್ವದ ನೋಡಿ. ಹೆಂಗೋ ಹಂಗೆ ನಾವು ಉತ್ತಮ ವಸ್ತುವಿನವ್ರು ಆದ್ವಿ ಅಂದ್ರೆ ನಮ್ದೆಲ್ಲಾನು ಉತ್ತಮ. ಹೆಂಗೋ ಸತ್ಪುರುಷರು ಮುಟ್ಟಿದ್ದೆಲ್ಲ ಉತ್ತಮ, ಅವ್ರು ಮೂಷ್ ನೋಡಿದ್ದೆಲ್ಲ ಉತ್ತಮ, ಅವ್ರು ತಿಂದು ಬಿಟ್ಟದ್ದೆಲ್ಲ ಉತ್ತಮ. ಯಾಕೆಂದ್ರೆ ಅವ್ರು ಸ್ವತಃ ಉತ್ತಮರವ್ರು ಆಗಿಬಿಟ್ಟಿರ್ತಾರೆ. ಆದ್ರಿಂದ ನಾವು ಉತ್ತಮರವ್ರು ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂತ ಸದ್ಗುರುಗಳವ್ರು ನಾವು ಆಗಬೇಕು, ಭಗವಂತನವ್ರು ಆಗಬೇಕು ಅಂದ್ರೆ ಅದು ಬ್ಯಾಲೆ ಮತ್ತೊಂದು ಏನೂ ಅಲ್ಲ. ನಾನು ಭಗವಂತನವನು, ನಾನು ಭಗವಂತನವನು, ನಾನು ಭಗವಂತನವನು ಅನ್ನೋ ಅನುಸಂಧಾನ ಇರಬೇಕು. ಆ ಅನುಸಂಧಾನದ ಚಿಹ್ನೆ ಏನು ಅಂದ್ರೆ ಭಗವಂತನ ನಾಮ. ಅದೇ ಅಂತ ನಾಮಸ್ಮರಣೆ ಮಾಡಬೇಕು. ಅದ್ರ ಜೊತೆಗೆ ನಾವು ಈಗೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಬರೆದದ್ದು ಆಯ್ತು. ಈ ಉಪಾಸನಾದ ರೂಪದಲ್ಲಿ ಹನುಮಾನ್ ಚಾಲೀಸ ಅನ್ನುವಂತಹ ಒಂದು ಈಗ ಅರ್ಥಾತ್ ವಿಶೇಷವಾದ ಒಂದು ಉಪಾಸನೆಯೊಳಗೆ ನಾವು ತೊಡಗಿದ್ದೀವಿ. ಆದ್ರೆ ನಾವೆಲ್ಲರೂ ಹೆಚ್ಚಿಗೆ ಉಪಾಸನೆ ಅಂದ್ರೆ ಹನುಮಾನ್ ಚಾಲೀಸ ಪಾಠ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಇಂದಿನ ಒಂದು ಸಂಕಲ್ಪದ ಜೊತೆಗೆ ಪ್ರತಿಭಾಗಿನೂ ಕೂಡ ಸಂಕಲ್ಪ ಮಾಡಬೇಕು. ಅರ್ಥಾತ್ ಈಗ ನಾನು ಸಂಕಲ್ಪ ಹೇಳ್ತೀನಿ, ಆ ಪ್ರಕಾರವಾಗಿ ನಾನು ಆಚರಣೆ ಮಾಡ್ತೀನಿ. ನೀನು ಹೇಳದ ಕಣ್ಣಿ ನೀರು ಹಚ್ಕೋ. ಆಮೇಲೆ ನಾನು ಸಂಕಲ್ಪ ಹೇಳ್ತೀನಿ, ಆ ಪ್ರಕಾರವಾಗಿ ಮಾಡಿ ಆಮೇಲೆ ಇಂದಿನ
ಈ ಒಂದೇನಿದೆ ಅಂದ್ರೆ ಈ ಒಂದಿನ ಹೆಸರು ನಾವು 14ನೇ ಗ್ರೂಪ್ನವ್ರದ್ದು ನಾನು ಹೆಸರು ಗೊತ್ತು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ, ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ರಘುವೀರ ಸಮರ್ಥ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ರೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ, ಪ್ರಾಣಾಯಾಮಃ. श्रीमन् महागणाधिपतये नमः. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकैर्मुखं पूर्णप्रतिभा निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्तेषां मङ्गलम्. येषां हृदिस्थो भगवान् मङ्गलायतनं हरिः तदेव अर्जुनं सुदनं तदेव कालावलं चन्द्रवलं तदेव विद्यापदं दैवगुणं तदेव लक्ष्मीपदे देवं स्मरामि. लाभस्तेषां जयस्तेषां गुणस्तेषां पराजयः येषां देवरश्यामोदयतो जनार्दनः. विनायकं गुरुं भानं ब्रह्मा विष्णुमहेश्वरान् सरस्वतीं प्रणम्यादौ सर्वकार्यार्थसिद्धये प्रयोगेश्वर कृष्णोऽत्र पार्थो धनुर्धरः. तत्र श्रीविजयो भूतध्रुवानि कर्म सर्वेषु आनन्दकार्येषु त्रयस्त्रिभुवनेश्वराः देवादिशन्तु नः सिद्धिं ब्रह्मेशां जनार्दनः. ओं लक्ष्मीनारायणाभ्यां नमः, उमामहेश्वराभ्यां नमः, वाणी हिरण्यगर्भाभ्यां नमः, ऋषिकुन्द्राभ्यां नमः, इष्टदेवताभ्यो नमः, कुलदेवताभ्यो नमः, ग्रामदेवताभ्यो नमः, कालदेवताभ्यो नमः, वासुदेवताभ्यो नमः, आदित्यादिनोग्रदेवताभ्यो नमः, सर्वेभ्यो देवेभ्यो नमः, सर्वेभ्यो ब्राह्मणेभ्यो नमो नमः. ಈಗ ಎಡಗೈಯಾಗ ಅಕ್ಷತ ಹಿಡ್ಕೋಬೇಕು, ಬಲಗೈ ಅದರ ಮೇಲೆ ಮುಚ್ಚಿಕೊಂಡು ಇಟ್ಕೋಬೇಕು, ಅಂದ್ರೆ ಬಲಗೈ ಮೊಣಕಾಲ ಮೇಲೆ ಇಟ್ಕೋಬೇಕು. ಶ್ರೀಮದ್ ಭಗವತೋ ಮಹಾಪುರ ನಾ ಹೇಳಿದ ಈಗ ಸತ್ಯ ಹೇಳಿದ್ದನ್ನು ಸುಮ್ಮನೆ ಕೇಳ್ಕೊಟ್ಕೊಡು, ಆಮೇಲೆ ಮಮ್ಮ ಅಂತ ಹೇಳಿದ ಬಳಿಕ ಅದನ್ನ ಅಲ್ಲಿ ಶುರು ಮಾಡು. ಶ್ರೀಮದ್ ಭಗವತೋ ಮಹಾಪುರುಷ ಶ್ರೀ ವಿಷ್ಣುರಾಜ್ಞ ಪ್ರವೃತ್ತಮಾನಸ್ಯ ಬ್ರಹ್ಮಣ ದೇವರಾಜ್ಞೆ ಶ್ರೀ ಶ್ವೇತವಾದ ಕಲ್ಪೆ ವೈವಸ್ವತ ಮನ್ವಂತರ ಅಷ್ಟಾಂಶಮೇ ಕಲಿಗೆ ಭೂಲೋಕೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಶಿಕೆ ಬೌದ್ಧಾವತಾರೇ ರಾಮಕ್ಷೇತ್ರಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಶಕ್ತಿ ಸಂವತ್ಸರಾणां मध्ये लवनाम संवत्सरस्य उत्तरायण वैशाख मासे कृष्ण पक्षे अद्य अष्टम्यां तिथौ मध्यवासरः सौम्यवासरे अद्य दिवस नक्षत्रे शततारा नक्षत्रे शुभयोगे शुभकरणे एवं गुणविशेषेण विशिष्टायां शुभतिथौ ಹೇಳಿದಂಗೆ ಹೇಳು ಮಮ್ಮ ಆತ್ಮನಃ ಶ್ರುತಿಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ अस्माकं कुटुंबानां परिवाराणां क्षेम स्थैर्य धैर्य विजय अभय आयु आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद
सिद्ध्यर्थम अद्य आरभ्य चतुःपंचाशत् श्री हनुमान चालीसा पाठ पूर्वकं शतदिन पर्यन्तम अहम करिष्ये। ನೀರು ಬಿಡಬೇಕು, ಎಡಗೈ ನಕ್ಷತ್ರ ಬಲಗೈ ಹಾಕೊಂಡು ನೀರು ಬಿಡಬೇಕು. ನಾನು ನಂದಿಯಲ್ಲಿ ಸಂಕಲ್ಪ ವಿಶ್ವಾತ್ಮಕ ವಿಶ್ವವ್ಯಾಪಿ ಸರ್ವಸದ್ಭಕ್ತಾನಾಂ ಆಸ್ತಿಕಾನಾಂ ಮುಮುಕ್ಷೂನಾಂ ಸಾಧಕಾನಾಂ ಹನುಮಾನ್ ಚಾಲೀಸಾ ಪಾಠಕರ್ತॄಣಾಂ ಚತುರ್ದಶ ಸಂಘಟನ ಅಂತರ್ಗತ ಸಾಧಕಾನಾಂ नामोच्चारणमहं करिष्ये। तत्रादौर्निर्विघ्नसिद्ध्यर्थं महागणपति स्मरणं करिष्ये। कई महागणपति स्मरणं करिष्ये, सद्गुरु स्मरणं करिष्ये, सीतारामचंद्र स्मरणं करिष्ये, हनुमत् स्मरणं करिष्ये। वक्रतुण्ड महाकाय सूर्यकोटि समप्रभ निर्विघ्नं कुरु मे देव। सर्वकार्येषु सर्वदा गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। सद्गुरुनाथचरणारविन्दाभ्यां नमः। माता रामो पिता रामचंद्र स्वामी रामो सखा रामचंद्रः सर्वस्वं मे रामचंद्रो दयालु नान्ये जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। सद्गुरुनाथ महाराज की जय। जय जय रघुवीर समर्थ श्री राम समर्थ। ಈಗ ನಿನ್ನ ಮುಂದೆ ಒಂದು ಕಾಯಿ ಇದ್ರೆ ಆ ಕಾಯಿಕ ಅರಿಶಿನ ಕುಂಕುಮ ಅಕ್ಷತ ಏರಿಸಿ ಒಂದು ಹೂ ಏರಿಸಿ ನಮಸ್ಕಾರ ಮಾಡು. ಇದ್ದಿದ್ದಿಲ್ಲ ಅಂದ್ರೂ ನಡೀತದೆ. ಇತ್ತಂದ್ರೆ ಅದನ್ನ ಅಕ್ಷತ ಅದು ಏರಿಸಿ ಅಲ್ಲೇ ದೇವರ ಹತ್ರ ಇಟ್ಟು ಅದನ್ನೇನದನ್ನು ಅದು 5 ದಿವಸ 5, 7, 9, 11, 13 ಎಷ್ಟು ಶಕ್ತಿದ ಅಷ್ಟು ದಿವಸ ಇಟ್ಟು ಅದನ್ನ ಅರಿಶಿನ ಕುಂಕುಮ ಅಕ್ಷತ ಏರಿಸಿ ಆಮೇಲೆ ಅದನ್ನು ಹೊಡೆದು ಅದನ್ನು ಏನಾದರೂ ಒಂದು ಸ್ವೀಟ್ ಮಾಡಿ ಮಹಾರಾಜ ನೈವೇದ್ಯ ಮಾಡಿ ತೋರಿಸಿ ಅದನ್ನೆಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡಬೇಕು. ದಿನ ನೀನು 54 ಗಂಟೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದಕ್ಕನುಸಾರವಾಗಿಯೇ ನಾನು ಸಂಕಲ್ಪ ಮಾಡಿಸಿದ್ದೀನಿ. ಆ ಪ್ರಕಾರವಾಗಿ ಒಂದು 100 ದಿವಸ ಅನ್ನೋದು ಸಂಕಲ್ಪ ಮಾಡಿಸಿದ್ದೀನಿ. ಆಮೇಲೆ ಮತ್ತೆ ನಿನಗೆ ಅದನ್ನು ಮುಂದುವರಿಸಬೇಕು ಅಂತಿದ್ರೆ ಹೇಳಿ. ಆದ್ದರಿಂದ ಅಷ್ಟು ಮಾಡಿ ನಮಸ್ಕಾರ ಮಾಡಿ ಒಂದು ಸಲ ಹನುಮಾನ್ ಚಾಲೀಸ ಅಂದು ಅಲ್ಲಿಂದ ಹೇಳಲಿಕ್ಕೆ ಅಡ್ಡಿ. ಹನುಮಾನ್ ಚಾಲೀಸ ಪಾಠ ಮಾಡ್ತಕ್ಕಂಥ ಗ್ರೂಪಿನಲ್ಲಿ ಹೆಸರುಪಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಒಂದು ಸವಿನಯ ನಿವೇದನೆ ವಿನಂತಿ ಪ್ರಾರ್ಥನೆ ಏನು ಅಂತಂದ್ರೆ, ಈಗ ಆ ಗ್ರೂಪ್ ಏನದನೋ ಎಲ್ಲರೂ ತಮ್ಮ ಒಂದು ಜಪಸಂಖ್ಯೆಯನ್ನು ಹಾಕುವ ಸಲುವಾಗಿ 3 ದಿವಸ ಅದನ್ನು ಓಪನ್ ಇಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ದಯವಿಟ್ಟು ಯಾರು ಅರ್ಥಾತ್ ಏನಂದ್ರೆ ಎಲ್ಲ ಯಜ್ಞಗಳು ನಿಮ್ಮ ಗ್ರೂಪಿಗೆ ನಮ್ಮ ಈ ಒಂದು ಸಂದೇಶವನ್ನು ಕಳಿಸಬೇಕೇನು, ಮೆಸೇಜ್ ಕಳಿಸ್ಬೇಕೇನು ಅಂದ್ರೆ ದಯವಿಟ್ಟು ಯಾರೂ ನೀವು ವೈಯಕ್ತಿಕವಾಗಿರ್ತಕ್ಕಂಥ ಮೆಸೇಜು ಅಥವಾ ಒಂದು ವಾಟ್ಸ್ಆ್ಯಪ್ನಲ್ಲಿ ಅಥವಾ ಏನಾದರೂ ಒಂದು ಸುದ್ದಿ ಏನೂ ಅಂತ ಅದರೊಳಗೆ ದಯವಿಟ್ಟು ಹಾಕಬಾರ್ದು. ಅದರಿಂದ ಬಹಳ ದೊಡ್ಡ ಒಂದು ವ್ಯತ್ಯಯ ಏನಾಗಲಿಕ್ಕೆ ಹತ್ತಿದೆ ಅಂದ್ರೆ ಅವುಗಳಿಗೆ ಬೇಸತ್ತು ಗ್ರೂಪ್ನೊಳಗಿರ್ತಕ್ಕಂಥವ್ರು ಹನುಮಾನ್ ಚಾಲೀಸ ಪಾಠ ಮಾಡೋದು ಸಹಿತ ಅವ್ರು ನಮ್ಮ ಪೂರ್ತಿಗೆ ನಾವು ಮಾಡ್ಕೊತೀವಿ ಅಂತೋ ಅಥವಾ ಏನಪ್ಪ ಅಂದ್ರೆ ನಾವು ಬೇರೆ ಗ್ರೂಪಿಗೆ ಹೋಗ್ತೀವಂತೋ ಅದಕ್ಕಿಂತ ಹೆಚ್ಚಾಗಿ ನಾವು ಹೊರಗೆ ಹೋಗ್ತೀವಿ ಅನ್ನೋ ದೃಷ್ಟಿಯಿಂದ ಅಂತ ತಿಳ್ಕೊಂಡು ಹೇಳಿ ಹೊರಗೆ ಹೋಗ್ತಾ ಇರೋದ್ರಿಂದ ನೀವು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಆ ಗ್ರೂಪಿನಲ್ಲಿ ಹಾಕಿ ಈ ರೀತಿಯಾಗಿ ಅವ್ರೇನು ಪಾಠ ಮಾಡೋರಿಗೂ ಒಂದು ಅನಾನುಕೂಲತೆ ಉಂಟು ಮಾಡುವಂಥ ಪರಿಸ್ಥಿತಿ ತರಬಾರದು ಅನ್ನೋ ದೃಷ್ಟಿಯಿಂದ ನಾವು ಕಳಕಳಿಯಿಂದ ಹೇಳ್ತೀವಿ. ಅರ್ಥಾತ್ ಏನು ಅಂದ್ರೆ ನೀವು ಎಷ್ಟು ಪಾಠ ಮಾಡ್ತಿರೋ ಅದಕ್ಕಿಂತ ಒಂದೊಂದ್ಸಲ ಅವ್ರು ಹೆಚ್ಚು ಮಾಡೋರು ಇರ್ತಾರೆ, ಹಾಳು ಮಾಡೋರು ಇರ್ತಾರೆ. ಅಂಥವ್ರು ಸಹಿತ ಏನದ ಅಂದ್ರೆ ನಾವು ಹಾಕ್ತಕ್ಕಂಥ ಒಂದು ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳು ಏನೇನಾದರೂ ನಾವು ಅರ್ಥಾತ್ ಏನು ಅಂದ್ರೆ ಮೆಸೇಜ್ ಹಾಕಿದ್ವಿ, ವಾಟ್ಸಪ್ನ ಹಾಕಿದ್ವಿ, ಹಿಂಗೆಲ್ಲ ಮಾಡ್ಕೋತ ಕೂತ್ವಿ ಅಂದ್ರೆ ಅದರಿಂದ ಬಹಳ ಡಿಸ್ಟರ್ಬ್ ಆಗ್ತದೆ, ತೊಂದರೆ ಆಗ್ತದೆ. ಪಾಠ ಮಾಡೋರಿಗೆ ಮೊಬೈಲ್ ತೆಗೆದು ಕೂಡ ನಿಮ್ಮನ್ನ
ಅರ್ಥಾತ್ ಏನ್ ಬರ್ತಾವೆ ಅಂದ್ರೆ ವಾಟ್ಸಾಪ್ಗಳು ಬರ್ತವೆ, ಮೆಸೇಜ್ಗಳು ಬರ್ತವೆ. ಆದ್ರಿಂದ ಅದರಿಂದ ಅವ್ರಿಗೆ ಬೇಜಾರಾಗಿ ಅವ್ರ ಗ್ರೂಪಿನಿಂದ ಹೊರಗೆ ಹೋಗ್ತಕ್ಕಂತಹ ಸಂಭವ ನಡೆದಿರೋದ್ರಿಂದಾಗಿ ಸಂಭವವಿರೋದ್ರಿಂದ ದಯವಿಟ್ಟು ಎಲ್ಲರಲ್ಲೂ ಅತ್ಯಂತ ಕಳಕಳಿಯಿಂದ ಈ ಗ್ರೂಪ್ ಏನದನ್ನು ಸಾರ್ವಜನಿಕ ಗ್ರೂಪ್ ಅಲ್ಲ, ಇದು ಕೇವಲ ನಮ್ಮ ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥವ್ರ ಸಲುವಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಸಂಸ್ಥೆಯ ಒಂದು ಪರವಾಗಿ ಮಾಡಿಕೊಂಡಿರ್ತಕ್ಕಂಥ ಗ್ರೂಪ್ ಆಗಿರೋದ್ರಿಂದ ವೈಯಕ್ತಿಕವಾಗಿ ಯಾವುದೇ ಒಂದು ವಾಟ್ಸಪ್ ಮೆಸೇಜ್ಗಳಿಗೆ ಅವಕಾಶ ಇಲ್ಲ. ಅಂಥವುಗಳನ್ನು ಹಾಕಿದ್ದು ಅರ್ಥಾತ್ ಹಾಕಿದ್ದು ನಮಗೆ ಗೊತ್ತಾದರೆ ಆ ವಿಷಯದಲ್ಲಿ ನಾವು ಅವರಿಗೆ ಸ್ವಲ್ಪ ಏನು ಅಂತಂದ್ರೆ ವಿಶೇಷವಾಗಿ ಹೇಳಬೇಕಾಗಿ ಬರ್ಬೋದು. ಆದ್ದರಿಂದ ದಯವಿಟ್ಟು ಎಲ್ಲರೂ ನಾವು ಕಳಕಳಿಯಿಂದ ಹೇಳ್ತೀವಿ ಏನು ಅಂತಂದ್ರೆ ಅಂಥ ವಾಟ್ಸಾಪ್ನಲ್ಲಿ ಹಾಕುವುದು ಇತ್ಯಾದಿಗಳನ್ನು ದಯವಿಟ್ಟು ಮಾಡಬಾರ್ದು. ಈ ಗ್ರೂಪ್ ಬಹಳ ಶಾಂತವಾಗಿ ಕೇವಲ ಹನುಮಾನ್ ಚಾಲೀಸ ಪಾಠ ಮಾಡುವ ಸಲುವಾಗಿ ಮಾಡಿಕೊಂಡಿರ್ತಕ್ಕಂಥ ಗ್ರೂಪ್ ಆಗಿರೋದ್ರಿಂದ ಇದರೊಳಗೆ ಯಾರು ವೈಯಕ್ತಿಕ ವಾಟ್ಸಾಪ್ ಮೆಸೇಜು ಹಾಕಬಾರ್ದು. ಆದ್ರಿಂದ ಈ 3 ದಿವಸ ಕೇವಲ ನಿಮ್ಮ ಸಂಖ್ಯೆಗಳನ್ನು ಹಾಕುವುದಕ್ಕಾಗಿ ತೆಗೆದಿಟ್ಟಿರ್ತಕ್ಕಂಥದ್ದಿರ್ತದೆ. ಆದ್ರಿಂದ ನಿಮ್ಮ ಹೆಸರು ಮತ್ತು ಇನ್ನೂ ಒಂದು ಏನು ಅಂದ್ರೆ ನೀವು ಒಬ್ಬರು ಗ್ರೂಪ್ನಾಗಿದ್ದು ನೀವು ನಿಮ್ಮ ಗ್ರೂಪ್ ಅರ್ಥಾತ್ ಏನು ಅಂದ್ರೆ ಕ್ಲೋಸ್ ಆದಂತಾಗಿರ್ತದೆ. ನೀವು ಸುಮ್ಮನೆ ಏನ್ ಮಾಡಬಾರ್ದು ಅಂದ್ರೆ ನಿಮ್ಗೆ ಗೊತ್ತಿದ್ದವ್ರದ್ದು ಪರಿಚಯದವ್ರದ್ದು ಅಥವಾ ನೀವು ಯಾವುದೋ ಒಂದೇನು ಅಂದ್ರೆ ಗ್ರೂಪ್ನಲ್ಲಿ ಯಾವುದೋ ಒಂದೇ ಮಂಡಳದಲ್ಲಿ ಇದ್ರಿ, ಆ ಮಂಡಳದವ್ರ ಹೆಸರೆಲ್ಲಾರು ಏನಿದೆ ನಿಮ್ಮ ಗ್ರೂಪ್ನಾಗ ಹಾಕ್ಲಿಕ್ಕೂ ಧರ್ಪಡಿಸಬಾರ್ದು. ನಮಗೆ ಅದನ್ನು ವ್ಯವಸ್ಥೆ ಮಾಡುವ ದೃಷ್ಟಿಯಿಂದ ಬಹಳ ಅನಾನುಕೂಲ ಆಗ್ತದೆ. ಆದ್ರಿಂದ ನೀವು ಯಾರಾದ್ರೂ ಹಾಕಬೇಕು ಅಂತಿದ್ರೆ ಯಾವ ಗ್ರೂಪ್ ಚಾಲು ಅದನ್ನು ಆ ಗ್ರೂಪಿನಲ್ಲಿ ಹಾಕಲಿಕ್ಕೆ ಅವ್ರಿಗೆ ಹೇಳಬೇಕೆ ಹೊರತು ನಿಮ್ಮ ಗ್ರೂಪ್ನಲ್ಲಿ ಅವ್ರನ್ನ ಸೇರಿಸ್ಕೋಬಾರ್ದು. ಅದರೊಳಗಿಂದ ಪ್ರತಿ ತಿಂಗಳು ನಾವು ಅದ್ರ ಬಗ್ಗೆ ಅರ್ಥಾತ್ ಅದರ ಸಂಖ್ಯೆಯನ್ನ ಸಂಗ್ರಹ ಮಾಡೋ ದೃಷ್ಟಿಯಿಂದ ಮತ್ತು ಗ್ರೂಪನ್ನು ಮೇಂಟೈನ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಮಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇರೋದ್ರಿಂದಾಗಿ ದಯವಿಟ್ಟು ಈ ವಿಷಯದಲ್ಲಿ ನಿಮ್ಮ ಗ್ರೂಪಿನ ಯಾರು ಅಡ್ಮಿನಿಸ್ಟ್ರೇಟರ್ ಇರ್ತಾರೋ ಅವ್ರನ್ನ ಯಾವುದೇ ವಿಷಯವಾಗಿ ಅವ್ರನ್ನ ಕೇಳೇನೆ ನೀವು ಮಾಡಬೇಕೇ ಹೊರತು ನೀವು ಸ್ವತಂತ್ರವಾಗಿ ಏನು ಆ ಗ್ರೂಪಿನೊಳಗೆ ಏನಾದ್ರೂ ಇಂಥವೆಲ್ಲ ಏನು ವ್ಯಕ್ತಿ ಉಂಟು ಮಾಡಬಾರ್ದು ಅಂತ ಅಗ್ದಿ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಕುತ್ಕೊಂಡು ಕಳಕಳಿಯಿಂದ ಹೇಳ್ತಾ ಇದ್ದೀವಿ. ಈಗ ಏನಾದ್ರು ಡಿಸ್ಟರ್ಬ್ ಆಗಲಿಕ್ಕೆ ಎರಡನೇದವ್ರಿಗೆ ಅವ್ರು ಹನುಮಾನ್ ಚಾಲೀಸ ಪಾಠ ಮಾಡುವುದಕ್ಕಾಗಿ ಡಿಸ್ಟರ್ಬ್ ಆಗಲಿಕ್ಕೆ ಅಂದ್ರೆ ಅದರ ದೋಷ ನಮ್ಮ ತಲೆ ಮೇಲೂ ಬರೋ ಸಂಭವ ಇರ್ತದೆ. ಆದ್ರಿಂದ ದಯವಿಟ್ಟು ಅಂಥದ್ದೆಲ್ಲ ಮಾಡಬಾರ್ದು. ಯಾರು ನಾನು ಹೇಳಿದ ಈ ಮಾತುಗಳಿಗೆ ಅನ್ಯಥಾ ಭಾವನೆ ಮಾಡಿಕೊಳ್ಳೋದನ್ನೇ ನಾವು ಹೇಳಿದ ಕಳಕಳಿಗೆ ಅನುಸಾರವಾಗಿ ಈ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಥವಾ ಈ ಒಂದು ಸಾಧನೆಯ ಸಂದರ್ಭದಲ್ಲಿ ಅಳವಡಿಸಿಕೋಬೇಕು ಅಂತ ತಿಳ್ಕೊಂಡು ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಗ್ರೂಪ್ 14 ಸೂರ್ಯಕಾಂತ ಶೆಟ್ಟಿ ಹುಬ್ಬಳ್ಳಿ, ಭಾರದ್ವಾಜ ಸಿಂಹ ಹುಬ್ಬ 36, ಶ್ರುತಿ ಸಂಗಮ್ ಅಣ್ಣಿಗೇರಿ, ಕಶ್ಯಪ್ ಮಿಥುನಂ ಋಷಿರಾಮ್ 33, ವೀಣಾ ಶ್ರೀನಿವಾಸ್ ಇಕ್ಲಾ ಹುಬ್ಬಳ್ಳಿ ಹತ್ರಿ, ಮೀನಾ ಪುರ ಭದ್ರಪದ 26, ಲಲಿತಾ ಮೌನೇಶ್ವರ್ ಬಡಿಗೇರ್ ಹುಬ್ಬಳ್ಳಿ, ಸನಾತನ ಮೇಷ ಭರಣಿ 25, ಲಲಿತಾ ಎಂ ಬಡಿಗೇರ್ ಹುಬ್ಬಳ್ಳಿ, ಸನಾತನ ಮೇಷ ಭರಣಿ 25, ಸ್ವರ್ಣ ಪರಿಯಪಟ್ನ ಅತ್ರೇಯ ಧನು ಪೂರ್ವ 24, ನಾಗರತ್ನ ಕೆ ಕೊಪ್ಪ, ವತ್ಸ ಮಕರ ಉತ್ತರಾಷಾಢ 27, ಪ್ರೇಮಾಬಾಯಿ ಎಸ್ ದೇಸಾಯಿ ಧಾರವಾಡ, ವಶಿಷ್ಠ ವೃಷಭ ಕೃತಿಕಾ 27, ಜಯಶ್ರೀ ಜೆ ದೇಸಾಯಿ ಭಾರದ್ವಾಜ ಶಿವಮೊಗ್ಗ 27, ಪ್ರೇಮಾಬಾಯಿ ಜೆ ದೇಸಾಯಿ ಭಾರದ್ವಾಜ ವೃಷಭ ಕೃತಿಕಾ 22, ನಾಗರತ್ನ ಕೆ ಎಂ ಕೊಪ್ಪ, ವತ್ಸ ಋಷಿ ಮಕರ ಉತ್ತರಾಷಾಢ 22, ಉಮಾ ಎಂ ಜೋಶಿ ಹುಬ್ಬಳ್ಳಿ, ಕಶ್ಯಪ್ ಕನ್ಯಾ ಚಿತ್ರ 21, ಪ್ರೀತಿ ಬಿ ಪಟ್ಟೂರ್, ಕುಮಾರ್ ಶೆಟ್ಟಿ ಕನ್ಯಾ ಚಿತ್ರ 21, ಪ್ರೇಮಾಬಾಯಿ ಎಸ್ ದೇಸಾಯಿ ಹುಬ್ಬಳ್ಳಿ, ವಶಿಷ್ಠ ವೃಷಭ ಕೃತಿಕಾ 21, ಪ್ರೀತಿ ಬಿ ಮತ್ತೆ ಅದು ಬಂತು ಪಟ್ಟೂರು, ಕೋಮಲ್ ಶೆಟ್ಟಿ ಕನ್ಯಾ ಚಿತ್ರ 21, ಪಾಂಡುರಂಗ್ ಪಾಟೀಲ್ ಬೆಂಗಳೂರು, ಅಗಸ್ತ್ಯ ಕನ್ಯಾ ಉತ್ತರ 21, ಕಲಾವತಿ ಆರ್ ದೊಡ್ಡಮನಿ ಗದಗ ಬೆಟಗೇರಿ, ವಶಿಷ್ಠ ಮಕರ ಉತ್ತರಾಷಾಢ 21, ಮಾಲತಿ ಆರ್ ದೊಡ್ಡಮನಿ ಗದಗ ಬೆಟಗೇರಿ, ವಶಿಷ್ಠ ಧನು ಪೂರ್ವಾಷಾಢ 21, ಸುಬ್ರಹ್ಮಣ್ಯಂ ಮೈಸೂರು, ಗೌತಮ್ ಮಿಥುನ ವಿಶಾಖ 20, ಶೈಲಜಾ ದೀಕ್ಷಿತ್ ಬೆಂಗಳೂರು, ಗೌತಮ್ ಕುಂಭ ಧನಿಷ್ಠ 20, ಕೃಪಾ ಎಸ್ ಪರಾಂಡೆ ಬೆಂಗಳೂರು, ಪರಾಶರ ಶಿವಮೊಗ್ಗ 13, ಗಾಯತ್ರಿ ಇರೂರು ಹುಬ್ಬಳ್ಳಿ, ಯಲ್ಲಶೆಟ್ಲು ಸೃಷ್ಟಿಕಾ ಅನುರಾಧ 13, ಗುರುಮೂರ್ತಿ ಆರ್ ದೊಡ್ಡಮನಿ ಗದಗ ಬೆಟಗೇರಿ, ವತ್ಸ ವೃಷಭ ರೋಹಿಣಿ 13,
ಲಕ್ಷ್ಮೀ ನಾಗರಾಜ್ ಕುಲಕರ್ಣಿ ಧಾರವಾಡ, ಕೌಂಡಿನ್ಯ ವೃಶ್ಚಿಕ ಪೂರ್ವಾಷಾಢ 13, ವಿಜಯ ಬೆಂಗಳೂರು, ವಿಷ್ಣು ವೃಷಭ ವೃಷಧ 12, ಸುರೇಶ್ ಕೃಷ್ಣ ಬೆಳ್ಳುಬ್ಬಿ ಬೆಂಗಳೂರು, ಭಾರದ್ವಾಜ ವೃಷಭ ರೋಹಿಣಿ 11, ಪೂನಂ ಪ್ರಕಾಶರಾವ್ ವಾಸ್ಕೋ ಗೋವಾ, ಅಗಸ್ತ್ಯ ವೃಶ್ಚಿಕ ವಿಶಾಖ 11, ಕಾವೇರಿ ಬಿಎನ್ ಬೆಂಗಳೂರು, ಶಾಂಡಿಲ್ಯ ಸಿಂಹ ಮಗ 11, ಬಿಸಿ ಪ್ರಸಾದ್ ಬೆಂಗಳೂರು, ಕೌಶಿಕಾ ವಿಶ್ವಾಮಿತ್ರ ಮಕರ ಶ್ರವಣ 11, ಅಂಜನಾದೇವಿ ಗುಮಾಸ್ತೆ ಕಂಪ್ಲಿ, ಅತ್ರಿ ವೃಷಭ ರೋಹಿಣಿ 11, ಅನ್ನಪೂರ್ಣ ಅಭಿಜಿತ್ ಶಟ್ ಮಂಗಳೂರು, ಅಂಗೀರಸ ಮಕರ ಉತ್ತರಾಷಾಢ 11, ಗೀತಾ ದತ್ತಾತ್ರೇಯ ಶೆಟ್ಟಿ ಧಾರವಾಡ, ಪೌರಸ್ತ್ಯ ಮಕರ ಶ್ರವಣ 11, ರಶ್ಮಿ ಮಾರುತೇಶ್ ಇಂದ್ರಗಿ ಗಂಗಾವತಿ, ಭೂದಾರ ನಾಯಕ ಸಿಂಹ ಮಾಘ 11, ವಾಸುಕಿ ತುಮಕೂರು, ವಸಿಷ್ಠ ತುಲಾಚಿತ್ರ 11, ರಾಜೇಶ್ವರಿ ಎಂಎಂ ಬೆಂಗಳೂರು, ಅಗಸ್ತ್ಯ ಕಟಕ ಆಶ್ಲೇಷ 11, ವಿಜಯ್ ಕುಮಾರ್ ಬೆಂಗಳೂರು, ಮಂಡಕುಲ ಸಿಂಹ ಮಗ 11, ರಂಗನಾಥ್ ಶೆಟ್ಟಿ ಬೆಂಗಳೂರು, ಮಂದಕುಲ ಕುಂಭ ಶತಭಿಷ್ 11, ಕುಸುಮಾ ಶಿವಮೊಗ್ಗ, ಅಂಗೀರಸ ತುಲಾ ಸ್ವಾತಿ 11, ರೇವತಿ ಮಂಜುನಾಥ್ ಹೊಳೆ ನರಸೀಪುರ, ಭಾರದ್ವಾಜ ತುಲಾ ಸ್ವಾತಿ 11, ಮಧುಸೂದನ್ ಎಂಎಸ್ ಬೆಂಗಳೂರು, ಅಗಸ್ತ್ಯ ವೃಷಭ ರೋಹಿಣಿ 11, ಸುಜಾತ ಎಂಎನ್ ಬೆಂಗಳೂರು, ವಧುಲಾಸ ಧನು ಪೂರ್ವಾಷಾಢ 11, ಗೀತಾಶ್ರೀ ಬೆಂಗಳೂರು, ಕರ್ಪಾಲ್ ಕನ್ಯಾ ಉತ್ತರ 11, ದೀಪಾ ಆರ್ಎಸ್ ಹುಬ್ಬಳ್ಳಿ, ಪೌರಸ್ತ್ಯ ಕರ್ಕ ಪುನರ್ವಸು 11, ಸುಜಾತ ಎಂಎನ್ ಮದ್ದೂರು, ಮಧುಲಾಸ ಧನು ಪೂರ್ವಾಷಾಢ 11, ನಿರ್ಮಲಾ ಎಸ್ ಎ ಹುಬ್ಬಳ್ಳಿ, ಶಿವಗೋತ್ರ ವೃಶ್ಚಿಕ ಅನುರಾಧ 11, ಆಶಾರಾಣಿ ಬಿಎಸ್ ಬೆಂಗಳೂರು, ಅತ್ರೆ ಮೀನ ರೇವತಿ 11, ವಿಜಯಲಕ್ಷ್ಮಿ ದೊಡ್ಡ ಅಲಹಳ್ಳಿ, ಯಲ್ಲಶೆಟ್ಟಿ ತುಲಾ ಸ್ವಾತಿ 11, ನಾಗಲಕ್ಷ್ಮಿ ಇನಾಮದಾರ್ ಅಟ್ಲಾಂಟಾ ಕಶ್ಯಪ್ ಕರ್ಕ ಆಶ್ಲೇಷ 11, ವೈಷ್ಣವಿ ಹಬ್ಬು ಕಾರವಾರ, ಜಮದಗ್ನಿ ವೃಷಭ ರೋಹಿಣಿ 11, ರಾಘವೇಂದ್ರ ಮುತಾಲಿ ದೇಸಾಯಿ ಬೆಳಗಾವಿ, ಗೌತಮ್ ಕರ್ಕ ಪುಷ್ಯ 11, ರಾಘವೇಂದ್ರ ಭಟ್ ಬೆಂಗಳೂರು, ವಿಶ್ವಾಮಿತ್ರ ಮಿಥುನ ವೃಷಧ 11, ವಸುಧಾ ಧಾರವಾಡ, ಶಾಲಾಂಕ್ಯ ಶಿವಮೊಗ್ಗ 11, ಗಾಯತ್ರಿ ದೇವಿ ತುಮಕೂರು, ವಿಶ್ವಾಮಿತ್ರ ಮೀನ ಉತ್ತರಾಷಾಢ 11, ಕಮಲಾ ತುಮಕೂರು, ವಿಶ್ವಾಮಿತ್ರ ಮಿಥುನ ವೃಷಧ 11, ಸುಮನ್ ತುಮಕೂರು, ಭಾರದ್ವಾಜ ಕುಂಭ ಶತಭಿಷ 11, ವಾಸುಕಿ ತುಮಕೂರು, ಭಾರದ್ವಾಜ ತುಲಾ ವಿಶಾಖ 11, ವನಜಾ ತುಮಕೂರು, ಶ್ರೀವತ್ಸ ವೃಷಭ ರೋಹಿಣಿ 11, ಶ್ರುತಿ ತುಮಕೂರು, ಶ್ರೀವತ್ಸ ವೃಷಭ ರೋಹಿಣಿ 11, ಸ್ನೇಹಾ ನಾಸಿಕ್ ಹಾನಗಲ್, ಕಶ್ಯಪ್ ಶಿವ ತುಂಗ 11, ಅರುಣ ವಾಜಪೇಯಿ ಬೆಂಗಳೂರು, ಕಶ್ಯಪ್ ಕರ್ಕ ಪುಷ್ಯ 11, ಶಾಂತಲಾ ಭಟ್ ಬೆಂಗಳೂರು, ಕೌಶಿಕ್ ಕಟಕ ಪುಷ್ಯ 11, ಗಂಗು ಮೋಹನ್ ಭಟ್ ಸಿರ್ಸಿ, ವಿಶ್ವಾಮಿತ್ರ ಮೇಷ ಭರಣಿ 11, ಜಯಶ್ರೀ ದಿಗಂಬರ್ ಜೋಶಿ, ಭಾರದ್ವಾಜ ಕರ್ಕ ಪುಷ್ಯ 11, ಸುಹಾಸ್ ಕುಲಕರ್ಣಿ ಮುಂಬೈ, ಭಾರದ್ವಾಜ ಧನು ಪೂರ್ವಾಷಾಢ 11, ಅಂಬುತಾಯಿ ಕುಲಕರ್ಣಿ ಬೆಳಗಾವಿ, ಮೌದ್ಗಲ್ ವೃಶ್ಚಿಕ ಜ್ಯೇಷ್ಠ 11, ಶ್ರುತಿ ಕುಲಕರ್ಣಿ ಬೆಳಗಾವಿ, ಶಾಂಡಿಲ್ಯ ಕುಂಭ ಶತಭಿಷ್ 11, ಲಕ್ಷ್ಮೀ ಅಮರನಾಥ್ ಬೆಂಗಳೂರು, ಕಶ್ಯಪ್ ಧನು ಉತ್ತರಾಷಾಢ 11, ಜ್ಯೋತಿ ಸತೀಶ್ ಬೆಂಗಳೂರು, ಅತ್ರೆ ಶಿವಮೊಗ್ಗ 11, ಪಾಂಡುರಂಗ್ ಹುಬ್ಬಳ್ಳಿ, ಕೌಶಿಕ್ ಮಿಥುನ ಆರ್ದ್ರ 11, ಸುನೀತಾ ಹುಬ್ಬಳ್ಳಿ, ಕಶ್ಯಪ್ ಕರ್ಕ ಪುಷ್ಯ 11, ವೆಂಕಟೇಶ್ ಜೋಶಿ ಬೆಳಗಾವಿ, ಜಮದಗ್ನಿ ಮೀನ ಉತ್ತರ ಭಾದ್ರಪದ 11, ಕಾಂತೇಶ್ ಅಶೋಕ್ ಬಿಜಾಪುರ ಅಥಣಿ, ಮೇಷ ಕೃತಿಕಾ 11, ನಯನಾ ತುಮಕೂರು, ವಸಿಷ್ಠ ವೃಷಭ ರೋಹಿಣಿ 11, ಜಯಲಕ್ಷ್ಮಮ್ಮ ತುಮಕೂರು, ವಸಿಷ್ಠ ಮಕರ ರೋಹಿಣಿ 11, ಸುನೀತಾ ಮುದ್ಲಾಪುರ್ ಹೊಸಪೇಟೆ, ಮೌನ ಭಾರ್ಗವ ಮೇಷ ಕೃತಿಕಾ 11, ಗೀತಾ ವಡವಡಗಿ ರಾಮದುರ್ಗ, ಕುಲ ಮಿಥುನ ರೋಹಿಣಿ 11, ಕಮಲಾ ಶೆಟ್ಟಿ ಕಾರವಾರ, ವಸಿಷ್ಠ ಧನು ಪೂರ್ವಾಷಾಢ 11, ಜಯಶ್ರೀ ಜೆ ದೇಸಾಯಿ ಹುಬ್ಬಳ್ಳಿ, ಭಾರದ್ವಾಜ ಸಿಂಹ ಮಗ 11, ಸೂರ್ಯಕಾಂತ್ ಶೆಟ್ಟಿ ಹುಬ್ಬಳ್ಳಿ, ಭಾರದ್ವಾಜ ಸಿಂಹ ಹುಬ್ಬ 11, ಮಂಜುಳ ವನಪ್ರಕಾಶ್ ಬೆಂಗಳೂರು, ಗಂಧುಕುಲ ಮೇಷ ಹುಬ್ಬ 11, ವಾಸುಕಿ ಬೆಂಗಳೂರು, ವಸಿಷ್ಠ ತುಲ 11, ಕೇಸಿ ಐಶ್ವರ್ಯ ಕೊಪ್ಪ, ವತ್ಸಋಷಿ ಕುಂಭ ಪೂರ್ವಾಷಾಢ 11, ಸ್ವಾತಿ ಯಾದಪ್ಪನವರು ಹುಬ್ಬಳ್ಳಿ, ಭಾರದ್ವಾಜ ತುಲಾ ಸ್ವಾತಿ 11, ಕೃಷ್ಣಾಬಾಯಿ ಜೋಶಿ ಧಾರವಾಡ, ವಸಿಷ್ಠ ಮೀನ ಉತ್ತರ ಭಾದ್ರಪದ 11, ಸರಳಾ ಜೋಶಿ ಧಾರವಾಡ, ವಸಿಷ್ಠ ಕುಂಭ ಪೂರ್ವ ಭಾದ್ರಪದ 11, ಕೃಷ್ಣಾಬಾಯಿ ಜೋಶಿ ಧಾರವಾಡ, ವಸಿಷ್ಠ ಮೀನ ಉತ್ತರ ಭಾದ್ರಪದ 11, ಸರಳಾ ಜೋಶಿ ಧಾರವಾಡ, ವಸಿಷ್ಠ ಕುಂಭ ಪೂರ್ವ ಭಾದ್ರಪದ 11, ವಸುಧಾ ಧಾರವಾಡ, ಶಾಲಾಂಕ್ಯ ಸಿಂಹ ಮಗ 11, ಮಹಾಬಳೇಶ್ವರ ಬಿಜಾಪುರ ಸುರೇಬಾನ್ ನವಲ್, ಧನು ಪೂರ್ವಾಷಾಢ 11, ಕಾಂತೇಶ್ ಅಶೋಕ್ ಬಿಜಾಪುರ ಅಥಣಿ, ನಬಲ್ಲಿ ಮೇಷ ಕೃತಿಕಾ 11,
ಉಮೇಶ್ ಎಸ್ ಶಿಂಗನಮಕ್ಕಿ ಹುಬ್ಬಳ್ಳಿ, ಕೌಂಡಿನ್ಯ ಕನ್ಯಾ ಉತ್ತರ 11, ಅಜಯ್ ವೆಂಕಟೇಶ್ ಆಯ್ಗಿ ಧಾರವಾಡ, ಕೌಶಿಕ್ ಮೇಷ ಅಶ್ವಿನಿ 11, ಲಕ್ಷ್ಮೀ ನರಸಮ್ಮ ಭಾರದ್ವಾಜ್ ಕುಂಭ ಪೂರ್ವ ಭಾದ್ರಪದ 11, ಲಾವಣ್ಯ ಹೆಬ್ಬಳ್ಳಿ ಭಾರದ್ವಾಜ್ ಮೇಷ ಭರಣಿ 11, ಸುಲಭ್ ಕಲಘಟ್ಟಿ ಬೆಳಗಾವಿ ಹರಿತಸ್ಯ ಮೇಷ ಅಶ್ವಿನಿ 11, ಸದಾಶಿವ ಧಾರವಾಡ ಕೌಂಡಿನ್ಯ ಮೀನು ಉತ್ತರ ಭಾದ್ರಪದ 11, ಶೋಭಾ ಧಾರವಾಡ ಕೌಂಡಿನ್ಯ ಕರ್ಕ ಆಶ್ಲೇಷ 11, ಗಿರೀಶ್ ಶಾಮರಾವ್ ಕುಲಕರ್ಣಿ ಧಾರವಾಡ ಕಶ್ಯಪ ಕನ್ಯಾ ಅರ್ಥ 11, ನಿರ್ಮಲ್ ಗಿರೀಶ್ ಕುಲಕರ್ಣಿ ಧಾರವಾಡ ಕಾಶ್ಯಪ್ ಕರ್ಕ ಆಶ್ಲೇಷ 11, ಸೂರ್ಯಕಾಂತ್ ಶೆಟ್ಟಿ ಹುಬ್ಬಳ್ಳಿ ಭಾರದ್ವಾಜ್ ಸಿಂಹ ಹುಬ್ಬ 11, ವೆಂಕಟೇಶ್ ಜೋಶಿ ಬೆಳಗಾವಿ ಜಮದಗ್ನಿ ಮೀನ ಉತ್ತರ ಭಾದ್ರಪದ 11, ಪಂಕಜ ಪೇರಿಗೆಪಟ್ನ ಕೌಂಡಿನ್ಯ ವೃಷಭ ಕೃತಿಕಾ 11, ವೆಂಕಟ ಸುಬ್ಬಯ್ಯ ಪೇರಿಗೆಪಟ್ನ ಕೌಂಡಿನ್ಯ ಕುಂಭ ಮೃಗಶಿರ 11, ವೀಣಾ ಆರ್ ಅಲಗೇರಿ ಬೆಂಗಳೂರು ಆಂಗಿರಸ ಸಿಂಹ ಹುಬ್ಬ 11, ವಿಜಯಲಕ್ಷ್ಮಿ ದೊಡ್ಡ ಅಲಹಳ್ಳಿ ಯಲ್ಲಶೆಟ್ಟಿ ತುಲಾ ಸ್ವಾತಿ 11, ಪೂರ್ಣಿಮಾ ಮಹಾಜನ್ ಕೊಲ್ಲಾಪುರ್ ಭಾರದ್ವಾಜ್ ಕನ್ಯಾ ಚಿತ್ರ 11, ವೆಂಕಟೇಶ್ ಜೋಶಿ ಬೆಳಗಾವಿ ಜಮದಗ್ನಿ ಮೀನ ಉತ್ತರ 11, ಪ್ರಭಾವತಿ ಪೇರಿಗೆಪಟ್ನ ಭಾರದ್ವಾಜ್ 11, ಜಯಶ್ರೀ ಪಾಟೀಲ್ ಬೆಂಗಳೂರು ಅಗಸ್ತ್ಯ ತುಲಾ ಸ್ವಾತಿ 11, ಪೂಜಾ ಜೋಶಿ ಧಾರವಾಡ ಭಾರದ್ವಾಜ್ ತುಲಾ ಚಿತ್ರ 11, ವಿದ್ಯಾ ಸುಬ್ರಹ್ಮಣ್ಯ ಕೇರಿ ಮುಂಬೈ ಅಂಗಿರಸ ಮಿಥುನ ಮೃಗಶಿರ 11, ಶ್ರುತಿ ಕುಲಕರ್ಣಿ ಮುಂಬೈ ಶಾಂಡಿಲ್ಯ ಕುಂಭ ಶತಾಭಿಷ 11, ವಿದ್ಯಾ ಮಂಜುನಾಥ್ ಬೆಂಗಳೂರು ಕೌಶಿಕ್ ವೃಷಭ ರೋಹಿಣಿ 11, ರಮಾಬಾಯಿ ಗಜಾನನ್ ಶೆಟ್ಟಿ ಕಾರವಾರ ಅಂಗಿರಸ ಕುಂಭ ಧನಿಷ್ಠ 11, ಬನಶಂಕರಿ ಬೇಮುಂಡಿ ಹುಬ್ಬಳ್ಳಿ ಕುಚ್ಚೆ ಮೀನಾ ಪೂರ್ವ ಭಾದ್ರಪದ 11, ಶ್ರದ್ಧಾ ವಿ ಕಲ್ಮಲ್ಕರ್ ಮುಂಬೈ ಕಶ್ಯಪ ಮೇಷ ರೋಹಿಣಿ 11, ಎಂ ವಿ ನಾರಾಯಣಮೂರ್ತಿ ಬೆಂಗಳೂರು ಕೌಂಡಿನ್ಯ ಮಿಥುನ ಆರ್ದ್ರ 11, ಕೆ ಯಶೋಧ ಬೆಂಗಳೂರು ಕೌಂಡಿನ್ಯ ವೃಶ್ಚಿಕ ಜ್ಯೇಷ್ಠ 11, ಶರತ್ ಪದ್ಮನಾಭ್ ಬೆಂಗಳೂರು ಭಾರದ್ವಾಜ್ ತುಲಾ ಸ್ವಾತಿ 10, ರತ್ನಮೋಹನ್ ಬೆಂಗಳೂರು ಶಿವ ಮೇಷ ಭರಣಿ 10, ಆನಂದ್ ಕೊಪ್ಪ ವತ್ಸ ವೃಷಭ ಕೃತಿಕಾ 10, ಮಾಧುರ್ಯಂ ಹಂಪಸಾಗರ್ ಧಾರವಾಡ ಶ್ರೀವತ್ಸ ತುಲಾ ಚಿತ್ರ 9, ಪ್ರಾಚಿ ಮೋಹನ್ ರಿಸ್ಬೂಡ್ ಮುಧೋಳ್ ಶಾಂಡಿಲ್ಯ ತುಲಾ ಸ್ವಾತಿ 9, ಅನಂತ ಪದ್ಮನಾಭ್ ಮಂಗಳೂರು ಭಾರದ್ವಾಜ್ ಶಿವಮೊಗ್ಗ 9, ಸುಮಂಗಲ್ ಎಸ್ ಹಳೆ ದಂಡಿ ಮಠ ಹುಬ್ಬಳ್ಳಿ ಭಾರದ್ವಾಜ್ ವೃಷಭ ಸ್ವಾತಿ 9, ಕಮಲ್ ಅರುಣ್ ಬೆಂಗಳೂರು ಶ್ರೀವತ್ಸ ಮೀನು ಉತ್ತರ ಭಾದ್ರಪದ 8, ಸುಮಾ ಆರ್ ರಾವ್ ಬೆಂಗಳೂರು ಅತ್ರೇಯ ವೃಷಭ ಕೃತಿಕಾ 8, ಸುಮಾ ಎ ರಾವ್ ಬೆಂಗಳೂರು ಅತ್ರೇಯ ವೃಷಭ ಕೃತಿಕಾ 8, ವಿಜಯ್ ಎ ಆರ್ ಬೆಂಗಳೂರು ವಿಷ್ಣು ವೃಷಭ ಮೃಗಶಿರ 8, ವಿವೇಕ್ ಗೋಪಾಲ್ ಬೆಂಗಳೂರು ವಿಷ್ಣು ವೃಷಭ ರೋಹಿಣಿ 8, ವಿಜಯ್ ಗೋಪಾಲ್ ಬೆಂಗಳೂರು ವಿಷ್ಣು ವೃಷಭ ಮೃಗಶಿರ 8, ವಂದನ್ ಜಿ ಕುಮಾರ್ ಕಮಲಾಕರ್ ಬೆಳಗಾವಿ ಭಾರದ್ವಾಜ್ ಮೂಲ 7, ನೀತಾ ಖಿಟೆ ಬೆಂಗಳೂರು ಕಶ್ಯಪ್ ಶಿವಮೊಗ್ಗ 7, ಉಮಾದೇವಿ ಬೆಂಗಳೂರು ಕಶ್ಯಪ್ ಶಿವಮೊಗ್ಗ 7, ಯೋಗೇಶ್ ಪಾಟೀಲ್ ನರಗುಂದ್ ಭಾರದ್ವಾಜ್ ಧನುಷಮೂಲ 6, ಮಾಲಾ ಅಶೋಕ್ ಬಡಿಗೇರ್ ಅಥಣಿ ಪ್ರತ್ಯಕ್ಷ ಕುಂಭ ಪೂರ್ವ 6, ಶ್ರೀನಿವಾಸ್ ಟಿ ಎಸ್ ಅರಸೀಕೆರೆ ಹಸ್ತಸ್ಯ ವೃಷಭ ಕೃತಿಕಾ 6, ಚಿದಾನಂದ ಪಿ ಜೋಶಿ ಹುಬ್ಬಳ್ಳಿ ವಿಶ್ವಾಮಿತ್ರ ಮೀನ ದೇವತಿ 6, ಚೈತ್ರ ನಾಗರಾಜ್ ಕುಲಕರ್ಣಿ ಧಾರವಾಡ ಕೌಂಡಿನ್ಯ ಕನ್ಯಾ ಚಿತ್ರ 5, ಮಂಗಳಾ ಬೆಳ್ಳುರ್ಪಿ ಬೆಂಗಳೂರು ಭಾರದ್ವಾಜ್ ಕುಂಭ ಪೂರ್ವ ಭಾದ್ರಪದ 5, ಪವನ್ ಕುಮಾರ್ ಚಿಲ್ಲಂಕಿ ಹುಬ್ಬಳ್ಳಿ ವಧುಲಾ ವೃಷಭ ಕೃತಿಕಾ 5, ಜಯಲಕ್ಷ್ಮಮ್ಮ ತುಮಕೂರು ವಶಿಷ್ಠ ಮಕರ ಉತ್ತರ ಭಾದ್ರಪದ 5, ಸರಿತಾ ಬೆಂಗಳೂರು ಭಾರದ್ವಾಜ್ ಮಿಥುನ ಆರ್ದ್ರ 5, ಪೂರ್ಣಿಮಾ ಮಹಾಜನ್ ಕೊಲ್ಲಾಪುರ್ ಭಾರದ್ವಾಜ್ ಕನ್ಯಾ ಚಿತ್ರ 5, ಜ್ಞಾನಾಂಬ ಜಿಎ ಬೆಂಗಳೂರು ಶ್ರೀಕುಳ ವೃಷಭ ಮೃಗಶಿರ 5, ದಯಾನಂದ ಅಶೋಕ್ ಬಡಿಗೇರ್ ಅಥಣಿ ಪ್ರತಿಷ್ಠಾ ಅನುರಾಧ 5, ಮಧುಸೂದನ್ ಕುಲಕರ್ಣಿ ಬೆಂಗಳೂರು ಮೋಹನ್ ಭಾರ್ಗವ ವೃಷಭ ರೋಹಿಣಿ 5, ಅನಿತಾ ಎನ್ ಕೌರ್ಗುಡ್ ಬೆಳಗಾವಿ ಪರಾಶರ ಧರ್ಮ ಧನಿಷ್ಠ 5, ಉದಯ್ ಕುಮಾರ್ ಕೆ ಕೊಪ್ಪಳ ವಶಿಷ್ಠ ಕರ್ಕ ಅಶ್ಲೇಷ 5, ಅಮೃತಾದೇವಿ ಹೈದರಾಬಾದ್ ವೀರ್ ಮೇಷ್ ಅಶ್ವಿನಿ 5, ಕಿಶೋರ್ ನಾಯರ್ ಟೊರಾಂಟೋ ಭಾರದ್ವಾಜ್ ಮಕರ ತಿರುವನಂ 5, ಆಕಾಶ ಗುಪ್ತಾ ಬೆಂಗಳೂರು ಗಾರ್ಗೆ ಮೇಷ ಅಶ್ವಿನಿ 5, ಸಂಗೀತಾ ಹುಬ್ಬಳ್ಳಿ ಮಿಥುನಕುಲ ಕನ್ಯಾ ಉತ್ತರ ಫಾಲ್ಗುಣಿ 5, ಜಾಹ್ನವಿ ಬೆಂಗಳೂರು ಅವಲಾ ಮಕರ ಉತ್ತರಾಷಾಢ 5, ಅರ್ಚನಾ ಆಚಾರಿ ಹುಬ್ಬಳ್ಳಿ ಕಶ್ಯಪ್ ಮೇಷ ಅಶ್ವಿನಿ 5, ಶೈಲಾ ಕರ್ಬುದಲಿ ಧಾರವಾಡ
ಜಮದಗ್ನಿಮೇಶ ಅಶ್ವಿನಿ 5, ಆರ್ಯಶ್ರೀ ಡಿ ಶೆಟ್ಟಿ ಧಾರವಾಡ, ಪೌಲಸ್ದೇವ ವೃಶ್ಚಿಕ ಅನುರಾಧ 5, ಶಾರದಾ ಬೆಂಗಳೂರು, ಏರಿಂಡಮಯ ಮಕರ ಶ್ರವಣ 5, ದಯಾನಂದ ಅಶೋಕ್ ಬಡಿಗೇರ್ ಹುಬ್ಬಳ್ಳಿ, ಪ್ರತ್ಯಕ್ಷ ವೃಶ್ಚಿಕ ಅನುರಾಧ 5, ವಿಜಯ ಹುಬ್ಬಳ್ಳಿ, ವಿಷ್ಣು ವೃಷಭ ವೃಷರ 5, ವಸುಧಾ ಬೆಂಗಳೂರು, ಕಪಿಲಾ ಕರ್ಕ ಅಶ್ಲೇಷ 5, ನಿರಂಜನ್ ದತ್ ಬೆಂಗಳೂರು, ಕಪಿಲಾ ವೃಶ್ಚಿಕ ಅನುರಾಧ 5, ಇಂದಿರಾ ಸಿ ಗುಣಿಗಿ ಕಾರವಾರ, ಕಶ್ಯಪ್ ಮಿಥುನ ಆರ್ದ್ರ 5, ವೆಂಕಟೇಶ್ ಎಆರ್ ಬೆಂಗಳೂರು, ವಿಷ್ಣು ವೃಷಭ ಕೃತಿಕಾ 5, ರೇವತಿ ಕಲ್ಕುಂದ್ರಿ ಬೆಳಗಾವಿ, ಭಾರದ್ವಾಜ್ ಮೀನು ರೇವತಿ 5, ಗೀತಶ್ರೀ ಬೇಲೂರು, ಕರಕ್ಪಾಲ್ ಕರ್ಕ ಉತ್ತರ 5, ಮುರಳಿ ಕೃಷ್ಣ ಬೆಂಗಳೂರು, ಶ್ರೀವತ್ಸ ಸಿಂಹ ಮಗ 5, ಅನ್ವಿ ಎಸ್ ಪುರೋಹಿತ್ ಹುಬ್ಬಳ್ಳಿ, ಭಾರದ್ವಾಜ್ ತುಲಾ ಸ್ವಾತಿ 5, ಅನುಶ್ರೀ ಎಸ್ ಪುರೋಹಿತ್ ಹುಬ್ಬಳ್ಳಿ, ಭಾರದ್ವಾಜ್ ತುಲಾ ವಿಶಾಖ 5, ಸಾವಿತ್ರಿ ಬೆಂಗಳೂರು, ಅನಂತಕುಲ ಮಿಥುನ ವೃಷರ 5, अर्चना उल्लास आचार्य हुब्बಳ್ಳಿ, कश्यप मेष अश्विनी 5, अंजना देवी गुमास्ते कंपली, अत्रे वृषभ रोहिणी 5, वैष्णवी हब्बू कारवार, जमदग्नि वृषभ रोहिणी 5, शांतला भट्ट बेंगलूर, कौशिक कटक पुष्य 5, भारती बेंगलूर, कश्यप आंध्र 5, मधुसूदन कुलकर्णी हुब्बಳ್ಳಿ, मोहन भार्गव वृषभ रोहिणी 5, कमल अरुण बेंगलूर, श्रीवत्स मीन उत्तरा भाद्रपद 5, उमेश सिंगनमक्की हुब्बಳ್ಳಿ, कौंडिन्य कन्या उत्तरा 5, मुक्ताबाई मोहन शेट्टी बेंगलूर, वालसा मिथुन पुनर्वसु 5, डॉक्टर मैत्री बेंगलूर, नितुंडिला मिथुन आर्द्र 5, चंद्रशेखर चेन्नई, विश्वामित्र कटक पुष्य 5, विजयलक्ष्मी कुलकर्णी बेंगलूर, मोहन भार्गव मीन वृषरा 5, गिरीश पी कुलकर्णी बेळगावी, अत्रि कर्क अनुराಧ 5, जयश्री लक्ष्मेश्वर हुब्बಳ್ಳಿ, कश्यप धनु पूर्व 5, शारदांब आर चेन्नई, कुंडिन्य मेष भरणी 5, कमला एम शेट्टी कारवार, वशिष्ठ धनु पूर्वाषाढ़ 5, मालती आर बेंगलूर, अत्रे वृश्चिक विशाखा 5, प्रभावती बी आर बेंगलूर, भारद्वाज कन्या चित्रा 5, मल्लिकार्जुन पाटील बेळगावी, भारद्वाज मीन रेवती 5, अक्षय जमानिस एम के हुब्बಳ್ಳಿ, भारद्वाज मकर श्रवण 5, श्रुति तुमकूर, श्रीवत्स वृषभ रोहिणी 5, रघु तुमकूर, भारद्वाज तुला विशाखा 5, वंजा तुमकूर, श्रीवत्स वृषभ रोहिणी 5, वनमाला बेंगलूर, कश्यप भारद्वाज स्वाति 5, संध्या बेंगलूर, भारद्वाज कन्या चित्रा 5, सुमलता शशिकांत कुलकर्णी संकेश्वर, मुनि भार्गव मीन उत्तरा भाद्रपद 5, जाह्नवी बेंगलूर, अवला मकर उत्तराषाढ़ 5, रूप विनय केएम चಳ್ಳकेरे, राजमल्लिगे तुला स्वाति 5, लीलावती राव के बेंगलूर, कश्यप धनु पूर्वाषाढ़ 5, वसंता बेंगलूर, श्री गौतम स मीन उत्तरा भाद्रपद 5, रेखा देवदास बेंगलूर, अत्रि मकर श्रवण 5, उमा विश्वनाथ बेंगलूर, अत्रि वृश्चिक अनुराध 5, चंद्रिका अजय आई धारवाड़, कौशिक वृश्चिक विशाखा 5, नीरांगी अजय आई धारवाड़, कौशिक धनु पूर्वाषाढ़ 5, यच श्रीकांतप्प दೊಡ್ಡಚಲ್ಲೂರು, विष्णु मकर श्रवण 5, श्यामला केएम बेंगलूर, उत्तकल धनु उत्तराषाढ़ 5, दीप्ति श्रीधर मुतालिक देसाई गौतम बेंगलूर, गौतम मिथुन आर्द्र 5, वीणा सुभाष शेट्टी मार्गोवा, कौश्य कन्या चित्त 5, अरुणा बेंगलूर, अत्रे वृश्चिक अनुराध 5, राघवेंद्र कनकपुर यल शटल मिथुन आर्द्र 5, प्रार्थना बीपी बेंगलूर, भारद्वाज मकर श्रवण 5, श्रीकांत बेंगलूर, अत्रे धनु पूर्वाषाढ़ 5, भाग्यलक्ष्मी एम तलवार गदग, भारद्वाज कटक आश्लेष 5, नागराज एच तलवार गदग, भारद्वाज तुला पुनर्वसु 5, सुरेश देसाई ಹೊಸಪೇಟೆ, भारद्वाज मिथुन पुनर्वसु 5, राघवेंद्र लाल मुतालिक देसाई बेळगावी, गौतम कर्क पुष्य 5, रजनी आर कुलकर्णी हुब्बಳ್ಳಿ, मुद्गले शिवमोग्ग 5, सरस्वती रामस्वामी बेंगलूर, गौतम मिथुन वृषरा 5, नीता अरविंद शेट्टी मार्गोवा, कौंडिन्य मेष भरणी 5, अरुणा बेंगलूर, अत्रि वृश्चिक अनुराध 5, स्मूथा अविनाश लंडन,
कमी शट्ल कुंभ पूर्वा भाद्रपद 5 अविनाश दरिसा लंडन कमी शट्ल कर्क पुष्य 5 उदय नासिक हांगल कश्यप ऋषि गणराज 5 अपर्णा कार्तिक शास्त्री बेंगळूर वशिष्ठ वृषभ ऋषिरा 5 रमेश जोगळेकर समूर अत्रि सिंह पूर्वा 5 महती कार्तिक शास्त्री बेंगळूर वशिष्ठ मीन रेवती 5 दात्री कार्तिक शास्त्री बेंगळूर वशिष्ठ मेष भरणी 5 दयानंद अशोक बडिगे अथनी प्रत्यस्व वृष्टिक अनुराध 5 लक्ष्मी दयानंद बडिगे अथनी प्रत्यस्य मेष रोहिणी 5 ममता अरसीकेरे हरितस्य मिथुन ऋषिरा 5 नीता अरविंद शक्ति मार्ग गोवा कौंडिन्य मेष भरणी 5 जय कुलकर्णी संकेश्वर विश्वामित्र शिवमोगा 5 मीरा राघवेंद्र मुतालिक बेळगावी गौतम कन्या उत्तरा 5 राघवेंद्र रुद्र मुतालिक देसाई गौतम कर्क पुष्य 5 बेळगावी वीणा सुभाष शक्ति मार्ग गोवा कौश्या कन्या चित्रा 5 दीपा दीक्षित बेंगळूर विश्वामित्र कन्या उत्तरा 5 अनु संजय कुलकर्णी केरूर पराशर मकर श्रवण 5 विजय सी रट्टिहಳ್ಳಿ ಹುಬ್ಬಳ್ಳಿ ಭಾರದ್ವಾಜ್ ಕುಲಚಿತ್ರ 5 ಬೀಟಾ ಹುಬ್ಬಳ್ಳಿ ವೀಣಾ ಹುಬ್ಬಳ್ಳಿ ವಶಿಷ್ಠ ಮೇಷ ಭರಣಿ 5 ಮೈತ್ರೇಯ ಎಂಯು ಬೆಂಗಳೂರು ನಿತುಂಜಲ ವಿಷ್ಣು ಅರ್ದ್ರ 5 ಜಯಲಕ್ಷ್ಮಮ್ಮ ತುಮಕೂರು ವಶಿಷ್ಠ ಮಕರ ಉತ್ತರ ಭಾದ್ರಪದ 5 ಶ್ರೀಲಕ್ಷ್ಮಿ ಮಂಜುನಾಥ್ ಮುದಗಲ್ ದಂತಕುಲ ಕನ್ಯಾ ಉತ್ತರ 5 ರಶ್ಮಿ ಮಾರುತೇಶ್ ಇಂದರ್ಗಿ ಗಂಗಾವತಿ ಉದಾನಕುಲ ಶಿವಮೊಗ್ಗ 5 ಸಾವಿತ್ರಿ ಬೆಂಗಳೂರು ಅನಂತಕುಲ ಮಿಥುನ ಮೃಗಶಿರ 5 प्रिया भोक्तिकर बेळगावी कश्यप कुलास्वाती 5 शांभवी देवदत्त मुताली देसाई बेंगळूರು गौतम वृश्चिका माघ 5 लता उल्हास आचार्य हुब्बಳ್ಳಿ कश्यप 5 दीपा दिवाकर देशपांडे बेळगावी दीपाली दिवाकर देशपांडे बेळगावी कश्यप शिवपूर्वा 5 प्रिया मुरगोड बेळगावी कश्यप कुलास्वाती 5 दीपा ग्राम पुरोहित धारवाड़ गौतम सिंह पूर्वा भाद्रपद 5 आर्यन ग्राम पुरोहित धारवाड़ गौतम वृष्टिक अनुराधा 5 शैलजा ग्राम पुरोहित धारवाड़ गौतम कुंभ पूर्वा भाद्रपद 5 विश्वनाथ पाटिल धारवाड़ भारद्वाज कुंभ धनिष्ठा 5 अमूल्य ग्राम पुरोहित धारवाड़ गौतम कुंभ धनिष्ठा 5 चंद्रकांत गुणगी कारवार कश्यप मिथुन आर्द्रा 5 सुनीता एस मुताली देसाई वडोदरा विश्वामित्र कुंभ शतारा 5 श्रीकांत मुताली देसाई वडोदरा विश्वामित्र कुलाचित्र 5 गौरी जीए केआरपुरम मंदपुर मीन उत्तरा 5 कलावती आर अलबूर गदग गार्ग्य 5 वाणी रामಣ್ಣ ಬೆಂಗಳೂರು ಭಾರದ್ವಾಜ ಮೇಷ ಭರಣಿ 5 ಪೂರ್ಣಿಮಾ ಶ್ರೀನಾಥ್ ದಾವಣಗೆರೆ ಪುನರ್ಗಶೀಲ ಶಿವ ಹುಬ್ಬ 5 ಛಾಯಾ ದೀಕ್ಷಿತ್ ಧಾರವಾಡ ವಿಶ್ವಾಮಿತ್ರ ಕುಂಭ ಶತಾರ 5 ವಿವೇಕ್ ಜಿ ಬೆಂಗಳೂರು ವಿಷ್ಣು ವೃಷಭರೋಹಿಣಿ 5 अंबिका एने भद्रावती विश्वामित्र शिवमोगा 5 अंबिका रत्नाकर के कुलकर्णी हुब्बಳ್ಳಿ सनातन मेष भरणी 5 जयश्री जय देसाई धारवाड़ भारद्वाज शिवमेघ 4 हर्ष चैतन्य बेंगळूರು कटक पुष्य 3 स्मिता लंडन कमी शक्ति कर्क पुष्य 3 विजया बेंगळूರು विष्णु वृषभ मृगशिरा 3 शिल्पा एस मूर्ति बेंगळूರು शिवा मकर उत्तराषाढ़ 3 पूर्णिमा बेंगळूರು भारद्वाज मीन उत्तरा भाद्रपद 3 पल्लवी बेंगळूರು भारद्वाज शिवमोगा 3 सरस्वती डी बिजापुर सुरेबान नबिल वृषभ मृगशिरा 3 नागश्री बेंगळूರು वशिष्ठ कन्या हस्ता 3 मंगला हिरेमठ गदग भारद्वाज शिव रोहिणी 3 सुमना तुमकूरु भारद्वाज कुंभ पूर्वा भाद्रपद 3 गायत्री तुमकूर भारद्वाज मीन उत्तरा भाद्रपद 3 कमला तुमकूर विश्वामित्र मिथुन मृगशिरा 3 वंदना जी कमलाकर बेळगावी भारद्वाज मूला 3 हर्षा वर्षा पी अपरंजी धारवाड़
ಶ್ರೀವತ್ಸ ವೃಷಭರೋಹಿಣಿ 3, ಕೃಷ್ಣವೇಣಿ ರಾಮಸ್ವಾಮಿ ಮತ್ತೂರು, ಭಾರದ್ವಾಜ್ ಕಟಕ ಪುಷ್ಯ 3, ಹನುಮಂತ್ ಶೆಟ್ಟಿ ಮಂಡ್ಲಿ ಕೊಟ್ಟೂರು, ಚಂದ್ರಕುಲ ಮಿಥುನ ಪುನರ್ವಸು 3, ಅಭಿಜಿತ್ ಎ ಶೆಟ್ಟಿ ಮಂಗಳೂರು, ಅಂಕಿತ ಸಮಕರ ಧನಿಷ್ಠ 2, ವನಜಾ ಮೈಸೂರು, ನಿತುಂಡಿರಾ ಮಕರ ಶ್ರವಣ 2, ಸಹನಾ ಬೆಂಗಳೂರು, ಕೌಸಾ ಮೇಷ ಅಶ್ವಿನಿ 2, ವಸಂತಲಕ್ಷ್ಮಿ ಬೆಂಗಳೂರು, ಗೌತಮ ಮೀನಾ ಉತ್ತರ ಭಾರತದ 2, ವಿನಯ್ ವಿದ್ಯಾನಂದ್ ಬೆಂಗಳೂರು, ಹರಿತಸ್ಯ ಕುಂಭ ಧನಿಷ್ಠ 2, ಅಮೃತ್ ಬೆಂಗಳೂರು, ವಿಶ್ವಾಮಿತ್ರ ತುಲಾ ಸ್ವಾತಿ 2, ಉದಯ್ ನಾಸಿಕ್ ಕಶ್ಯಪ ವೃಶ್ಚಿಕ ಅನುರಾಧ 2, ವನಶ್ರೀ ಭಾಸ್ಕರ್ ಬೆಂಗಳೂರು, ವಶಿಷ್ಠ ಜ್ಯೇಷ್ಠ ವೃಶ್ಚಿಕ 2, ಮೈನಾತಿ ಕುಲಕರ್ಣಿ ಕಮಡೊಳ್ಳಿ, ಶ್ರೀವತ್ಸ ಸಿಂಹಮಘ 2, ರಾಜ್ಕುಮಾರ್ ಬೆಂಗಳೂರು, ಭಾರದ್ವಾಜ್ ವೃಶ್ಚಿಕ ವಿಶಾಖ 2, ನಾಗಲಕ್ಷ್ಮಿ ಆರ್ ಬೆಂಗಳೂರು, ಭಾರದ್ವಾಜ್ ತುಲಾ ಸ್ವಾತಿ 2, ಸುಮಲತಾ ಶಶಿಕಾಂತ್ ಕುಲಕರ್ಣಿ ಸಂಕೇಶ್ವರ್, ಮೋಹನ್ ಭಾರ್ಗವ್ ಮೀನ್ ಉತ್ತರ 2, ಸರಳಾ ನಾಗರಾಜ್ ಬೆಂಗಳೂರು, ಕಶ್ಯಪ್ ಮೀನ್ ಉತ್ತರ ಭದ್ರಪದ 1, ಅವಿನಾಶ್ ಲಂಡನ್, ಕವಿ ಶಟಲ್ ಕರ್ಕ ಪುಷ್ಯ 1, ವಿನಯ್ ಚಂದ್ರಾಯಪಟ್ಟಣ ಕಶ್ಯಪ ಸಿಂಹ ಮಘ 1, ಅಪೇಕ್ಷಾ ರಘುರಾಮ್ ಬೆಲ್ಲಟ್ಟಗಿ ಹುಬ್ಬಳ್ಳಿ, ವನ್ನೇ ಶತ್ಲಾ ಮಿಥುನ ಪೂರ್ವಾಷಾಢ 1, ರಘುರಾಜ್ ಬೆಲ್ಲಟಗಿ ಹುಬ್ಬಳ್ಳಿ, ವನ್ನೇ ಶತ್ಲಾ ಮೀನಾ ರೇವತಿ 1, ಗೀತಾ ವಡವಡಗಿ ರಾಮದುರ್ಗ, ಮೂಲಾ ಮಿಥುನ ರೋಹಿಣಿ 1, ಸುಚೇತಾ ರಾವ್ ಬೆಂಗಳೂರು, ವಶಿಷ್ಠ ಪುಷ್ಯ ಕರ್ಕ 1, ಧೀಮಹಿ ಬೆಂಗಳೂರು, ವಶಿಷ್ಠ ಮೀನ್ ಉತ್ತರ ಭಾರತದ 1, ಚರಣ್ ರಾವ್ ಬೆಂಗಳೂರು, ವಶಿಷ್ಠ ಮೀನ ರೇವತಿ 1, ಕೀರ್ತಿ ಬೆಂಗಳೂರು, ವಶಿಷ್ಠ ಮಿಥುನ ಮನುಷ್ಯರ 1, ವೀರ್ ಕುಮಾರ್ ಬಳ್ಳಾರಿ, ಬುದ್ಧನ ಸಿಂಹ ಮಗ 1, ಸಹನಾ ಹುಬ್ಬಳ್ಳಿ, ಕಶ್ಯಪ್ ಮೇಷ ಅಶ್ವಿನಿ 1, ಮಹಾಬಳೇಶ್ವರ್ ಡಿ ಶೆಟ್ಟಿ ಹುಬ್ಬಳ್ಳಿ, ಮೇಷ ಭರಣಿ 1, ಮಹಾಬಳೇಶ್ವರ್ ಶೆಟ್ಟಿ ಕಾರವಾರ, ವಶಿಷ್ಠ ಮೇಷ ಭರಣಿ 1, ಪ್ರಶಾಂತ್ ಬೆಂಗಳೂರು, ವಿಶ್ವಾಮಿತ್ರ ಸಿಂಹ ಮಘ 1, ಸುಚಿತ್ ಎಂ ಕುಲಕರ್ಣಿ ಬೆಂಗಳೂರು, ಮೋಹನ ಭಾರ್ಗವ ವೃಷಭ ರೋಹಿಣಿ 1, ರಾಘವೇಂದ್ರ ಎಸ್ ಶೆಟ್ಟಿ ಕಾರವಾರ, ಕೌಶಿಕ್ ವೃಷಭ ಕೃತಿಕಾ 1, ರಾಧಿಕಾ ಶೆಟ್ಟಿ ಕಾರವಾರ, ಕೌಶಿಕ ಕರ್ಕ ಪುಷ್ಯ 1. ಒಟ್ಟು ಪಾಠ ಮಾಡುವವರ ಸಂಖ್ಯೆ 313, ಒಟ್ಟು ಪಾಠ 2443, ಎವರೇಜ್ 781. ನೀವೆಲ್ಲರೂ ಇಷ್ಟೊಂದು ಆಸ್ಥೆಯಿಂದ ನಿಷ್ಠೆಯಿಂದ ಮತ್ತು ನಿಮ್ಮ ಪ್ರಪಂಚದಲ್ಲಿಯ ಸಮಯವನ್ನು ಅನುಕೂಲ ಮಾಡಿಕೊಂಡು ಇಷ್ಟೊಂದು ಹನುಮಾನ್ ಚಾಲೀಸ ಪಾಠ ಮಾಡ್ತಾ ಇರೋದು ಇವಾಗಿಯೂ ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯ. ಮಹಾರಾಜರಿಗೂ ಇದರ ಬಗ್ಗೆ ಬಹಳ ಮನಸ್ಸಿಗೆ ಅವ್ರಿಗೂ ಸಂತೋಷ ಆಗಿದೆ. ಆದ್ದರಿಂದ ನಾವು ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದು ಅಂದರೆ ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ನಮಗೆ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಅದು ಸದ್ಗುರು ಅದ್ಭುತವಾಗಿರ್ತಕ್ಕಂಥ ನೀತಿಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಅತ್ಯಂತ ಕಳಕಳಿಯಿಂದ ಹೇಳೋದು ಏನು ಅಂದರೆ ಈ ಗ್ರೂಪ್ಗಳು ಇನ್ನೂ ಹೆಚ್ಚಾಕೊಂಡು ಹೋಗ್ತಕ್ಕಂಥವುಗಳು 100 ಗ್ರೂಪ್ ಆಗುವಂಥ ಒಂದು ಸಂಭವ ಇದೆ. ಇನ್ನೂ ಬಹಳಷ್ಟು ಗ್ರೂಪ್ ಆದಂಗ ಆ ಗ್ರೂಪ್ಗಳಲ್ಲಿ ಒಂದು ಶಿಸ್ತು ಪದ್ಧತಿ ಅನ್ನುವಂಥದ್ದು ಬೇಕಾಗ್ತದೆ. ಅದಕ್ಕನುಸಾರವಾಗಿ ಎಲ್ಲ ಗ್ರೂಪಿನವರು ಮುಖ್ಯವಾಗಿ ಆ 3 ದಿವಸ ಏನು ಅನುಕೂಲತೆಗಾಗಿ ಸಂಖ್ಯೆಗಳನ್ನು ಹಾಕೋದಕ್ಕೆ ಅನುಕೂಲತೆಗಾಗಿ 3 ದಿವಸದ್ದೇನೊಂದು ಅದನ್ನು ಓಪನ್ ಇಟ್ಟಿರ್ತಾರೋ ಅವಾಗ ಯಾರಿಗೆ ಅದನ್ನು ಹಾಕಲಿಕ್ಕೆ ಬರಂಗಿಲ್ಲೋ ಅದನ್ನು ನಿಮ್ಮ ಯಾರದ ಸಂಬಂಧಿಕರ ಕಡೆಯಿಂದ ಅಥವಾ ಗೊತ್ತಿದ್ದವ್ರ ಕಡೆಯಿಂದ ಅದನ್ನು ಹಾಕಿಸ್ಬೇಕು. ಬಹಳಷ್ಟು ಜನರು ಗ್ರೂಪಿನಲ್ಲಿ ಹಾಕಿಲ್ಲ ಇನ್ನೂವರೆಗೂ. ಆದ್ದರಿಂದ ಇನ್ನು ಬಹಳಷ್ಟು ದಿವಸ ಅದನ್ನು ಓಪನ್ ಇಟ್ಟುಕೊಂಡು ಇರ್ಲಿಕ್ಕೆ ಆಗಂಗಿಲ್ಲ. ಯಾಕೆಂದ್ರೆ ಯಾರ್ಯಾರು ಏನು ಮಾಡ್ತಾರೆ, ವಾಟ್ಸಪ್ ಹಾಕ್ತಾರೆ, ವಾಟ್ಸಪ್ನಲ್ಲಿ ಹಾಕೋದು, ಮೆಸೇಜ್ ಹಾಕೋದು, ಹಿಂಗೆಲ್ಲ ಮಾಡಿ ಅದನ್ನು ಎಲ್ಲರ ಮೊಬೈಲ್ಗೂ ಅದನ್ನೊಂದು ಡಿಸ್ಟರ್ಬ್ ಮಾಡಿದಾಗ ಆಗ್ತದೆ. ಆ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲರ ಮೊಬೈಲ್ಗೂ ಅದು ಬರೋದರಿಂದ ಅನಾವಶ್ಯಕವಾಗಿರ್ತಕ್ಕಂಥ ಒಂದು ತೊಂದರೆ ಉಂಟಾಗ್ತದೆ. ಸಂಬಂಧ ಇಲ್ಲದೆ ಇರುವ ವಿಚಾರಗಳು ಆ ಮೊಬೈಲ್ನಲ್ಲಿ ಬಂದಂಗೆ ಆಗ್ತವೆ. ಅವುಗಳನ್ನು ಓದೋದು ಅಥವಾ ಸುಮ್ಮನೆ ಅವನ್ನು ನೋಡೋದು ಸಹಿತ ಬೇಜಾರಾಗುವಂಥ ಪರಿಸ್ಥಿತಿ ಇರ್ತದೆ. ಅದರಿಂದ ಅನಾವಶ್ಯಕವಾಗಿರುವುದರಿಂದಾಗಿ ಆದ್ದರಿಂದ ದಯವಿಟ್ಟು ಆ ರೀತಿಯಾಗಿ ಹಾಕಿ ತಮ್ಮ ಪೂರ್ತಿಕ ಶಾಂತವಾಗಿ ತಮ್ಮ ಒಂದು ಉಪಾಸನೆಗಳನ್ನು ನಾಮಸ್ಮರಣೆ ಜಪ ಮತ್ತು ಈ
ಹನುಮಾನ್ ಚಾಲಿಸ ಪಾಠ ಮಾಡಿಕೊಂಡಿರುವವರಿಗೆ ನಮ್ಮಿಂದ ಯಾವುದೂ ಅಡೆತಡೆ ಆತಂಕ ಆಗದೇ ಇರುವಂತೆ ಎಲ್ಲರೂ ಕಾಳಜಿ ವಹಿಸಬೇಕು. ಯಾವುದೂ ಏನಾದರೂ ಮೆಸೇಜು ವಾಟ್ಸಪ್ಪು ಇತ್ಯಾದಿ ಅದರೊಳಗೆ ಹಾಕುವಂಥ ಯಾವ ಪದ್ಧತಿಗಳನ್ನು ಯಾವ ಪದ್ಧತಿ ಅನುಸಾರವಾಗಿಯೂ ಹಾಕಲಿಕ್ಕೆ ಪ್ರಯತ್ನ ಮಾಡಬಾರ್ದು. 3 ದಿವಸ ಏನು ಉಪನಿಷತ್ತು ಕೇವಲ ನಿಮ್ಮ ಸಂಖ್ಯೆಯನ್ನು ಮಾತ್ರ ಅದರೊಳಗೆ ತಿಳಿಸುವಂಥ ಒಂದು ಪದ್ಧತಿಯನ್ನು ಕೆಲಸ ಮಾಡಬೇಕು. ಆದ್ದರಿಂದ ಬೇರೆ ಯಾವ ದೃಷ್ಟಿಯಿಂದಲೂ ಈ ಒಂದು ವ್ಯವಸ್ಥಾ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿನೇ ಈ ಒಂದು ವ್ಯವಸ್ಥೆ ನಡೆದಿದೆ ಅನ್ನುವಂಥ ಭಾವದಿಂದ ಅವರ ಒಂದು ದೃಷ್ಟಿ, ಅವರ ಒಂದು ಕೃಪಾದೃಷ್ಟಿಯಲ್ಲಿ ಇದೆಲ್ಲ ವ್ಯವಸ್ಥೆ ನಡೆದಿದೆ. ಆದ್ದರಿಂದ ಅದರ ವ್ಯವಸ್ಥೆ ಮಾಡತಕ್ಕಂಥವ್ರಿಗೂ ಅರ್ಥಾತ್ ಏನು ಒಂದು ಪ್ರಕಾರದಿಂದ ತೊಂದರೆ ಆಗ್ತದೆ ಮತ್ತು ಆ ಗ್ರೂಪ್ನಲ್ಲಿರ್ತಕ್ಕಂಥ ಉಳಿದ ಎಲ್ಲ ಸಾಧಕರಿಗೂ ಅದರಿಂದ ತೊಂದರೆ ಆಗ್ತದೆ. ಆದ್ದರಿಂದ ಮೊದಲನೇದಾಗಿ ಅದು ಹಂಗೆಲ್ಲ ಗ್ರೂಪ್ನಲ್ಲಿ ಹಾಕಬಾರ್ದು. ಆಮೇಲೆ ಎರಡನೇದಾಗಿ ಯಾರಿಗಾದ್ರೂ ಏನು ಮ್ಯಾಲಿನ ಬರ್ಲಿಕ್ಕೆ ಹತ್ತದ ಕಂಡು ನಮಗೆ ಗೊತ್ತಾಯಿತು ಅಂತ ನಾವು ನೇರವಾಗಿ ಅವರಿಗೆ ಪ್ರತ್ಯೇಕವಾಗಿ ಫೋನ್ ಮಾಡಿ ಕೇಳ್ತೀವಿ. ಆಮೇಲೆ ಅದ್ರ ಬಗ್ಗೆ ಅವ್ರು ಯಾಕೆ ಹಾಕ್ತಾರೆ ಅನ್ನೋದನ್ನು ಕೇಳ್ಕೊಂಡು ಅವ್ರು ಮುಂದೆ ಯಾವ ರೀತಿ ಅದನ್ನು ಅರ್ಥಾತ್ ಮುಂದೆ ಅವ್ರು ಯಾವ ರೀತಿ ಮುಂದುವರಿಸಬೇಕು ಅಥವಾ ವರ್ಷಬಾರದು ಅಥವಾ ಮತ್ತೇನಾದರೂ ಪರ್ಯಾಯದ ಏನು ಅನ್ನೋ ಬಗ್ಗೆ ನಾವು ಪ್ರತ್ಯಕ್ಷವಾಗಿ ಮಾತಾಡ್ತೀವಿ. ಆದ್ದರಿಂದ ನಮಗೆ ಯಾರು ಆಗಬಾರ್ದು. ಒಂದು ಇನ್ನೊಂದೇನು ಅಂದ್ರೆ ಪ್ರತಿಯೊಂದು ಗ್ರೂಪಿನವ್ರಿಗೂ ಎವರೇಜ್ ಏನದನ್ನು ಇನ್ನಷ್ಟು ಮ್ಯಾಲೆ ಬರಬೇಕು ಅನ್ನುವಂಥದ್ದೇ ನಮ್ಮ ಕರ್ತವ್ಯದ. ನಮಗೆ ಎವರೇಜ್ ಎಷ್ಟು ಬೇಕಾಗಿದೆ ಅಂದರೆ ಕನಿಷ್ಠ 11 ಎವರೇಜ್ ಬೇಕು. ಅಂಥವ್ರು 11,000 ಮಂದಿ ಆಗಬೇಕು ಅಂದಾಗ ನಾವು ಎವರೇಜ್ ಹೆಚ್ಚು ಮಾಡಲಿಕ್ಕೆ 2 ಉಪಾಯ. ಮೊದಲೇದ್ದೇನು ಅಂದ್ರೆ ಯಾರು 1, 2, 3, 4, 5 ಮಾಡಲಿಕ್ಕೆ ನಿಧಾನವಾಗಿ ತಿಂಗಳ ಒಂದೊಂದರ ಪಾಠಗಳನ್ನು ಹೆಚ್ಚು ಮಾಡಿಕೊಂಡು ಹೋಗಬೇಕು ಅನ್ನೋದು ಒಂದು ಉಪಾಯ. ಆದರೆ ಎರಡನೇದೇನು ಅಂದ್ರೆ ಅವ್ರ ಎವರೇಜ್ಗಳನ್ನು ನಾವು ನಿಧಾನವಾಗಿ ಜ್ಞಾನಕ್ಕೆ ಹಚ್ಚಲಿಕ್ಕೆ ಅಥವಾ ಹೆಚ್ಚಿಗೆ ಮಾಡಲಿಕ್ಕೆ ಬಹಳಷ್ಟು ಜನರು 100 ಪಾಠ ಮಾಡೋದನ್ನು ವಾರದಲ್ಲಿ 1 ದಿವಸ 2 ದಿವಸ 100 ಪಾಠ ಮಾಡೋದು. ಅದೇ ರೀತಿಯಾಗಿ ಇನ್ನೊಂದೇನು ಅಂದ್ರೆ ನಾವು 4-5 ಜನರು ಇರ್ತಕ್ಕಂಥ ಒಂದು ಕುಟುಂಬದವರು 11 ಸಲ ಅಂದರೆ 55 ಸಲ ಆಗ್ತದೆ. ಅಂಥ ಒಂದು ಕುಟುಂಬದವರು ಪ್ರತಿ ದಿವಸ ಒಂದು 100 ಅನ್ನೋದನ್ನು ಎಲ್ಲರೂ ಸೇರಿ ಸ್ವಲ್ಪ ಹೆಚ್ಚಿಗೆ ಅಂದು ಎಲ್ಲರೂ ಸೇರಿ ಒಂದು 100 ಅನ್ನೋದನ್ನ ಮಾಡಿಕೊಂಡ್ರೆ ಅವ್ರು ಏನು ಮಾಡಿದ್ರೆ ಒಂದು ವರ್ಷಕ್ಕೆ 33,000 ಹನುಮಾನ್ ಚಾಲಿಸ ಅನ್ನಂಗೆ ಆಗ್ತದೆ. 3 ವರ್ಷದಲ್ಲಿ 36,000 ಆಗ್ತದೆ. 3 ವರ್ಷದಲ್ಲಿ 1,00,000 ಅರ್ಥಾತ್ ಏನು ಅಂದ್ರೆ 8,000 ಹನುಮಾನ್ ಚಾಲಿಸ ಅನ್ನಂಗೆ ಆಗ್ತದೆ. ಆದ್ದರಿಂದ ಆ ರೀತಿಯಾಗಿ ಅನ್ನೋದು ಸಹಿತ ನಾವು ಈ ಕಡಿಮೆ ಆಗ್ಲಿಕ್ಕೆ ಹತ್ತವ್ರ ಮಟ್ಟವನ್ನು ಮ್ಯಾಲಕ್ಕೆ ಎತ್ತಲಿಕ್ಕೆ ಶಕ್ಯ ಆಗ್ತದೆ. ಆ ದೃಷ್ಟಿಯಿಂದಲೂ ಪ್ರಯತ್ನ ಮಾಡಬೇಕು, ಈ ದೃಷ್ಟಿಯಿಂದಲೂ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ನಮಗೆ 11 ಕೋಟಿ ಹನುಮಾನ್ ಚಾಲಿಸ ಶ್ರೀ ಸದ್ಗುರುಗಳಿಗೆ ಸಮರ್ಪಣೆ ಆಗಬೇಕು ಅನ್ನುವಂಥ ಕಳಕಳಿದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರವಿ.